ಚೆನ್ನಾಗಿ ಕುಡಿತಾನೆ ಅವನೇ ಸೆಲ್ಫ್ ಲವ್. ನಾನ್ ದುಡಿತೀನಿ ಎಲ್ಲ ಇಷ್ಟೆಲ್ಲ ಕಷ್ಟಪಡ್ತೀನಿ, ಇದನ್ನೇ ಸೆಲ್ಫ್ ಲವ್ ಅನ್ಕೊಂಡು ಆ ಮಜದ ಆಕ್ಚುಯಲ್ ವಿಚಾರ ಏನಾಗತ್ತೆ ನಾಳೆ ದಿನ ಅಂತ ಗೊತ್ತಿಲ್ಲದೆ ಆಮೇಲೆ ಅದೇ ವಿಷ ಆಗಿ ತಾನಲ್ಲ ತನ್ನ ಸುತ್ತ ಇರೋರೆಲ್ಲ ಸಫರ್ ಆಗ್ತಾರ. ಯಾರಾದ್ರೂ ಒಬ್ಬ ವ್ಯಕ್ತಿ ಖುಷಿಯಾಗಿದ್ರೆ ಬೇಗಾದ್ರೂ ಮಾಡಿ ಅವ್ರ ತಲೆಗೊಂದು ಹುಳ ಬಿಟ್ಬಿಡ್ಬೇಕು. ಕೆಲ್ಸಾನೇ ಇಲ್ಲ, ಅದೇನ್ ಖುಷಿಯಾಗಿದ್ದಾರೆ? ಮಕ್ಕಳೇ ಆಗಿಲ್ಲ, ಖುಷಿಯಾಗಿದ್ದಾರೆ. ಸರ್, ನಾನು ನಿಮ್ಗೊಂದು ಓಪನ್ ಚಾಲೆಂಜ್ ಆಗ್ತೀನಿ. ನೆಕ್ಸ್ಟ್ 3 months ಯಾವಾಗ್ಲೂ ಖುಷಿಯಾಗಿದೆ. ನಿಮ್ ಶತ್ರುಗಳು 90% ಜಾಸ್ತಿ ಆಗ್ಲಿಲ್ಲ ಅಂದ್ರೆ ನನ್ನ ಹೆಸರು ಬೇರೆ. 5 ವರ್ಷದೋ 8 ವರ್ಷದೋ ಮಗು ಪಕ್ಕದಲ್ಲಿದೆ ಅಂತಾನು ಯೋಚನೆ ಮಾಡ್ತಾರಲ್ಲ ಹೆಣ್ಮಗು, ಹಂಗೆ ಸತ್ತೋಗ್ಬಿಡೋಣ ಅನ್ಸುತ್ತೆ ಮೇಡಮ್, ಹಂಗೆ ಬಿಡೋಣ ಅನ್ಸುತ್ತೆ ಮೇಡಮ್. ಹಲೋ 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 ಮಗು ಇದೆ ಪಕ್ಕದಲ್ಲಿ, ಪ್ಲೀಸ್ ವೇಟ್ ಅಂತ ಅಂದ್ರೂನು ಅದಕ್ಕೆ ಏನ್ ಆಗ್ತಾ ಇರ್ಬೋದು ಅಂತಾನು ಯೋಚನೆ ಮಾಡಲ್ಲ ಪಾಪ. ಅದು ಈ ಥೈರಾಯ್ಡ್ ಸಮಸ್ಯೆ ಎಷ್ಟೋ ಸತಿ ಇವ್ರು ಸರಿ ಇಲ್ಲ, ಅವರಿಂದ ಸರಿ ಇಲ್ಲ, ಅವರಿಂದ ಸಿಗ್ತಾ ಇಲ್ಲ, ಇವರಿಂದ ಸಿಗ್ತಾ ಇಲ್ಲ, ಅವರಿಂದ ಕೊರಗು, ಇವರಿಂದ ಕೊರಗು. ಸೊ ಬಾಡಿ ಏನ್ ಮಾಡುತ್ತೆ, ಅದನ್ನ ತನ್ನೊಳಗಡೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಒಂದು ಪೀರಿಯಡ್ ಸೈಕಲ್ ಒಂದು ಹೆಣ್ಮಗುಗೆ ಅವಳು ನೆಕ್ಸ್ಟ್ 20 days ಸಖತ್ತಾಗಿ ಯಾವ್ದೋ ವಿಷಯಕ್ಕೆ ಸ್ಟ್ರೆಸ್ ತಗೊಳ್ಳಿ, ನೆಕ್ಸ್ಟ್ ಪೀರಿಯಡ್ ಸೈಕಲ್ ಎಫೆಕ್ಟ್ ಆಗ್ಲಿಲ್ಲ ಅಂದ್ರೆ ಏನ್ ಕೇಳಿದ್ರು ಕೊಡಿಸ್ತಾರೆ, ದುಡ್ಡು ಕೊಡ್ತಾರೆ, ಎಲ್ಲಿ ಬೇಕೋ ಹೋಗ್ತಾರೆ. ಆದ್ರೆ ಅವ್ರಿಗೆ ಅವ್ರು ಖರ್ಚು ಮಾಡ್ಕೊಬೇಕಂದ್ರೆ ಮಾತ್ರ 10 ಸರಿ ಯೋಚನೆ ಮಾಡ್ತಾರೆ. ಸರ್, ನಾನೊಂದು ಹೇಳ ನಿಮ್ಗೆ, ರತನ್ ಟಾಟಾದವ್ರಿಗೂ ಈ ಪ್ರಾಬ್ಲಮ್ ಇತ್ತು ಅಂದ್ರೆ ನಂಬ್ತೀರಾ ನೀವು? ಇದೇ ತರಾನೇ ಯಾವ ತಾಯಿ ಸೆಲ್ಫ್ ಲವ್ ನ ಕೆರಡ್ಯಾಮ್ ಅಂತ ಅದನ್ನ ಸೈಡಲ್ಲಿ ಇಟ್ಟು ಬೇರೆಯವ್ರು ಮಾಡಿ 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 ಹೋಗ್ತಾ ಇದ್ಲು, ಯಾವ ತಂದೆ ತನಗಿಲ್ಲ ಅಂದ್ರೂನು ನಂಗೆ ಚಿಕ್ಕ ಮಗ ಪ್ರೀತಿ ಬೆಳ್ಳಗುಟ್ಟಿದಾನೆ ಅಂತ ಮಾಡಿ ಮಾಡಿ ಹೋಗ್ತಾ ಇದ್ನೋ, ಕೊನೆಗೆ ಅವರು ಹೆಂಗ್ ಸತ್ರು ಅಂತ ಕಣ್ಮುಚ್ಕೊಂಡು ಯೋಚನೆ ಮಾಡಿ. ಇದು ಹೆಮ್ಮೆ ಪಡೋ ವಿಷಯ ಅಲ್ಲ, ನಾಚಿಕೆ ಪಡೋ ವಿಷಯ. ಫ್ಯಾಮಿಲಿಯಲ್ಲಿ ದೊಡ್ಡ ಮಗ ಏನ್ ದೊಡ್ಡ ಮಗ, ಎಸ್ ಪಾಪ ಅವನು ಇದೇ ತರಾನೇ ಹುಟ್ಟಿರ್ತಾನೆ ಅಲ್ವಾ? ಹೌದು, ಅದು ಒಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ, ಅಷ್ಟೂ ಜನರಲ್ಲಿ ಯಾರು ತುಂಬಾ ಬೆಳಿತಾರೋ ಅವ್ರಿಗೂ ಇದೆ ಟೆನ್ಷನ್. ಒಬ್ಬ ವ್ಯಕ್ತಿಲಿ ಸೆಲ್ಫ್ ಲವ್ ಕಮ್ಮಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಈಗ ತರಕಾರಿ ಕಟ್ ಮಾಡ್ತಾರೆ, ಎಷ್ಟೋ ವರ್ಷ ಕಟ್ ಮಾಡಿರ್ತೀವಿ, ನೀವು ಹಿಂಗ್ ಕಟ್ ಮಾಡ್ಕೊಂಡೆ ಗೊತ್ತಿಲ್ಲ. 10 ನಿಮಿಷ ಯೋಚನೆ ಮಾಡಿ, ಕಳೆದ 2 ದಿನದಲ್ಲಿ ಯಾರ ಮೇಲೂ ಸಿಕ್ಕಾಪಟ್ಟೆ ಕೋಪ ಆಗಿರುತ್ತೆ. ಒಂದು ಹೂವ ಕೂಡ ಅಪೇಕ್ಷೆ ಪಡುತ್ತಂತೆ, ನನ್ ನೀರ್ ಹಾಕ್ತಾ ಇರೋ ಗಾರ್ಡನರು, ನನ್ನ ಓನರು ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆ ಹೋಗ್ಲಿ. ನೋವಿನ ಕಥೆಯನ್ನ ತಗೊಂಡ್ ಬರೋ ನಿಮ್ಮ ಫ್ರೆಂಡ್ಗೆ ನೀವು ಅಷ್ಟೊಂದು ಮೋಟಿವೇಶನ್ ಕೊಟ್ಟು ಅಷ್ಟು ಧೈರ್ಯ ಕೊಡ್ತೀರಾ, ನಿಮ್ ಜೊತೆಲೇ ನಿಮ್ಗದಾದ್ರೆ ನಿಮಗೆ ಅದರಿಂದ ಹೊರಗಡೆ ಬರೋಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನೀವು ನಿಮ್ಮನ್ನ ಪ್ರೀತಿಸ್ತಾನೆ ಇಲ್ಲ ಸಾಕಷ್ಟು. ನಿಮ್ಮ ತಾಯಿಗೆ ಒಂದು ತಪ್ಪು ಪದ ಮೈಂಡಲ್ಲಿ ಬಂದ್ರೆ ಸಾರಿ ದೇವ್ರೆ ಅನ್ನೋ ನೀವು ನಿಮ್ ದೇಹಕ್ಕೆ ಪರವಾಗಿಲ್ಲ ಬಿಡುವಂತ ಜಂಕ್ ಫುಡ್ ತಗೋತೀವಿ, ಪರವಾಗಿಲ್ಲ ಬಿಡುವಂತ ಕೆಮಿಕಲ್ ಹಾಕೋತೀವಿ. ನಮ್ಮ ಹೆತ್ತವರಿಗೆ ಕೊಡುವ ಗೌರವದಲ್ಲಿ 1/4 ಭಾಗನು 24 hours ದುಡಿತಾ ಇರೋ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಗೆ ನಮ್ಗೆ ಕೊಡಕ್ಕೆ ಯೋಗ್ಯತೆನೇ ಇಲ್ವಾ? ಹಾಗಾದ್ರೆ ಪಾಪ ಅವ್ರ ಫ್ಯಾಮಿಲಿಗೋಸ್ಕರ ಕತ್ತೆಗಳು ದುಡಿತಾರೆ, ಇವರೇ ಖುಷಿಯಾಗಿರಲ್ಲ. ಈಗ ಏರೋಪ್ಲೇನ್ ಅಲ್ಲೂ ಅನೌನ್ಸ್ ಮಾಡ್ತಾರಲ್ವಾ, ಟೇಕ್ ಆಫ್ ಆಗಕ್ಕಿಂತ ಮುಂಚೆ ಮೊದಲು ನಿಮ್ಮ ಮಾಸ್ಕ್ ಹಾಕೊಳ್ರಪ್ಪ, ಆಮೇಲೆ ಪಕ್ಕದ ಮಾಸ್ಕ್ ಹಾಕಿ. ಸೆಲ್ಫ್ ಲವ್ ನ ಎಕ್ಸ್ಪೀರಿಯನ್ಸ್ ಮಾಡದೇ ಇದ್ರೆ ಅವ್ರು ಒಂದು ಟೈಮ್ ಬಾಂಬ್ ತರ ಕ್ಲಿಕ್ ಆಗ್ತಾ ಇರ್ತಾರೆ, ಗ್ಯಾರಂಟಿ ಬ್ಲಾಸ್ಟ್ ಆಗ್ತಾರೆ ಅವ್ರು ಒಂದಿನ. ಒಬ್ಬ ವ್ಯಕ್ತಿಯಲ್ಲಿ ಸೆಲ್ಫ್ ಲವ್ ಇದ್ರೆ ಅವ್ನು ಹೇಗಿರ್ತಾನೆ? ಈ ಸೆಲ್ಫ್ ಲವ್ ನ ಕೊರತೆ ಇದ್ರೆ ಈಗ ಸೆಲ್ಫ್ ಲವ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಹೇಗೆ? ರಾಜೇಶ್ ರಿವಿಲ್ಸ್ ನ ಈ ಮತ್ತೊಂದು ಪಾಡ್ಕಾಸ್ಟ್ ಗೆ ಸ್ವಾಗತ. ಇವತ್ತು ನಾವು ಪಾಡ್ಕಾಸ್ಟ್ ಅಲ್ಲಿ ಮಾತಾಡ್ತಿರ್ತಕ್ಕಂಥ ವಿಚಾರ ಬಹಳ ಬೇಕಾದದ್ದು, ಪ್ರತಿಯೊಬ್ಬರಿಗೂ ಬೇಕಾದದ್ದು. ಇದು ಜಾಸ್ತಿನೂ ಆಗ್ಬಾರ್ದು, ಕಮ್ಮಿನೂ ಆಗ್ಬಾರ್ದು. ಏನಿದು ಟರ್ಮ್ ಅಂತ ಯೋಚನೆ ಮಾಡ್ತಿದಾರ? ಆಕ್ಚುಲಿ ಇದು ಬಹಳ ಸಿಂಪಲ್ ವಿಚಾರ, ಬಟ್ ಇತ್ತೀಚಿನ ದಿನಗಳಲ್ಲಿ ನೀವು ನಿಮ್ಮ ರಿಯಲ್ ಲೈಫಲ್ಲಿ ಅನುಭವಿಸ್ತಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗೂ ಕೂಡ ಸೊಲ್ಯೂಷನ್ ಇದು ಅಂತ ಅಂತಾರೆ. ನಾವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ ಏನು ಆಲ್ರೆಡಿ ತಮ್ಮನೇಲಿ ನೋಡಿದ್ರ? ಬನ್ನಿ, ಇವತ್ತಿನ ನಮ್ಮ ಅದ್ಭುತವಾದಂತ ಸ್ಪೀಕರ್ ಡಾಕ್ಟರ್ ಪೂರ್ವಿ ಜಯರಾಜರು. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಚೆನ್ನಾಗಿ ಕಾಣ್ತಿದ್ರ. ಥ್ಯಾಂಕ್ ಯು. ಅಂಡ್ ವಿ ಆರ್ ಟ್ವಿನ್ನಿಂಗ್, ಸಚ್ ಅ ಕೋಇನ್ಸಿಡೆನ್ಸ್. ಅಂಡ್ ಪ್ಲಾನ್ ಮಾಡದೇ ಇರೋ ಟ್ವಿನ್ ಆಗೋದು ಪ್ರಕೃತಿಗೂ ಏನೋ ಹೇಳೋದಿದೆ ಅಂತ ಅಲ್ವಾ? ಡೆಫಿನೆಟ್ಲಿ. ಸಿ, ನಾವ್ ಯಾವಾಗ ಈಗ ನೀವು ಹೇಳಿದ್ರಿ ಈಗ ವಿ ಆರ್ ಟ್ವಿನ್ನಿಂಗ್ ಅಂತ ಎಷ್ಟೊಂದು ಸಂದರ್ಭದಲ್ಲಿ ಈಗ ಎದುರುಗಡೆ ಕೂತ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ನೀವು ಚೆನ್ನಾಗಿ ಕಾಣ್ತಿದ್ರು, ಚೆನ್ನಾಗಿ ಮಾತಾಡ್ತಿದ್ರು, ಅವ್ರಿಗೊಂದ್ ಸಣ್ಣ ಕಾಂಪ್ಲಿಮೆಂಟ್ ಕೊಡಕ್ಕೆ ಹಿಂಜರಿತಾರ. ಈಗ ಆಫೀಸಲ್ಲಿ ನೋಡಿ, ನಿಮ್ ಕಲೀಗ್ ಯಾರೋ ಒಬ್ರು ಇರ್ತಾರ, ಒಂದಿನ ಅವ್ರು ಚೆನ್ನಾಗಿ ನೀಟಾಗಿ ಡ್ರೆಸ್ ಮಾಡ್ಕೊಂಡ್ ಬಂದ್ರು, ಅವ್ರು ಬಂದು ನಿಮ್ಮ ಹತ್ರ ನಿಂತ್ಕೊಂಡು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಟ್ಲೀಸ್ಟ್ ಏನಾದ್ರು ಒಂದ್ ಸಣ್ಣ ನೋಟಿಸ್ ಮಾಡ್ಲಿ ಅಂತ. ಹೇಳೋದೇ ಇಲ್ಲ. ಇದು ಮನೆಗಳಲ್ಲೇ ಶುರು ಆಗತ್ತೆ. ಪಾಪ ಹೆಂಡತಿ ನೀಟಾಗಿ ರೆಡಿಯಾಗಿ ಗಂಡ ಆಫೀಸ್ಗೆ ಹೋಗೋಷ್ಟೊತ್ತಿಗೆ ಮುಂದೆ ಬಂದು ಬೆಳಗ್ಗೆ ಪಾಪ ಅವ್ರು ರೆಡಿ ಆಗಕ್ ಟೈಮ್ ಇರಲ್ಲ, ಅಟ್ಲೀಸ್ಟ್ ಸಾಯಂಕಾಲ ಮಲ್ಲಿಗೆ ಹೂವು ಮುಡ್ಕೊಂಡು ಕಾಯ್ತಿರ್ತಾರೇನೋ. ಆ ಗಂಡ ಮೈಸೂರ್ ಪಾಕ್ ತರೋದು ಇವಾಗ ಹೋಯ್ತು ಅನ್ಸದಲ್ಲ, ಆ ಟ್ರೆಡಿಷನ್ ಮುಂಚೆ ತರ್ತಿದ್ರು. ಈಗ ಗಂಡ ಕೂಡ ಹೆಂಡತಿ ನೀನ್ ಚೆನ್ನಾಗಿ ಕಾಣ್ತಿದ್ಯಾ ಅಂತ ನೋಟಿಸ್ ಮಾಡೋದು. ಎಷ್ಟೋ ಸಂದರ್ಭಗಳಲ್ಲಿ
ಒಬ್ರಲ್ಲಿರ್ತಕ್ಕಂಥ ಒಳ್ಳೇದನ್ನ ಹೇಳಕ್ಕೆ ಹಿಂಜರಿಕೆ, ಇದೆಲ್ಲದಕ್ಕೂ ಮೂಲ ಕಾರಣ ಅವರಲ್ಲಿರ್ತಕ್ಕಂಥ ಸೆಲ್ಫ್ ಲವ್ ಅಂತ ಅಬ್ಸಲ್ಯೂಟ್ಲಿ, ನಾನು ಅನ್ಕೊಂಡಿದ್ದೀನಿ. ಅಬ್ಸಲ್ಯೂಟ್ಲಿ. ಸೊ ಈಗ ಸಿಂಪಲ್ ಆಗಿ ಹೇಳಿ, ಈ ಸೆಲ್ಫ್ ಲವ್ ಅಂದ್ರೆ ಏನು? ಪರ್ಫೆಕ್ಟ್. ಎಂತ ಅದ್ಭುತ ಉದಾಹರಣೆ ಕೊಟ್ರಿ. ಐ ಥಿಂಕ್ ನಾನು ಅಲ್ದ್ರಿಂದಾನೇ ಒಂದು ಲೀಡ್ ತಗೊಳ್ತೇನೆ ಸರ್. ಒಂದು ಹೂವ ಕೂಡ ಅಪೇಕ್ಷೆ ಪಡುತ್ತಂತೆ. ನನ್ಗೆ ನೀರಾಗ್ತಾ ಇರೋ ಗಾರ್ಡ್ನರು, ನನ್ನ ಓನರು, ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆ ಹೋಗ್ಲಿ ಅಂತ. ಅಂಥದ್ರಲ್ಲಿ ಮನುಷ್ಯರಿಗೆ ಅಪ್ರಿಸಿಯೇಷನ್ ಅನ್ನೋದು, ಪ್ರೀತಿ ತೋರಿಸೋದು, ಅಕ್ನಾಲೆಜ್ಮೆಂಟ್ ಮಾಡೋದು, ನೀನು ಇದೆಯಾ ಅಂತ ಅಟ್ಲೀಸ್ಟ್ ಫೀಲ್ ಮಾಡಿಸೋದು ಬೇಸಿಕ್ ಟು ಬೇಸಿಕ್ ನೀಡ್. ನಮ್ಗೆಲ್ಲರ ಮನಸ್ಸು ಅದನ್ನು ಕೇಳತ್ತೆ. ಆದರೆ ಒಂದು ಕಪ್ ತಾನೇ ಎಂಟಿ ಆಗಿದ್ರೆ ಇನ್ನೊಂದು ಕಪ್ಪನ್ನ ಫಿಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ವ್ಯಕ್ತಿಗೆ ಬಾಲ್ಯದಿಂದ ಪ್ರೀತಿಯ ಅನುಭವ ಆಗ್ಲೇ ಇಲ್ಲ ಅಂದ್ರೆ, ಪ್ರೀತಿಯ ಸ್ಪರ್ಶ ತನ್ನ ಅಂತರ್ಮನಸ್ಸಿನಲ್ಲಿ ಬರಲೇ ಇಲ್ಲ ಅಂದ್ರೆ, ಇನ್ನೊಂದು ಹೆಣ್ಮಗುಗೆ ಅಥವಾ ಇನ್ನೊಬ್ಬರಿಗೆ ನೀನ್ ಚೆನ್ನಾಗಿದ್ಯಾ ಅಂತ ಹೇಗೆ ಹೇಳಕ್ ಸಾಧ್ಯ, ಪ್ರೀತಿ ಹೇಗೆ ಕೊಡಕ್ ಸಾಧ್ಯ? ಯಾಕಂದ್ರೆ ಪ್ರಾಬಬ್ಲಿ ಆತನಿಗೆ ನಾನು ನನ್ನ ಜೀವನ ಚೆನ್ನಾಗಿದ್ದೀನಿ ಅನ್ನೋ ಅನುಭವನೇ ಬರ್ದೆ ಅದನ್ನ ಟ್ರಾನ್ಸ್ಲೇಟ್ ಮಾಡಕ್ಕೆ ಆಗದೇನೆ ಇರಬಹುದು. ಬಟ್ ಎಷ್ಟು ಕ್ರೂಷಿಯಲ್ ಟಾಪಿಕ್ ಅಂದ್ರೆ ನಾವ್ ಇವತ್ತು ಮಾತಾಡ್ತಾ ಇರೋದು. ತುಂಬಾ ಜನಕ್ಕೆ ಇದರ ಬೇಸಿಕ್ ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ಆದ್ರೆ ನೀವಾಗ್ಲೇ ತುಂಬಾ ಸೂಕ್ತವಾಗಿ ಹೇಳಿದಾಗೆ ಸ್ವಲ್ಪ ಮಟ್ಟಿಗಾದ್ರೂ ಈ ವಿಷಯದಲ್ಲಿ ಬಲ್ಪ್ ಆನ್ ಮಾಡ್ಕೊಂಡ್ರೆ ಎಷ್ಟು ಅಮೋಘವಾದಂತ ನೆಮ್ಮದಿಯುತವಾದ ಆರೋಗ್ಯವಂತ ಜೀವನವನ್ನ ನಾವು ಲೀಡ್ ಮಾಡಬಹುದು. ನಾನು ನಿಮ್ಗೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಒಂದು $1 million ಕ್ವೆಶ್ಚನ್ ಅಂತೀವಲ್ಲ ಹಾಗೆ ಸರ್. ಈಗ ನೀವು ತುಂಬಾ ಪ್ರೀತಿಸೋ ಒಬ್ಬ ಬೆಸ್ಟ್ ಫ್ರೆಂಡ್ ನ ಕಲ್ಪನೆ ಮಾಡ್ಕೊಳ್ಳಿ. ಆ ಬೆಸ್ಟ್ ಫ್ರೆಂಡ್ ಬಂದು, ಗುರು ನಾನು ಫೇಲ್ ಆಗ್ಬಿಟ್ಟೆ ಈ ವಿಷಯದಲ್ಲಿ, ಯಾಮಾರ್ಬಿಟ್ಟೆ, ನೋಡಿ ಈ ತರ ಎಲ್ಲೋ ಇನ್ವೆಸ್ಟ್ ಮಾಡಿ ಲಾಸ್ ಆಯ್ತು ಅಂದ್ರೆ, ಅಯ್ಯೋ ನೀನು ಹೀಗೆ ದರಿದ್ರದವನು, ಯಾವಾಗ್ಲೂ ಹೀಗೆ ಮಾಡ್ಕೋತೀಯ, ನೀನೊಬ್ಬ ಡಬ್ಬ ಫೇಲ್ಯೂರ್, ನೀನು ಯಾಕೆ ಇನ್ವೆಸ್ಟ್ ಮಾಡಕ್ ಹೋಗ್ತೀಯ, ನಿನ್ನಂತವ್ನು ಇರೋದೇ ವೇಸ್ಟ್ ಅಂತ ಅಂತೀರೋ, ಅಥವಾ ಅಯ್ಯೋ ಬಿಡೋ ನಾನು ಫೇಲ್ ಆಗಿದ್ದೀನಿ ಲೈಫಲ್ಲಿ, ಹಿಂಗೆ ಗೊತ್ತಾ ಪಕ್ಕದ ಮನೆಯವ್ರು ಎಷ್ಟು ಲಾಸ್ ಮಾಡ್ಕೊಂಡಿದ್ದಾನೆ ಅಂತ, ಅದು ಬಿಟ್ಬಿಡು, ಇವ್ರು ಇದಾರಲ್ಲ ಇವ್ರು ಕೋಟ್ಯಾಧಿಪತಿ, ಅವರು 20 ವರ್ಷದ ಹಿಂದೆ ರೋಡಲ್ಲಿದ್ರು ಅಂತ ಹೇಳ್ತಿರೋ, ಹೇಗೆ ಹೇಳ್ತೀರಾ ಯೂಶಲಿ? ಡೆಫಿನೆಟ್ಲಿ. ಈಗ ಫಸ್ಟ್ ಟೈಮ್ ಹಂಗೇನಾದ್ರು ಆದ್ರೆ ನಾನು ಹೇಳ್ತೀನಿ, ಇದಾಗತ್ತೆ, ನಿನ್ಗೆ ಐಡಿಯಾ ಇರ್ಲಿಲ್ಲ ಹೆಂಗ್ ಇನ್ವೆಸ್ಟ್ ಮಾಡ್ಬೇಕಿತ್ತು ಅಂತ. ಹೌದು, ಲೆಸನ್ ಅಷ್ಟೇ ಇದು, ಬಟ್ ಈ ಮಿಸ್ಟೇಕ್ಸ್ ನ ಮತ್ತೆ ಮಾಡಬಾರ್ದು. ಕರೆಕ್ಟ್. ಈಗ ಅವ್ನ್ ಪಾಸ್ಟ್ ಯಾವ್ದೋ ಬಂದು ಏನ್ ಗೊತ್ತಾ ರಾಜೇಶ್, ನನ್ ಬಾಲ್ಯದಲ್ಲಿ ನಮ್ಮಪ್ಪ ಹಿಂಗ್ ಮಾಡ್ತಾ ಇದ್ರು, ನಮ್ಮಮ್ಮ ಹಂಗ್ ಹೊಡಿತಾ ಇದ್ರು ಅಂದ್ರೆ, ಓ ನೀನ್ ಪಾಸ್ಟ್ ಎಲ್ಲ ಹಂಗಿದ್ಯಾ, ಹಂಗ್ರೆ ನಾಳೆಯಿಂದ ನನ್ನ ಹತ್ರ ಮಾತಾಡ್ಸಕ್ ಬರ್ಬೇಡ, ನಿನ್ ಪಾಸ್ಟ್ ಅಷ್ಟು ದರಿದ್ರವಾಗಿದೆ ಅಂದ್ರೆ ಯು ಡೋಂಟ್ ಡಿಸರ್ವ್ ಟು ಬಿ ಮೈ ಫ್ರೆಂಡ್ ಅಂತಿರೋ. ಅಯ್ಯೋ ನನ್ ಪಾಸ್ಟ್ ಅಲ್ಲೂ ಎಷ್ಟೊಂದ್ ಗಾಯ ಆಯ್ತು, ಎಲ್ಲಾರ ಮನೆ ದೋಸೆ ತುತ್ತು ಬಾ, ಅದೆಲ್ಲ ತಲೆ ಕೆಡಿಸ್ಕೋಬೇಡ, ಹಿಂದಿಂದನ ಸ್ಫೂರ್ತಿಯಾಗಿ ತಗೋಬೇಕು ಅಂತ ಮೋಟಿವೇಟ್ ಮಾಡ್ತಿರೋ, ಅಥವಾ ಹೋಗು ನೀನು ಸೇರ್ಬೇಡ ನನ್ ಜೊತೆ ಅಂತ ಹೇಳ್ತಿರೋ. ನಾನು ಬೇರೆಯವ್ರ ಎಕ್ಸಾಂಪಲ್ಸ್ ಕೊಡ್ತೀನಿ. ಅಂತ ಅಣ್ಣವರೇ ಲೈಫಲ್ಲಿ ಅಷ್ಟು ದೊಡ್ಡ ಕಷ್ಟ ಕಂಡಿದ್ರು. ಅಮಿತಾಬ್ ಬಚ್ಚನ್ ಅಂತ ಅವ್ರ ವಾಯ್ಸೇ ಚೆನ್ನಾಗಿಲ್ಲ ಅಂತ ಒಂದು ರೇಡಿಯೋ ಇಂದಾನೆ ಅವ್ರನ್ನ ಒಂದು RJ ಕೂಡ ಸೆಲೆಕ್ಟ್ ಮಾಡಿರ್ಲಿಲ್ಲ. ರೈಟ್, ಕರೆಕ್ಟ್. ದೊಡ್ಡ ಅಲ್ವಾ? ಈಗ ಅಮಿತಾಬ್ ಬಚ್ಚನ್ ಅವ್ರ ವಾಯ್ಸ್ ನ ಟೀಸ್ ಮಾಡ್ತಾ ಇದ್ದು, ಇವತ್ತು ಅವ್ರ ವಾಯ್ಸ್ ವರ್ಲ್ಡ್ಸ್ ಮೋಸ್ಟ್ ಪೇಡ್ ತರ ಆಗಿದೆ. ಕರೆಕ್ಟ್, ಎಕ್ಸಲೆಂಟ್. ಇನ್ನ ಒಂದ್ ಸ್ವಲ್ಪ ಮುಂದಕ್ಕೆ ಹೋಗೋಣ. ಈಗ ಫಾರ್ ಇನ್ಸ್ಟೆನ್ಸ್ ಆತ ಒಳ್ಳೆ ಹುಡುಗ, ಪಾಪ ಸಡನ್ ಆಗಿ ಏನೋ ಬ್ಯಾಡ್ ಹ್ಯಾಬಿಟ್ಸ್ಗೆಲ್ಲ ಹೋದ್ರೆ, ಬೇಡ ಕಣೋ ಲೈಫ್ ಹಾಳಾಗತ್ತೆ, ಇದೆಲ್ಲ ಮಾಡಬೇಡ, ಅಥವಾ ನೋಡು ಅವ್ರು ಹಂಗೆ ಮಾಡ್ಕೊಂಡ್ರು, ನಾನು ಒಂದ್ಸತಿ ಹಿಂಗ ಆಗ್ಬಿಟ್ಟಿದ್ದೆ ಪ್ರಚೋದನೆಗೆ, ಬಟ್ ನಾನು ಹೊರಗಡೆ ಬಂದ್ಬಿಟ್ಟೆ, ಈ ತರ ಹೇಳ್ತಿರೋ, ಇಲ್ಲ ಮಾಡ್ ಸಾಯಿ ಹಾಳಾಗೋಗು ನೀನ್ ಇರೋದೇ ಹಾಗೆ ಅಂತಿರೋ. ನ್ಯಾಚುರಲಿ ಈ ಆನ್ಸರ್ ಈಸಿ. ವಿ ಡೋಂಟ್ ವಾಂಟ್ ಅವರ್ ಲವ್ಡ್ ಒನ್ಸ್ ಟು ಗೆಟ್ ಡಿಸ್ಟ್ರಾಯ್, ಮೋಟಿವೇಟ್ ಮಾಡ್ತೀವಿ, ಹೌದಲ್ವಾ ಸರ್? ಇನ್ನು ತುಂಬಾ ಜನ ನಿಮಗೆ ಆಗಿರಬಹುದು, ಅಥವಾ ನಮ್ಮೆಲ್ರಿಗೂ ಸುಮಾರು ಸತಿ ಆಗಿರುತ್ತೆ, ಅಥವಾ ತುಂಬಾ ಜನ ಹೇಳಿರೋದನ್ನ ಕೇಳಿರ್ತೀರಾ, ನನ್ನ ಹತ್ರನೇ 100 ಜನ ಬಂದು ಕೌನ್ಸಿಲಿಂಗ್ ತಗೋತಾರೆ, ಕಷ್ಟ ಅಂದಾಗೆಲ್ಲ ನನಗ್ ಫೋನ್ ಮಾಡ್ತಾರೆ, ಆದ್ರೆ ನನಗೆ ಪ್ರಾಬ್ಲಮ್ ಆದಾಗ ಯಾಕೆ ನಾನು ಈ ತರ ಬಿದ್ಬಿಡ್ತೀನಲ್ಲ, ಈ ತರ ನಾನು ಸರಿ ಮಾಡ್ಕೊಳಕ್ಕೆ ಆಗಲ್ವಲ್ಲ ಅಲ್ವಾ? ನಾನು ಬೆಳಗ್ಗೆದ್ರೆ ನನ್ನ ಕ್ಲಿನಿಕಲ್ಲಿ ಈ ತರ ಡೈಲಾಗ್ ಹೊಡೆಯೋರು ಬಂದೇ ಬರ್ತಾರೆ ಸರ್. ಅಂದ್ರೆ ಮೇಡಮ್ ನಾನು ಬರ್ಬಾರ್ದಾಗಿತ್ತು ಇಲ್ಲಿ ಟ್ರೀಟ್ಮೆಂಟ್ಗೆ, ಯಾಕಂದ್ರೆ ನನ್ನ ಹತ್ರನೇ ನಮ್ಮ ಸ್ಕೂಲಲ್ಲಿ ಅಥವಾ ನಮ್ಮ ಕಾಲೇಜಲ್ಲಿ ಅಥವಾ ನಮ್ಮ ಆಫೀಸಲ್ಲಿ ತುಂಬಾ ಜನ ಹೆಲ್ಪ್ ಕೇಳ್ತಾರೆ, ಬಟ್ ನಾನ್ ಬಂದು ನಿಮ್ಮ ಹತ್ರ ಕೇಳ್ತೀನಲ್ಲ ಅಂತ. ಇದು ತುಂಬಾ ನಾರ್ಮಲ್. ಇದು ಯಾಕೆ ಅಂತಂದ್ರೆ, ಈಗ ಇದೇ ಪ್ರಶ್ನೆನ ಸ್ವಲ್ಪ ಟ್ವಿಸ್ಟ್ ಅಲ್ಲಿ ವಾಪಸ್ ಕೇಳ್ತೀನಿ, ಖಂಡಿತ ನೀವು ಶಾಕ್ ಆಗ್ತೀರಾ. ಪ್ರಾಬ್ಲಿ ವೀಕ್ಷಕರು ವಿಡಿಯೋ ಪಾಸ್ ಮಾಡಿ ಯೋಚನೆ ಮಾಡ್ಬೋದಾ ಅಂತ. ಫಸ್ಟ್ ಪ್ರಶ್ನೆಗೆ ವಾಪಸ್ ಹೋಗೋಣ. ನೀವು ಫೇಲ್ ಆದಾಗ, ಯಾವತ್ತಾದ್ರೂ ಒಂದಿನ ಕೆಡ್ದಾಗ ಫೇಲ್ ಆದಾಗ, ಪರವಾಗಿಲ್ಲ ಬಿಡು ಫೇಲ್ ಆದೆ ಅಂತ ಅನ್ಕೊಳ್ಳೋದು ಜಾಸ್ತಿನಾ? ನಾನು ಯಾವಾಗ್ಲೂ ಹೀಗೆ ಫೇಲೇ ಆಗ್ತಾ ಇರ್ತೀನಿ, ನಾನೊಬ್ಬ ಗೂಬೆ, ಯಾವಾಗ್ಲೂ ಈ ತರನೇ ಎಲ್ಲಾದ್ರೂ ಹೋಗಿ ತಗ್ಲಾಕೋತಾ ಇರ್ತೀನಿ ಅಂತ ಹೇಳೋದು ಜಾಸ್ತಿನಾ? ಇಲ್ಲ ಇಮಿಡಿಯೇಟ್ ಆಗಿ ಪರವಾಗಿಲ್ಲ ಬಿಡು ಎಲ್ಲ ಆಗತ್ತೆ ಅಂತ ಬೆನ್ ತೊಟ್ಕೊಂಡು ಇದ್ಬಿಡ್ತೀವ? ಬೆನ್ ತಟ್ಕೊಂಡಂತೂ ಇದ್ದಾಳಲ್ಲ. ಎಸ್, ವಿ ಯೂಶಲಿ ಗೋ ಡೌನ್, ಇಸ್ ಇಟ್? ಯಾಕೆ ಹಿಂಗಾಯ್ತು, ನನಗೆ ಯಾಕಾಯ್ತು, ಅಂದ್ರೆ ಫ್ರೆಂಡ್ ಹತ್ರ ಮಾತಾಡೋ ಲ್ಯಾಂಗ್ವೇಜ್ ಗಿಂತ ಇನ್ನೂ ಕೆಳಗಡೆ ನಮ್ ಜೊತೆ ನಾವು ಫೇಲ್ಯೂರ್ ಬಗ್ಗೆ ಮಾತಾಡ್ಕೊಳ್ತೀವಿ. ಎರಡನೇದು ಪಾಸ್ಟ್ ಬಗ್ಗೆನೂ ಅಷ್ಟೇ. ಫ್ರೆಂಡ್ಗೆ ಬಿಡೋ ನೋಡು ಅವ್ರು ಇವ್ರು ಅಂತೆಲ್ಲ ಎಷ್ಟು ಚೆನ್ನಾಗಿ, ಖಂಡಿತ ನಾವೆಲ್ಲರೂ ಹಾಗೆ, ಅವ್ರಿಗೆ ಆಗಾಯ್ತು ಇವ್ರಿಗೆ ಆಗಾಯ್ತು, ನಿನ್ ಪಾಸ್ಟ್ ಅಲ್ಲೂ ನೋವಿದ್ರೆ ಏನೋ ಬಿಗ್ ಡೀಲ್ ಅಂತ ಹೇಳೋ ನಾವು. ಯಾರಾದ್ರೂ ನಮ್ಗೆ ಇವಾಗ ನೋವು ಕೊಟ್ರೆ, ನಂಗೆ ಆಗ್ಲಿಂದಾನೂ ಹಾಗೆ, ನಮ್ಮ ಅಪ್ಪನೂ ಹಾಗೆ ಮಾಡ್ತಾ ಇದ್ರು, ನಮ್ಮ ಅಮ್ಮನೂ ಹೀಗೆ ಮಾಡಿದ್ರು, ಅಯ್ಯೋ ನಾನು ಅಷ್ಟು ನಂಬಿದ ಫ್ರೆಂಡು ಹೀಗೆ ಮಾಡಿದ್ರು ಅಂತ ನಮ್ ಪಾಸ್ಟ್ ನಮ್ಮನ್ನ ಇನ್ನೂ ಕುಗ್ಸತ್ತೆ. ಅಂದ್ರೆ
ಇದೇ ತರದ ನೋವಿನ ಕಥೆಯನ್ನ ತಗೊಂಡ್ ಬರೋ ನಿಮ್ಮ ಫ್ರೆಂಡ್ಗೆ ನೀವು ಅಷ್ಟೊಂದು ಮೋಟಿವೇಶನ್ ಕೊಟ್ಟು ಅಷ್ಟು ಧೈರ್ಯ ಕೊಡ್ತೀರಾ. ಆದ್ರೆ ನಿಮ್ ಜೊತೆಲೇ ನಿಮ್ಗದಾದ್ರೆ ನಿಮಗೆ ಅದರಿಂದ ಹೊರಗಡೆ ಬರೋಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನೀವು ನಿಮ್ಮನ್ನ ಪ್ರೀತಿಸ್ತಾನೆ ಇಲ್ಲ ಸಾಕಷ್ಟು. ನಿಮ್ ಫ್ರೆಂಡ್ ಅಷ್ಟು ನಿಮ್ಮನ್ನ ನೀವು ಪ್ರೀತಿಸ್ತಾ ಇಲ್ಲ. ಯು ಆರ್ ನಾಟ್ ಲವಿಂಗ್ ಯುವರ್ ಸೆಲ್ಫ್ ಆಸ್ ಮಚ್ ಆಸ್ ಯು ಲವ್ ಯುವರ್ ಫ್ರೆಂಡ್. ನಾನು ನಿಮ್ಗೆ ಇನ್ನೊಂದು ಕ್ಲಾಸಿಕಲ್ ಎಕ್ಸಾಂಪಲ್ ಕೊಡ್ತೀನಿ ಸರ್. ಇದು ಐ ಆಮ್ ಶೋರ್ ಎವ್ರಿಬಡಿ ವಿಲ್ ಅಗ್ರಿ. ಈಗ ನಮ್ಮ ತಾಯಿನೇ ತಗೊಳ್ಳೋಣ. ನಮ್ಮನ್ನ ಹೆತ್ತಿದ್ದಾರೆ, ಹೊತ್ತಿದ್ದಾರೆ. ನಾವೆಲ್ಲರೂ ನಮ್ಮ ತಾಯಿನ ದೇವ್ರ ತರ ನೋಡ್ತೀವಿ, ಕಾಲಿಗೆ ಬೀಳ್ತೀವಿ. ಯಾರಾದ್ರೂ ಏನಾದ್ರೂ ನಿಮ್ಮಮ್ಮ ದಪ್ಪಗಿದ್ದಾರೆ, ಕುಳ್ಳುಗಿದ್ದಾರೆ ಅಂದ್ರೆ ಕೆಂಡಾಮಂಡಲ ಆಗ್ಬಿಡ್ತೀವಿ. ಅಂಡ್ ವಿ ಆಲ್ವೇಸ್ ಗಿವ್ ದಟ್ ಹೈಯೆಸ್ಟ್ ರೆಫರೆನ್ಸ್. ನಮ್ಗೆ ಸ್ವಲ್ಪ ಬೇಜಾರು ಇದ್ರು ಅವ್ರ ಮೇಲೆ, ಅಪ್ಪ ಅಮ್ಮ ದೇವ್ರು ತಪ್ಪು ಹಂಗೆಲ್ಲ ಅನ್ಕೋಬಾರ್ದು ಅಂತ, ಅಥವಾ ಬೈದ್ರೂ ಗಿಲ್ಟ್ ಆಗುತ್ತೆ. ಈಗ ನಾನು ನೀವು ಇಲ್ಲಿ ಬಂದಿದ್ದೀವಿ ಸರ್, ಈ ಪಾಡ್ಕಾಸ್ಟ್ ಮಾಡ್ತಾ ಇದೀವಿ. ನಮ್ಮ ತಂದೆ ತಾಯಿನ ಬ್ಯಾಗಲ್ಲಂತೂ ಹಾಕೊಂಡ್ ಅಥವಾ ಅವ್ರು ಆಚೆ ಕೂತ್ಕೊಂಡು ನಮಗೋಸ್ಕರ ತಿಂಡಿ ಇಟ್ಕೊಂಡು ಇಲ್ಲೇ ಇದ್ದೀನಿ ಅಂತ ಹೇಳ್ತಾ ಇಲ್ಲ ಅಲ್ವಾ? ಅಂದ್ರೆ ದೇ ಆರ್ ಗಿವಿಂಗ್ ಅಸ್ ಎನರ್ಜಿ ಡೀಪ್ ಇನ್ ಸೈಡ್. ಬಟ್ 24/7 ಅಂತೂ ಇಲ್ಲ ಅವ್ರು ನಮ್ಮ ಜೊತೆಲಿ. 24/7 ಯಾವ್ದಾದ್ರೂ ನಿಮಗೆ ದುಡಿತಾ ಇದ್ರೆ, ನಿಮ್ ಜೊತೆಲಿದ್ರೆ ಅದ್ ನಿಮ್ ದೇಹ ಅಲ್ವಾ? ನಿಮ್ಮ ತಾಯಿಗೆ ಒಂದ್ ತಪ್ಪು ಪದ ಮೈಂಡಲ್ಲಿ ಬಂದ್ರೆ ಸಾರಿ ದೇವ್ರೆ ಅನ್ನೋ ನೀವು ನಿಮ್ ದೇಹಕ್ಕೆ ಪರವಾಗಿಲ್ಲ ಬಿಡುವಂತ ಜಂಕ್ ಫುಡ್ ತಗೋತೀವಿ, ಪರವಾಗಿಲ್ಲ ಬಿಡುವಂತ ಕೆಮಿಕಲ್ ಹಾಕೋತೀವಿ, ಪರವಾಗಿಲ್ಲ ಬಿಡುವಂತ ಬೈಕೋತೀವಿ, ಪರವಾಗಿಲ್ಲ ಬಿಡುವಂತ ನಾನು ಸರಿ ಇಲ್ಲ, ನಾನು ನಾಲಾಯಕ್ಕು, ನನ್ಗೆ ಯೋಗ್ಯತೆ ಇಲ್ಲ ಅಂತ ಅನ್ಕೊಳ್ತೀವಿ. ಅಂದ್ರೆ ನಮ್ಮ ಹೆತ್ತವರಿಗೆ ಕೊಡುವ ಗೌರವದಲ್ಲಿ ಕಾಲ್ ಭಾಗನು 24 hours ದುಡಿತಾ ಇರೋ ಟ್ರಿಲಿಯನ್ಸ್ ಆಫ್ ಸೆಲ್ಸ್ಗೆ ನಮ್ಗೆ ಕೊಡಕ್ಕೆ ಯೋಗ್ಯತೆನೇ ಇಲ್ವಾ ಹಾಗಾದ್ರೆ? ಹೌದಲ್ವಾ? ಅಂದ್ರೆ ನಮಗೆ ನಮ್ಮ ಮೇಲೇನೆ ಎಷ್ಟು ಸೆಲ್ಫ್ ಲವ್ ಅನ್ನೋ ಕಾನ್ಸೆಪ್ಟ್ ಎಷ್ಟು ದೂರ ಹೊರಟೋಗಿದೆ ಅಂತ ಯೋಚನೆ ಮಾಡಿದಾಗ, ಹೌದಲ್ವಾ, ಐ ಆಮ್ ನಾಟ್ ಎಟ್ ಆಲ್ ಗಿವಿಂಗ್ ದಟ್ ಲವ್, ದಟ್ ರೆಸ್ಪೆಕ್ಟ್, ದಟ್ ಸ್ಪೇಸ್ ಅಂತ ಅನ್ಸುತ್ತೆ. ಸೊ ಈ ಸೆಲ್ಫ್ ಲವ್ ಅನ್ನೋದು ಏನೋ ಫ್ಯಾನ್ಸಿಯಾಗಿ ನಾನು ಸೆಲ್ಫಿಶು, ನನಗೆ ನಾನೇನೋ ಮಾಡ್ಕೊಳ್ಬೇಕು ಅನ್ನೋದಲ್ಲ. ನಮ್ಮನ್ನ ನಾವು ಆಳವಾಗಿ ಅರ್ಥ ಮಾಡ್ಕೊಂಡು ನಮ್ಮ ಸ್ಪೇಸನ್ನ, ನಮ್ಮ ಬೌಂಡ್ರಿಯನ್ನ ರೆಸ್ಪೆಕ್ಟ್ ಮಾಡಿ ತಿಳ್ಕೊಂಡಾಗ ನಾವು ಹೇಗಿರ್ಬೇಕು, ಏನ್ ಮಾಡ್ಬೇಕು, ಯಾವ ಥರದ ಬೇಡಿಕೆಗಳು ವಾಸ್ತವದಲ್ಲಿ ಇರಬೇಕು, ಯಾವ ಥರ ಇದ್ರೆ ಅನಾರೋಗ್ಯ ಬರುತ್ತೆ, ಯಾವ ಥರ ಇಲ್ಲದೆ ಇದ್ರೆ ನಾನು ಆರೋಗ್ಯಕರವಾಗಿರಬಹುದು ಅನ್ನೋ ರಿಯಲೈಸೇಷನ್ ಪಾಯಿಂಟ್ಗೆ ಬರುತ್ತಲ್ಲ, ಆ ಅವೇರ್ನೆಸ್ ಸೆಲ್ಫ್ ಲವ್ ಅಂತ ಕರೆಯುತ್ತೆ. ಅಲ್ಲ, ಮೋಸ್ಟ್ಲಿ ಇದು ಹಿಂಗೂ ಆಗಿರ್ಬೋದಾ? ಈಗ ನಮ್ಮ ಸಿನಿಮಾಗಳಾಗಿರ್ಬೋದು, ಅಥವಾ ನಮ್ಮ ಕಟ್ಟುಪಾಡುಗಳಾಗಿರ್ಬೋದು, ಅಥವಾ ಮನೆಗಳಲ್ಲಿ ದೊಡ್ಡೋರು ಹೇಳಿರೋದಾಗಿರ್ಬೋದು, ಇದೆಲ್ಲ ಕಿವಿಗೆ ಬಿದ್ದು 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 ಕೆಲವೊಂದು ವಿಚಾರದಲ್ಲಿ ತಾಯಿ ಅಂದ್ರೆ ಅವಳು ಉಪವಾಸ ಇದ್ರೂ ಚಿಂತೆ ಇಲ್ಲ, ಮಕ್ಳಿಗೆಲ್ಲ ಹೊಟ್ಟೆ ತುಂಬಿಸ್ಬೇಕು, ಗಂಡಂಗ್ ಹೊಟ್ಟೆ ತುಂಬಿಸ್ಬೇಕು. ತಂದೆನೂ ಅಷ್ಟೇ, ತಂದೆ ಬಿಸಿಲಲ್ಲಿ ಊರೆಲ್ಲ ತಿರ್ಕೊಂಬಂದ್ರು ಪರವಾಗಿಲ್ಲ, ಅವನು ಉಪವಾಸ ಇದ್ದು ತಲೆ ತಿರುಗಿ ರೋಡ್ ರಸ್ತೆಯಲ್ಲಿ ಬಿದ್ರು ಪರವಾಗಿಲ್ಲ, ಮನೆಯಲ್ಲಿ ಹೆಂಡತಿಗೆ ಮಕ್ಕಳಿಗೆಲ್ಲ ಹೊಟ್ಟೆ ತುಂಬಾ ಊಟ ಹಾಕ್ಬೇಕು. ಹೆಂಡತಿ ಅಂದ್ರೆ ಹಿಂಗೆ, ಗಂಡ ಪ್ರೋಟೋಕಾಲ್. ಆಮೇಲೆ ಈಗ ಪ್ರೀತಿಲಿ ಯಾರೋ ಹುಡುಗಿ ಮೋಸ ಮಾಡ್ಬಿಟ್ಲು ಅಂದ್ರೆ ಇವನು ಹುಡುಗ ಸಫರ್ ಆಗ್ಲೇಬೇಕು. ಇವನು ಎಲ್ಲೋ ಹಿಮಾಲಯ ಬೆಟ್ಟಕ್ಕೆ ಹೋಗಿ ಒಂದ್ ರೋಸ್ ಕಿತ್ಕೊಂಡ್ಬಂದು ಅವಳಿಗೆ ಕೊಟ್ಟಿರ್ತಾನೆ, ಬಟ್ ಅದು ಕೌಂಟ್ ಆಗಲ್ಲ. ಇವನ್ ಎಷ್ಟು ಹರ್ಟ್ ಮಾಡ್ಕೋತಾನೆ. ಅದೇ ಮೋಸ್ಟ್ಲಿ ಇದು ರೂಢಿ ಮಾಡಿ ಇಟ್ಬಿಟ್ಟಿದ್ದಾರೆ. ಹೌದು, ಅದೇ ಸರ್, ನಾವು ರೋಬೋ ತರ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇದಿದು ಹೀಗೆ ಆಗ್ಬೇಕು, ಇಷ್ಟು ವಯಸ್ಸಿಗೆ ಮದ್ವೆ ಆಗ್ಬೇಕು, ಇಲ್ಲಾಂದ್ರೆ ಅವ್ರಿಗೇನೋ ಒಂದು ದೋಷ, ಈ ತರನೇ ಅವ್ರು ಇಷ್ಟು ಒಳಗಡೆ ಮದ್ವೆ ಆಗಿ ಇಷ್ಟು ಗ್ಯಾಪ್ ಒಳಗಡೆನೆ ಮಕ್ಕಳಾಗ್ಬಿಡ್ಬೇಕು, ಇಲ್ಲಾಂದ್ರೆ ಏನೋ ಪಾಪ ಮಾಡಿದ್ದಾರೆ. ಸೊ ಆ ಮಷೀನ್ ಟೈಪ್ ಆಫ್ ಬ್ರೈನ್ ಏನಿದೆ ಅದನ್ನ ವಿ ವಾಂಟ್ ದಟ್, ವಿ ಜಸ್ಟ್ ವಾಂಟ್ ಟು ಫಿಟ್ ಇನ್ ದಟ್ ಮಷೀನ್. ನಂದು ಏನ್ ಎಕ್ಸ್ಕ್ಲೂಸಿವ್, ಲಾಸ್ಟ್ ಟೈಮ್ ನಾವು ಸೋಲ್ ಪರ್ಪಸ್ ಬಗ್ಗೆ ಮಾತಾಡ್ತಾ ಇದೀವಿ. ಎಷ್ಟು ಜನಕ್ಕೆ ಗಟ್ಸ್ ಇದೆ, ನಂದು ಎಕ್ಸ್ಕ್ಲೂಸಿವ್ ಸೋಲ್ ಪರ್ಪಸ್ ಅನ್ನ ನಾನು ಅದಕ್ಕೆ ಬದ್ಧವಾಗಿ ನಡೀತೀನಿ. ಅವರೆಲ್ಲ ಹೇಳೋರು ಹೇಳಿ, ನನಗೆ ಇದ್ರಲ್ಲಿ ಕ್ಲಾರಿಟಿ, ಕಂಟೆಂಟ್ಮೆಂಟ್ ಇದೆ ಅನ್ನೋ ಆ ಧೈರ್ಯ ಎಷ್ಟು ಜನಕ್ಕಿದೆ. ಇದ್ದವರೆಲ್ಲ ದೊಡ್ಡ ಸಮಾಜ ಸೇವೆ ಮಾಡಿ ದೊಡ್ಡ ರೆವಲ್ಯೂಷನ್ ಮಾಡಿ ಹೊಟ್ಟೋಗ್ಬಿಟ್ಟಿದ್ದಾರೆ. ನಮ್ಗೆ ಆಗ, ಯಾಕಂದ್ರೆ ಆ ರೆವಲ್ಯೂಷನ್ ಮಾಡ್ಬೇಕಾದ್ರೆ ಇಲ್ಲ ಇದು ಹೀಗಿಲ್ಲ ಅಂತ ಆ ಗೆರೆಯನ್ನ ದಾಟಿ ಈ ಕಡೆ ಬಂದವ್ರು ಕಲ್ಲು ಹೊಡೆದಿದ್ದಾರೆ. ಬಟ್ ಆಮೇಲೆ ಎಲ್ಲ ಅವ್ರನ್ನೇ ಫಾಲೋ ಮಾಡಿದ್ದಾರೆ. ಇದು ನಮ್ಮ ಸಮಾಜದಲ್ಲಿ ಹೊಸದೇನೋ ಅಲ್ಲ ಸರ್, ತುಂಬಾ ಹಳೆಯ ವಿಷಯ ಇದು. ಬಟ್ ಎಸ್, ಈಗ ಉದಾಹರಣೆಗೆ ಒಂದು ಮಿಡಿಲ್ ಕ್ಲಾಸ್ ಮನೆಯಲ್ಲಿ ಅತ್ತೆ ಮಾವ ಗಂಡ ಹೆಂಡತಿ ಎಲ್ಲರೂ ಇದ್ದಾರೆ. ಆ ಮನೇಲಿ ಅತ್ತೆಗೋ ಮಾವಂಗೂ ಬೆಡ್ ರಿಡನ್ ಆಗಿದ್ದಾರೆ. ಮನೆಗೆ ಒಂದ್ ಸ್ವಲ್ಪ ಕಷ್ಟಗಳು ಅಂದ್ರೆ ಏನೇನೋ ಇರ್ಬೋದೇನೋ, ಕೆಲಸ ಮಾಡ್ಬೇಕು. ಆಮೇಲೆ ಇರ್ತಕ್ಕಂಥ ಸೊಸೆ, ಆ ಮನೆ ಹೆಣ್ಮಗಳು ಏನಿರ್ತಾರೆ, ಅವಳು ಅವ್ರ ಅತ್ತೆ ಮಾವನ್ಗೂ ತೊಂದರೆ ಇದೆ, ಕಷ್ಟಗಳಿದೆ, ಅಥವಾ ಅವ್ರೇನೋ ಬೆಡ್ ರಿಡನ್ ಆಗಿದ್ದಾರೆ ಅಂತ ಇವಳು ಕರೆಕ್ಟಾಗಿ ಡ್ರೆಸ್ ಮಾಡ್ಕೊಳಂಗಿಲ್ಲ. ಈ ಹೆಣ್ಮಗಳು ಕರೆಕ್ಟಾಗಿ ಟೈಮ್ ಊಟ ತಿನ್ನಂಗಿಲ್ಲ, ಫಸ್ಟ್ ಅವ್ರಗಳೆಲ್ಲ ಆಗ್ಬೇಕು. ಪಾಪ ಎಲ್ಲ ನನಗೆ ಖುಷಿಯಾಗಿರಂಗಿಲ್ಲ. ಹೌದು ಸರ್, ನನಗಿದು ಒಂದು ಹೆಣ್ಮಗಳ ಕಥೆ ಹೇಳಿತು. ಎಷ್ಟೋ ಜನರು ಹೆಣ್ಮಕ್ಳಾಗ್ಬೋದು, ಇನ್ಫ್ಯಾಕ್ಟ್ ಗಂಡ್ ಮಕ್ಳು ಅಷ್ಟೇ, ಪಾಪ ಅವ್ರ ಫ್ಯಾಮಿಲಿಗೋಸ್ಕರ ಕತ್ತೆಗಳು ದುಡಿತಾರೆ, ಇವರೇ ಖುಷಿಯಾಗಿರಲ್ಲ. ಈಗ ಬಂಗಾರದ ಮನುಷ್ಯ ಫಿಲಮ್ ಅಲ್ಲಿ ನಮ್ಮ ಅಣ್ಣವ್ರು ಹೆಂಗೆ ಕುಟುಂಬಕ್ಕೋಸ್ಕರ ಎಲ್ಲ ದುಡಿದು ಮಾಡ್ತಾರೆ, ಕೊನೆಗೆ ಅವರು. ಎಸ್ ಇನ್ಫ್ಯಾಕ್ಟ್ ಇದು ಎಂಥ ಡೇಂಜರಸ್ ವೇ ಆಫ್ ಲೀಡಿಂಗ್ ಲೈಫ್ ಅಂತ ನಾವು ತುಂಬಾ ಡೀಪ್ ಆಗಿ ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಆದ್ರೆ ತುಂಬಾ ಜನಕ್ಕೆ
ಇದು ಗಿಲ್ಟ್ ಅಂತ ಅನ್ಸುತ್ತೆ. ತಪ್ಪಿದು, ಪಾಪ ಇದು, ನನ್ ಬಗ್ಗೆ ನಾನು ಯೋಚನೆ ಮಾಡೋದ, ಬೇರೆಯವ್ರ ನೀಡನ್ನ ತಾನೇ ಮುಂದೆ ಇಡಬೇಕು, ನನ್ನ ನೀಡನ್ ಮುಂದೆ ಇಡೋದ. ಈಗ ಏರೋಪ್ಲೇನ್ ಅಲ್ಲೂ ಅನೌನ್ಸ್ ಮಾಡ್ತಾರಲ್ವಾ, ಟೇಕ್ ಆಫ್ ಆಗಕ್ಕಿಂತ ಮುಂಚೆ ಮೊದ್ಲು ನಿಮ್ ಮಾಸ್ಕ್ ಹಾಕೊಳ್ರಪ್ಪ, ಆಮೇಲೆ ಪಕ್ಕದ ಮಾಸ್ಕ್ ಹಾಕಿ. ಅದು ಹಾಗಾದ್ರೆ ನಾನು ಗಿಲ್ಟು, ಪಾಪ ಪಾಪ ಅದು, ನಾನು ಬೇರೆಯವ್ರದ್ದು ಹಾಕ್ತೀನಿ ಅಂತ ಹೋದ್ರೆ, ನಾನ್ ಸತ್ತೋದ್ರೆ ಆಮೇಲೆ ನಂದು ಹಾಕೊಳಕ್ಕಾಗಲ್ಲ, ಪಕ್ಕದವ್ರದ್ದು ಹಾಕೊಳಕ್ಕಾಗಲ್ಲ. ಬಟ್ ಆ ಕಾಮನ್ ಸೆನ್ಸ್ನೇ ನಾವು ಪಾಪ ಇದು ಅನ್ನೋ ಪಾಪ ಪ್ರಜ್ಞೆಯಲ್ಲಿ ಫೀಡ್ ಮಾಡಿರೋದ್ರಿಂದ ಈ ಕಾನ್ಸೆಪ್ಟಿಗೆ ಇಳಿಯೋ ತಾಕತ್ತೆ ಎಷ್ಟೋ ಜನಕ್ಕಿಲ್ಲ. ಐ ಆಮ್ ಟೆಲಿಂಗ್ ವೆರಿ ಓಪನ್ಲಿ. ಅದಕ್ಕೆ ಸಿಕ್ಕಾಪಟ್ಟೆ ಅವೇರ್ನೆಸ್ ಬೇಕು, ಧೈರ್ಯ ಬೇಕು. ಇದು ಸೆಲ್ಫಿಶ್ನೆಸ್ ಅಲ್ಲ, ಇದು ಇಲ್ದೇ ಇದ್ರೇನೆ ನೀವು ಸೆಲ್ಫಿಶ್ ಆಗೋದು. ಯಾಕಂದ್ರೆ ನೀವು ಆ ಪೇನ್ ಪಾಯಿಂಟ್ ಅಲ್ಲೇ ಅಯ್ಯೋ ಪಾಪ ನಾನು ಅನ್ನೋದ್ರಲ್ಲೇ ತುಂಬಾ ಮಜಾ ತಗೊಂಡು ಅಲ್ಲೇ ಇರ್ಬೇಕಾಗತ್ತೆ. ಆಮೇಲೆ ಅದೇ ರೂಢಿ ಆಗೋಗುತ್ತೆ. ನಾವ್ ಅಂಕಲ್ ಒಬ್ರು ಒಂದ್ ಮಾತು ಹೇಳಿದ್ ಜ್ಞಾಪಕ ಒಂದ್ಸಲಿ. ಅವ್ರ ತಾಯಿನ ಅವರು ನೋಡ್ಕೊಳ್ದೆ ಅವ್ರ ತಂಗಿ ಅವ್ರ ತಂಗಿ ಮೇಲೆ ಬಿಟ್ಬಿಟ್ರು. ಈ ಅಂಕಲ್ಗೆ ಮದ್ವೆ ಆಗಿ ಒಂದ್ ಇಬ್ಬರೇನೋ ಮಕ್ಳಿದಾರೆ. ಆಮೇಲೆ ಅವ್ರ ತಾಯಿ ಇರೋ ಲೆಕ್ಕ ಅವ್ರೇ ಸಾಕ್ಬೇಕಲ್ವಾ ಗಂಡು ಮಗು. ಸೊ ಸ್ವಲ್ಪ ವರ್ಷ ಆದ್ಮೇಲೆ ಹೆಂಡತಿ ಬಂದ ತಕ್ಷಣ ಅತ್ತೆಗೂ ಸೊಸೆಗೇನೋ ಫ್ರಿಕ್ಷನ್, ಆಮೇಲೆ ತಂದೆಗೂ ಮಗನ್ಗೂ ತಾಯಿಗೂ ಆಗ್ಲಿಲ್ಲ. ಕೊನೆಗೆ ಹೆಣ್ಮಗು ಮನೇಲೆ ಇರಿ ಅಂತಂದ್ರು. ಅಮ್ಮ ಶಿಫ್ಟ್ ಆದ್ರು. ಇವ್ರೇನೋ ದುಡ್ಡು ಕೊಟ್ಟಲ್ಲೆಲ್ಲ ನೋಡ್ಕೊಳೋರು ಎಲ್ಲ ನಡೀತಾ ಇತ್ತು. ಒಂದಿನ ಕೇಳಿದೆ, ಅಲ್ಲ ಅಂಕಲ್ ಪಾಪ ಆ ಅಜ್ಜಿ ನಿಮ್ಮನ್ನ ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ನೀವು ಹಾಗೆ ಅಬ್ಯಾಂಡನ್ ಮಾಡಿರೋ ನಿಮ್ ತಂಗಿ ಮನೆಗೆ ಯಾಕೆ ಕಳ್ಸರಿದೆ? ಅವ್ರು ಹೇಳಿದ್ರು, ಚಿಕ್ಕ ವಯಸ್ಸಲ್ಲಿ ಕಷ್ಟಪಟ್ಟಿದ್ದಾರೆ, ಸಾಕಿದ್ದಾರೆ, ನಿಜ ಇಲ್ಲ ಅಂತಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ಅದು ಅವ್ರ ಜವಾಬ್ದಾರಿ ಆಗಿತ್ತು, ಮಾಡಿದ್ದಾರೆ. ಐ ಆಮ್ ಗ್ರೇಟ್ಫುಲ್ ಅದಕ್ಕೆ. ಅದಾದ್ಮೇಲೂ ಕೂಡ ನಾನು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳಕ್ ಶುರು ಮಾಡಿದೆ. ಆದ್ರೆ ನಮ್ ತಾಯಿಲಿ ಒಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡಿದೆ ಅಂತಂದ್ರು. ಆದ್ರೆ ಪ್ಯಾಟರ್ನ್ ಅಂತ ಅಂದಿಲ್ಲ, ಏನೋ ಒಂದು ವರ್ಡ್ ಯೂಸ್ ಮಾಡಿದ್ರು. ಏನು ಅಂದ್ರೆ, ಗಂಡ ಹೆಂಡತಿ ಮದುವೆ ಆದ್ಮೇಲೆ ಅವರಿಗೆ ಕಾಲ್ ನೋವು, ಸೊಂಟ ನೋವು ಏನೋ ಇತ್ತಂತೆ ಅಜ್ಜಿಗೆ. ಗಂಡ ಹೆಂಡತಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಕ್ ರೆಡಿ ಆದ್ರೆ ಸಾಕು, ಅಯ್ಯೋ ಕಾಲ್ ನೋವು ಬರ್ತಿದೆ, ನನ್ಗೆ ಆಗ್ತಿಲ್ಲ, ನನ್ಗೆ ಎಲ್ಲನೂ ಆಗ್ತಿಲ್ಲ, ಮನೆಗೆ ಕರ್ಕೊಂಡು ಹೋಗಿ ಅಂತ. ನೆಕ್ಸ್ಟ್ ಈಗ ಗಂಡ ಹೆಂಡತಿ ಎಲ್ಲಾರು ಪಾಪ ಫಿಲಿಮ್ಗೆ ಹೋಗ್ಬೇಕು ಅಂತ ರೆಡಿ ಆದ್ರೆ, ಇಲ್ಲ ನಂಗೆ ಸೊಂಟ ನೋವು, ಕಾಲ್ ನೋವು. ಅವ್ರು ಹೇಳ್ತಿದ್ರು, ಪ್ರತಿ ಸಾರಿ ನಾವು ಎಲ್ಲಿ ಚೆನ್ನಾಗಿ ಎಲ್ಲ ಹೊರಗೆ ಹೋಗ್ಬೇಕಂದ್ರೆ ಇವ್ರದೊಂದು ಶುರು ಆಗೋದು. ಮನೆಗೆ ನನ್ನ ಹೆಂಡತಿ ಕಡೆಯವ್ರು ಯಾರು ಬಂದ್ರು ಇವ್ರೊಂದು ಶುರು ಮಾಡ್ತಾ ಇದ್ರು. ನಾವು ಸಂತೋಷವಾಗಿರೋದೇ ಅದೇನೋ ಗೊತ್ತಾಗ್ತಾ ಇರ್ಲಿಲ್ಲ. ನಾನು ಎಷ್ಟೋ ಟ್ರೈ ಮಾಡಿದೆ. ಅಬ್ಸಲ್ಯೂಟ್ಲಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಯಾವ ಹೆಣ್ಮಗು ಅಥವಾ ಸೀನಿಯರ್ ಸಿಟಿಸನ್ ಯಾರೇ ಇರಬಹುದು, ತಂದೆ ಯಾರಾದ್ರು ಸೆಲ್ಫ್ ಲವ್ ನ ಎಕ್ಸ್ಪೀರಿಯನ್ಸ್ ಮಾಡದೇ ಇದ್ರೆ ಅವ್ರೊಂದು ಟೈಮ್ ಬಾಂಬ್ ತರ ಕ್ಲಿಕ್ ಆಗ್ತಾ ಇರ್ತಾರೆ, ಗ್ಯಾರಂಟಿ ಬ್ಲಾಸ್ಟ್ ಆಗ್ತಾರೆ ಅವ್ರು ಒಂದಿನ ಅಂತ. ಅಂದ್ರೆ ನನ್ನ ಮಗನ್ ಮಾಡಿದೀನಿ, ಎಲ್ಲರಿಗೋಸ್ಕರ ಮಾಡಿದೀನಿ, ನನ್ನ ಲೈಫೇ ನೋಡಿಲ್ಲ, ಇದ್ ಮಾಡಿದೀನಿ ಅನ್ನೋರು ನಾಳೆ ದಿನ ಯಾವ ಸ್ಪೇಸ್ಗೆ ಹೊಟ್ಟೋಗ್ತಾರೆ ಅವ್ರು ಸೆಲ್ಫ್ ಲವ್ ಎಕ್ಸ್ಪೀರಿಯನ್ಸ್ ಮಾಡದೇ ಇದ್ರೆ. ಅಂದ್ರೆ ಇದೇ ಸಿಚುವೇಶನ್ ಬರುತ್ತೆ ಮನೆಯಲ್ಲೂ ಕತೆ. ಅಂದ್ರೆ ಯಾರನ್ನು ಖುಷಿಯಾಗಿರಕ್ ಬಿಡಕ್ ಆಗದೆ ಇರೋದು, ಯಾರು ಎಲ್ಲಾರ ಅಟೆನ್ಷನ್ ತಗೊಂಡು ಆ ನೋವು ಒಳಗಡೆ ಸರ್ಕಲ್ ಒಳಗಡೆ ಇವರು ಕೂತ್ಕೋಬೇಕು ಅನ್ನೋ ತರ ಆಗೋದು. ಅಥವಾ ಯಾಕಾದ್ರೂ ಇವ್ರು ಇದಾರೋ, ಅಯ್ಯೋ ಕರ್ಮ ಇವ್ರದು. ಅಂದ್ರೆ ಇವ್ರು ಹೆಂಗ್ ಹೇಳ್ತಾರೆ ಅಂದ್ರೆ, ಹಾಗಾದ್ರೆ ನಾನು ನಿನ್ಗೇನು ಮಾಡೇ ಇಲ್ವಾ, ನಾನು ನಿಮ್ಮ ಅಮ್ಮನೇ ಅಲ್ವಾ, ನೀನ್ ಹೆಂಡ್ತಿನೇ ನಿನ್ನ ಹುಟ್ಟಿಸ್ಬಿಟ್ಟು ಎಲ್ಲ ಮಾಡ್ಬಿಟ್ಟಿದ್ದಾಳ, ಹಂಗಾದ್ರೆ ನಾನೇನು ಗಾರ್ಬೇಜ ನಾನು ಅಂತ ಹೇಳ್ಕೊಂಡು ಅವ್ರಿಗೆ ಆ ಪಾಪ ಪ್ರಜ್ಞೆನೂ ಫೀಡ್ ಮಾಡಿ. ಅಂದ್ರೆ ಇಟ್ಸ್ ಲೈಕ್ ಅ ಕ್ಲಿಕಿಂಗ್ ಟೈಮ್ ಬಾಂಬ್ ವೇರ್ ಎವ್ರಿಬಡಿ ವಿಲ್ ಬಿ ಅ ವಿಕ್ಟಿಮ್ ಆಫ್ ದಿಸ್ ಪೇನ್. ಅದೇ ಆ ತಾಯಿ ಮದ್ವೆ ಆದಾಗ್ಲಿಂದಾನು ಸ್ವಲ್ಪ ಸೆಲ್ಫ್ ಲವ್ ಎಕ್ಸ್ಪೀರಿಯನ್ಸ್ ಮಾಡಿದಿದ್ರೆ, ಕಪ್ ಫುಲ್ ಆಗಿದ್ದಿದ್ರೆ, ಖಂಡಿತ ಬೇರೆಯವರಿಂದ ಈ ಪೀಡಿಸೋದು, ಕಾಡ್ಸೋದು, ಅವ್ರೊಂಚೂರು ಹೊರಗಡೆ ಹೋಗಿ ಬಂದ್ರೆ ಗಂಡ ಹೆಂಡತಿ ನಗ್ತಾ ಇದ್ರೆ, ಸರ್ ಇನ್ನೂ ಹೇಳ್ತೀನಿ ನಾನು ಆಸ್ ಎ ಥೆರಪಿಸ್ಟ್, ಪಾಪ ಎಷ್ಟು ಪ್ರೈವೇಟ್ ವಿಷಯಗಳು ಹೇಳ್ಕೊಳ್ತಾರಲ್ಲ, ಗಂಡ ಹೆಂಡತಿ ರಾತ್ರಿಯಾಗಿ ರೂಮ್ ಹೋಗಿ ಲಾಕ್ ಮಾಡ್ಕೊಂಡ್ರೆ ಕೂಗಿ ಕರೀತಾ ಇರ್ತಾರೆ ಮಗನ್ನ, ಆಚೆ ಬಾ ಇಲ್ಲಿ ಒಂದ್ ನಿಮಿಷ ಬಾ, ಹೋಗ್ಬಿಟ್ಟು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿ, ಬಾ ಇಲ್ಲಿ ಕಾಲುತ್ತು ಅಂತ. ಆತರ ತುಂಬಾ ಹೀನಾಯವಾದ ಸ್ಥಿತಿಗೆ ಎಲ್ಲರನ್ನೂ ಕರ್ಕೊಂಡು ಹೋಗೋ ಲೆವೆಲ್ಗೆ ಹೋಗ್ತಾರೆ. ಇದಕ್ಕೆಲ್ಲ ಮದ್ದು ಒಂದೇ, ನಾವೆಲ್ಲರೂ ಇಂಡಿವಿಜುವಲ್ ಆಗಿ ಆ ರಿಯಲ್ ಸೋರ್ಸ್ ಆಫ್ ಲವ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಓಕೆ, ಆ ರಿಯಲ್ ಲವ್ ಅಂದ್ರೆ ಸೆಲ್ಫ್ ಲವ್ ಅಂತ ಅಂದ್ರೆ, ಈಗ ಉದಾಹರಣೆಗೆ ಆ ಹೆಣ್ಮಗಳು ಸೊಸೆ ಇದೆ, ಆ ಹೆಣ್ಮಗಳನ್ನ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಆ ಹೆಣ್ಮಗಳು ಮನೇಲಿ ಹಿಂಗಿದೆ ಪರಿಸ್ಥಿತಿ, ಅತ್ತೆ ಮಾವಂದು ಮನೇಲಿ ಆರ್ಥಿಕ ಸಮಸ್ಯೆಗಳು, ಪಾಪ ಹೆಣ್ಮಗಳು ಅವ್ರ ಬಗ್ಗೆ ಕೇರ್ ಮಾಡೇ ಇಲ್ಲ. ಸೊ ಇವಾಗ ಅವರು ಹೇಗೆ ಸೆಲ್ಫ್ ಲವ್ ಅಂದ್ರೆ, ಓಕೆ ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡು, ಮಲ್ಲಿಗೆ ಹೂವು ಮುಡ್ಕೊಂಡು, ನೀಟಾಗಿ ಲಿಪ್ಸ್ಟಿಕ್ ಹಾಕೊಂಡು ರೆಡಿ ಆಗೋದು, ಅಥವಾ 3 ಹೊತ್ತು ಚೆನ್ನಾಗಿ ರೆಡಿ ಆಗೋದು. ಇನ್ ಕೆಲವು ಗಂಡ್ಮಕ್ಳು ಓಕೆ ಸೆಲ್ಫ್ ಲವ್ ಅಂದ್ರೆ ಏನು, ನಾನು ಒಳ್ಳೆ ಎಕ್ಸ್ಪೆನ್ಸಿವ್ ಡ್ರೆಸ್ ತಗೊಬೇಕು ಅಥವಾ ವಾಚ್ ತಗೊಬೇಕು. ಇನ್ ಕೆಲವ್ರಿಗೆ ಈ ಕಾಫಿ ಅಡಿಕ್ಷನ್ ಇರುತ್ತೆ, ವಾವ್ ಒಂದ್ ಒಳ್ಳೆ ಕಾಫಿ ನಾನು ಕೊಟ್ಕೊಬೇಕು ಅಂದ್ರೆ ಇದು ಕೂಡ ಖುಷಿ ಪಡೋದು. ಅಂದ್ರೆ ಈ ಸಣ್ಣ ವಿಚಾರಗಳು. ನಾನು ಹೇಳೋದು ಬರ್ತಿದ್ದೆ, ನಾನು ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಇದು ಒಂದು 2017-18 ಟೈಮಲ್ಲಿ ಅನ್ಸುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ ತೆಲುಗು ಆಕ್ಟರ್ ಅಲ್ಲು ಅರ್ಜುನ್ ಇದಾರಲ್ಲ, ಅವರೊಂದು ಪೋಸ್ಟ್ ಹಾಕಿದ್ರು, ಸ್ಟೋರಿ ಹಾಕಿದ್ರು. ಆ ಸ್ಟೋರಿ ಹೆಂಗೆ ಅಂದ್ರೆ,
ಅವ್ರೊಂದ್ ಪಾರ್ಲರ್ ಅಲ್ಲಿ ಅಂದ್ರೆ ಒಂದ್ ಸ್ಪಾಗೆಲ್ಲ ಹೋಗ್ಬಿಟ್ಟು ಕಾಲ್ ಹಿಂಗ್ ತೋರಿಸ್ಕೊಂಡು ಪೆಡಿಕ್ಯೂರ್ ಮಾಡಿಸ್ಕೊಂತೀರ. ಸರಿ ಪೆಡಿಕ್ಯೂರ್ ಮಾಡ ಸರಿ. ಮುಂಚೆ ಎಲ್ಲ ಹೆಂಗೆ ಅಂದ್ರೆ ಪೆಡಿಕ್ಯೂರ್ ಮೆನಿಕ್ಯೂರ್ ಈ ತರದೆಲ್ಲ ಹೆಣ್ಮಕ್ಳಿಗೆ ಮಾತ್ರ ಮೀಸಲಿಟ್ಟಿತ್ತು. ಇವಾಗ ಏನಿಲ್ಲ, ಐಬ್ರೋ ಇಂದ ಹಿಡಿದು ಎಲ್ಲ ಮಾಡ್ಕೋತಾರೆ ಗಂಡ್ಮಕ್ಳು. That's true. ಆಯ್ತಾ, Yes. ಅದು ಅವ್ರ ಪರ್ಸನಲ್ ಹೌದು. ಸಂತೋಷ, ಅವ್ರು ಏನ್ ಬೇಕು ಮಾಡಿ. Absolutely. Yes. ಅವತ್ತು ನಾನು ಅಲ್ಲು ಅರ್ಜುನ್ ಪೋಸ್ಟ್ ನೋಡಿದ್ದಲ್ಲ, ಆ ಪೋಸ್ಟ್ ಅಲ್ಲಿ ಕಾಲ್ ಹಿಂಗ್ ಮುಂದೆ ಇಟ್ಬಿಟ್ಟು ಏನೋ ಸೆಲ್ಫ್ ಗ್ರೂಮಿಂಗ್, ಸೆಲ್ಫ್ ಲವ್ ಅಂತ ಹಾಕಿ. Yeah. ಅಂದ್ರೆ ನಮಗ್ ಬೇಕಾದಂಗೆ ಬಟ್ಟೆ ಹಾಕೋದು, ಈ ತರ ಸ್ಪಾಗಳಿಗೆ ಹೋಗೋದು. ಸೊ ನಮ್ಮೆಲ್ಲ ನಾವು ದುಡ್ಡು ಖರ್ಚು ಮಾಡೋದು. ಸೊ ಇದು ಸೆಲ್ಫ್ ಲವ್. ವಾವ್, ಐ ಅಪ್ರಿಷಿಯೇಟ್ ಯುವರ್ ಮೆಚ್ಯೂರಿಟಿ ಸರ್. ಬಿಕಾಸ್ ತುಂಬಾ ಜನ ಇದಕ್ಕೆ ಸೆಲ್ಫ್ ಲವ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಈಗ ನಾನು ಒಂಚೂರು ಬಿಗ್ಗರ್ ಪಿಕ್ಚರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಎಂತ ರಿವಲ್ಯೂಷನ್ ಅಂದ್ರೆ, ಈ ಒಂದು ಒಳಗಡೆ ಹೋಗಿ ಇದನ್ನ ಅರ್ಥ ಮಾಡ್ಕೊಳ್ಳೋದು ಒಂದ್ ಕ್ಷಣಕ್ಕೆ ಧಗ್ ಅನ್ಸುತ್ತೆ, ಅಯ್ಯಪ್ಪ ಅಂತ. ಯಾಕೆಂದ್ರೆ ಈ ಟೆಕ್ನಿಕ್ ತುಂಬಾ ಇಂಪಾರ್ಟೆಂಟ್, ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇವಾಗ ಒಂದು ವಿಷಯನ ಅರ್ಥ ಮಾಡ್ಕೋಬೇಕಾದ್ರೆ ಸರ್ಫೇಸ್ ಲೆವೆಲ್ ಅಲ್ಲಿ ತಿಳ್ಕೊಂಡ್ರೆ ಲಾಜಿಕಲ್ ಮೈಂಡ್ ಅಲ್ಲಿ ಇದ್ದು ಅದು ಹಾಗೆ ಹೊರಟೋಗುತ್ತೆ. ನಾವು ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದಾಗೆ ಬಿಗ್ಗರ್ ಪಿಕ್ಚರ್ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಮಾಡುತ್ತೆ. ಎಕ್ಸಾಂಪಲ್ ಕೊಡ್ತೀನಿ, ಯಾಕೆ ನಾವು ಯಾವುದೇ ವಿಷಯವನ್ನ ಒಂಚೂರು ಒಳಗಡೆ ಹೋಗಿ ಅರ್ಥ ಮಾಡ್ಕೋಬೇಕು ಅಂತ ಅನ್ನೋದಕ್ಕೆ. ಚೈನಾದಲ್ಲಿ ಸ್ಕೂಲ್ ಮಕ್ಕಳುಗಳಿಗೆ ಓದಿ 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 ಅಂತ ಹೊಡಿಯೋದು, ಪನಿಷ್ಮೆಂಟ್ ಕೊಡೋದು ಜಾಸ್ತಿ ಮಾಡಲ್ವಂತೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಂದ್ ಏಜ್ಗೆ ಬಂದ್ಮೇಲೆ ಎಲ್ಲಾ ಮಕ್ಕಳನ್ನು ಕೂಣಿಸಿ ಬ್ಯಾಕ್ ಎಂಡ್ ಅಲ್ಲಿ ಅವ್ರದ್ದೊಂದು ಟೆಕ್ನಿಕಲ್ ಟೀಮ್ ಇರುತ್ತೆ. ಅವ್ರ ಅಪ್ಪ ಅಮ್ಮಂದಿರು ಇರ್ತಾರಲ್ಲ, ಈ ಸ್ಕೂಲ್ ಮಕ್ಕಳ ಅಪ್ಪ ಅಮ್ಮಂದಿರು, ಅವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ, ಅದ್ರಲ್ಲೆಲ್ಲ ಒಂದಷ್ಟು ಬೈಟ್ಸ್ ಗಳನ್ನ ಶೂಟ್ ಮಾಡ್ಕೊಂಡು ಬರ್ತಾರಂತೆ. ಶೂಟ್ ಮಾಡ್ಕೊಂಡು ಬಂದು ಅದಕ್ಕೊಂದು ಒಳ್ಳೆ ಇಮೋಷನಲ್ ಮ್ಯೂಸಿಕ್ ಎಲ್ಲ ಹಾಕಿ, ರಿಯಾಲಿಟಿನೇ ಹಾಕ್ಬಿಟ್ಟು ಕೂಣಿಸ್ಬಿಟ್ಟು ಸಿನಿಮಾ ತರ ತೋರಿಸ್ತಾರಂತೆ. ನೋಡು ನಿಮ್ಮಪ್ಪ, ನೋಡಲ್ಲಿ 15th ಫ್ಲೋರ್ ಇಂದ ಹಗ್ಗ ಕಟ್ಕೊಂಡು ಗ್ಲಾಸ್ ಕ್ಲೀನ್ ಮಾಡ್ತಾ ಇದ್ದಾರೆ ನಿನ್ ಫೀಸ್ ಕಟ್ಟಕ್ಕೆ. ನೋಡು ನಿಮ್ಮಮ್ಮ ಬೇರೆಯವ್ರ ಮನೆಯಲ್ಲಿ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ದುಡ್ಡು ಕೂಡಾಕಿ ನಿನಗೆ ಹೊಸ ಶೂಸ್ ಕೊಡ್ಸಿರೋದು. ನೋಡು ನಿಮ್ಮಪ್ಪ ನಿನ್ನೆ ರಾತ್ರಿ ಫುಲ್ಲು ನೈಟ್ ಡ್ಯೂಟಿ ಮಾಡಿ ಬೆಳಗ್ಗೆನೂ ಇನ್ನೊಂದು ಡ್ಯೂಟಿಗೆ ಹೋಗಿದ್ದಾರೆ, ಜಸ್ಟ್ ನೀನ್ ಬುಕ್ಸ್ ಕೇಳಿದ್ಯಲ್ಲ ಅದಕ್ಕೆ ಫೀಸ್ ಕಟ್ಟಕ್ಕೆ ಅಂತ. ಅದೆಲ್ಲ ತೋರಿಸಿ ಎಲ್ಲಾ ಮಕ್ಕಳು ಅಳಕ್ ಶುರು ಮಾಡ್ತಾರೆ. ಯಾಕಂದ್ರೆ ಅದು ನಿಜವಾಗ್ಲೂ ಎದೆ ಕುಲ್ಕೋ ಅಂತ ಒಂದು ಸಂದರ್ಭ ಅಲ್ವಾ. ನೋಡಿದ್ರೆ ಎಂತವ್ರಿಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ನಮ್ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮ ಎಷ್ಟೆಷ್ಟು ಕಷ್ಟಪಟ್ಟು ನಮಗೆ ಮಾಡಿರ್ತಾರೆ. ಆಗ ಅದೆಲ್ಲ ವಿಡಿಯೋಸ್ ತೋರಿಸ್ಬಿಟ್ಟು ಟೀಚರ್ಸ್ ಬಂದು ಹೇಳ್ತಾರೆ, ಸೊ ನೀವಿಗೆಲ್ಲ ಏನ್ ಅನ್ಸುತ್ತೆ, ನೀವು ಚೆನ್ನಾಗಿ ಓದ್ಬೇಕು ಅನ್ಸುತ್ತಾ ಅಥವಾ ಅಪ್ಪ ಅಮ್ಮ ಹೆಂಗಾರ ಮಾಡ್ಕೊಳ್ಳಿ ಓದ್ಬಾರ್ದು? ಓದ್ತೀವಿ ಅಂತ ಹೇಳ್ತಾರೆ. ಅಂಡ್ ಅಲ್ಲಿಂದ ಒಂದ್ ದೊಡ್ಡ ಸ್ಪೈಕ್ ಗ್ರಾಫಲ್ ಆಗುತ್ತಂತೆ ಸರ್ ಅವ್ರ ಎಜುಕೇಶನ್ ಅಲ್ಲಿ. ಇದು ಲಿಟ್ರಲಿ ಇವತ್ತಿಗೂ ನಡೆಯುವಂಥದ್ದು ಚೈನಾದ ಸುಮಾರು ಸ್ಕೂಲ್ಗಳಲ್ಲಿ. ಇನ್ಫ್ಯಾಕ್ಟ್ ನಾವು ಟ್ರೀಟ್ಮೆಂಟ್ ಬರ್ಬೇಕು, ಈ ರಿಹ್ಯಾಬಿಲಿಟೇಷನ್ ಸೆಂಟರ್ ಎಲ್ಲ ಕೆಲವು ಏನ್ ಮಾಡ್ತಾರೆ ಅಂದ್ರೆ, ಕುಡುಕರು ಏನ್ ಮಾಡಿದ್ರು ಕುಡ್ತಾ ಬಿಡ್ತಾರಲ್ವಲ್ಲ, ಬಾಯಿಲಿ ಅಂತ ಕರ್ಕೊಂಡು ಹೋಗ್ತಾರ ಅವ್ರನ್ನ. ಈ ICU ಅಡ್ಮಿಟ್ ಆಗಿರ್ತಾರಲ್ಲ, ಕುಡ್ದು ಲಿವರ್ ಕಿಡ್ನಿ ಎಲ್ಲ ಡ್ಯಾಮೇಜ್ ಆಗಿರೋರು, ನೋಡಿ ಇವಾಗ ಚುಚ್ತಾರ ನೋಡೋನು ಹೆಂಗ್ ಬಡ್ಕೊಳ್ತಾರೆ ಅಂತ. ಲಿಟ್ರಲಿ ಈ ಥರದ್ದು ಮಾಡ್ತಾರೆ. ಅವ್ನ್ ಕೂಗಾಡೋದು, ಸತ್ತಾಗೋರ್ ಹೆಂಡತಿ ಬಕ್ಳು ತಲೆ ಚೆಚ್ಕೊಂಡು ಬಡ್ಕೊಂಡು ಅಳೋದು, ಇದೆಲ್ಲ ತೋರಿಸ್ಕೊಂಡು ಒಂದ್ ರೌಂಡ್ ಕರ್ಕೊಂಡ್ಬರ್ತಾವ. ಅವ್ನು ಬೇಡ ಬಿಟ್ಬಿಡಿ ನನ್ನ ಅಂತ ಓಡೋಗ್ಬಿಟ್ಟು, ಇವಾಗ ಕುಡಿತ್ಯಾ ಅಂತ ಅಲ್ಲಿಂದ ಅವ್ನು ಟ್ರಾನ್ಸ್ಲೇಟ್ ಅಲ್ಲಿ ಇದ್ ಮಾಡ್ತಾರೆ. ಲಿಟ್ರಲಿ ನಡೆಯುವಂಥದ್ದು ಇದು. ಅಂದ್ರೆ ಬಿಗ್ಗರ್ ಪಿಕ್ಚರ್ ನಮ್ಗೆ ಗೊತ್ತೇ ಇರಲ್ಲ ಅಲ್ವಾ, ಮುಂದೆ ಏನಾಗುತ್ತೆ ಅಂತ ನಾವು ಎಲ್ಲೋ ಇರ್ತೀವಿ. ಅದಕ್ಕೆ ನಾನು ಈಗ 2 ರೀತಿಯಲ್ಲಿ ಈ ಸೆಲ್ಫ್ ಲವ್ದು ಬಿಗ್ಗರ್ ಪಿಕ್ಚರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಕುಡ್ತದ್ದೇ ತಗೊಳ್ಳೋಣ. ಚೆನ್ನಾಗಿ ಕುಡಿತಾನೆ ಅವನೇ, ಸೆಲ್ಫ್ ಲವ್, ನಾನ್ ದುಡಿತೀನಿ, ಎಲ್ಲ ಇಷ್ಟೆಲ್ಲ ಕಷ್ಟಪಡ್ತೀನಿ, ನಾನ್ ಕುಡಿತೀನಿ, ಏನ್ ಮಜಾ ಮಾಡ್ತೀನಿ ಏನಿವಾಗ ಅಂತ. ಆದ್ರೆ ಅವ್ನು ಕುಡ್ದು ಅವ್ರ ಹೆಂಡತಿ ಮಕ್ಳಿಗೆ ಬೀದಿಗೆ ಬರೋದು, ಅವ್ರ ಮಕ್ಕಳು ಸೈಕೋ ಆಗ್ಬಿಡೋದು. ಯಾಕಂದ್ರೆ ನಾನು ಲಾಸ್ಟ್ ಎಪಿಸೋಡಲ್ಲೂ ಹೇಳ್ತಾ ಇದ್ದೆ, ನನ್ನ ಕ್ಲಿನಿಕ್ ಅಲ್ಲಿ 100 ಫಾರ್ಮ್ಗಳನ್ನ ತಗೊಂಡ್ರೆ ಮಾನಸಿಕ ತೊಂದರೆಗೆ ಒಳಗಾಗಿರೋರು, ಅದ್ರಲ್ಲಿ 90 ಫಾರ್ಮ್ ಆದ್ರೂ ನಮ್ಮಪ್ಪ ಕುಡಿತಾ ಇದ್ರು ಅಂತ ಪಾಪ ಬರ್ದಿರ್ತಾರೆ. ಅವರು ಕುಡ್ದು ಬಂದ್ ಗಲಾಟಿ ಮಾಡ್ತಿದ್ರು, ಹೊಡಿತಾ ಇದ್ರು, ನಮ್ಮಪ್ಪ ಬೇಜವಾಬ್ದಾರಿ ಆಗಿದ್ರು ಅಂತ. ಸೊ ಅವ್ರಿಗೆ ಬಿಗ್ಗರ್ ಪಿಕ್ಚರ್ ಅಲ್ಲಿಂದ ಹಿಡಿದು ನಾವು ಸಿಂಪಲ್ ಡೈಲಿ ಆಕ್ಟಿವಿಟಿ ತಗೊಳ್ಳೋಣ. ಈಗ ನಾವೇನೋ ನಾನು 12 ಅವರ್ ಕೆಲಸ ಮಾಡಿದೀನಿ, ನಾನು ರಿಲ್ಯಾಕ್ಸ್ ಆಗ್ಬೇಕು ಅಂತ ಅವ್ರು ಕೂತ್ಕೊಂಡು ಒಂದಷ್ಟು ಏನೋ ನೋಡಕ್ ಶುರು ಮಾಡ್ತಾರೆ, ಸೆಕ್ಷುವಲ್ ಕಂಟೆಂಟು ಮಜಾ ಸಿಗತ್ತೆ ಅಂತ. ಆಮೇಲೆ ಒಂದಷ್ಟು ಏನೋ ಮ್ಯಾಸ್ಟರ್ಬೇಷನ್ ಇನ್ನೊಂದು ಏನೋ ರೂಢಿ ಮಾಡ್ಕೊಂಡ್ಬಿಡ್ತಾರೆ. ಕಟ್ಟು ಒಂದು 5 years ಆದ್ಮೇಲೆ ಲಿಟ್ರಲಿ ನನ್ನ ಕ್ಲಿನಿಕ್ ಅಲ್ಲಿ ಯುವಕರು ಬಂದು, ಮೇಡಮ್ ನಾನು ದುಡಿಯಕ್ ಶುರು ಮಾಡಿದ ತಕ್ಷಣ ನಾನ್ ಮಜಾ ಮಾಡ್ಬೇಕು, ಇಷ್ಟೊಂದು ಕಷ್ಟಪಡ್ತೀನಿ, ನಾನ್ ಮಜಾ ಮಾಡ್ಬೇಕು ಅಂತ ಎಲ್ಲ ತಪ್ದಾರಿ ಹಿಡಿಯಕ್ ಶುರು ಮಾಡಿದೆ. ಈಗ ಮದ್ವೆಗೆ ಹತ್ರ ಬರ್ತಾ ಇದೆ, ಐ ಆಮ್ ವೆರಿ ಗಿಲ್ಟಿ, ನಾನು ತಪ್ಪು ಮಾಡಿದ್ದೇನೆ ಮೇಡಮ್, ನಾಳೆ ದಿನ ನನ್ನ ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ತೊಂದರೆ ಆಗುತ್ತಾ ಅಂತ ಹೇಳ್ತಾರೆ. ಅಂದ್ರೆ ಆ ಟೈಮಲ್ಲಿ ಅವ್ರಿಗೆ ಇದನ್ನೇ ಸೆಲ್ಫ್ ಲವ್ ಅನ್ಕೊಂಡು ಮಜಾ ಮಾಡ್ತೀನಿ ಅಂತ ಹೋಗಿ, ಆ ಮಜಾದ ಆಕ್ಚುಯಲ್ ವಿಚಾರ ಏನಾಗತ್ತೆ ನಾಳೆ ದಿನ ಅಂತ ಗೊತ್ತಿಲ್ಲದೆ ಆಮೇಲೆ ಅದೇ ವಿಷ ಆಗಿ ತಾನಲ್ಲ ತನ್ನ ಸುತ್ತ ಇರೋರೆಲ್ಲ ಸಫರ್ ಆಗೋ ತರ ಆಗುತ್ತೆ. ಇದು ಫಿಸಿಕಲ್ ಲೆವೆಲ್ ಅಲ್ಲಿ ನಾನು ಹೇಳ್ತಾ ಇರೋದು. ಸೊ ನೀವು ಸೆಲ್ಫ್ ಲವ್ ಅಂತ ಏನೋ ಮಾಡಕ್ ಹೋದ್ರೆ, ಎಸ್ಪೆಷಲಿ ಬಿಂಜ್ ಶಾಪಿಂಗ್ ತುಂಬಾ ಜನ ಹೆಣ್ಮಕ್ಳು ಮಾಡ್ತಾರೆ. ನನ್ ಗಂಡಂತ ಜಗಳ ಆಡ್ಬಿಟ್ಟೆ, ಸರಿಯಾಗಿ ಕಿತ್ಕೊಂಡ್ ಬಂದಿದ್ದೀನಿ ಇವಾಗ 10,000 ಅಂದ್ಬಿಟ್ಟು ಹೋಗಿ ಒಂದಷ್ಟು ಶಾಪಿಂಗ್ ಮಾಡ್ಬಿಟ್ಟು, ಅಯ್ಯೋ ಒಂದ್ ಐಟಮು ಯೂಸಿಗಿಲ್ಲ ಅಂತ ತುಂಬಾ ಗಿಲ್ಟಿ ಅನ್ಸುತ್ತೆ. ತುಂಬಾ ಜನ ಹೆಣ್ಮಕ್ಳು ಹಂಗ್ ಸಫರ್ ಆಗ್ತಾರೆ. ಸರ್ ಹುಚ್ಚುಚ್ಚಂಗ್ ಶಾಪಿಂಗ್ ಮಾಡ್ಬಿಟ್ಟೆ, ಒಂದ್ ಐಟಮು ಚೆನ್ನಾಗಿಲ್ಲ, ಅಯ್ಯೋ ಅವ್ನು ನೋಡಿದ್ರೆ ರಿಟರ್ನ್ ಕೊಡಲ್ಲ ಅಂತಿದ್ದಾನೆ, ಹಂಗೆ ಅಂತ ದೇ ಫೀಲ್ ಸೋ ಗಿಲ್ಟಿ.
ಇದು ಖಂಡಿತ ಸೆಲ್ಫ್ ಲವ್ ಅಲ್ಲ. ಇದು ಒಂದು ಬಿಗರ್ ಪಿಕ್ಚರ್ ನಾವು ರಿಯಲೈಸ್ ಮಾಡಬೇಕಾಗಿರೋ. ಇನ್ನೊಂದು ಹೇಳ್ತೀನಿ, ವಿಚ್ ಇಸ್ ಅ ಡೀಪ್ ಸ್ಪಿರಿಚುವಲ್ ಸೈನ್ಸ್. ಈಗ ನಾವು ಏನಾದರೂ ಆದರೆ ಯೂಶಲಿ ಇವಾಗ ನಂಗೆ ಯಾಕೆ ಈ ಥರ ಕಾಟ ಕೊಡೋ ಅಪ್ಪ ಸಿಕ್ಕಿದ್ರು, ಯಾಕೆ ಈ ಥರ ಹಿಂಸೆ ಕೊಡೋ ಹೆಂಡತಿ ಸಿಕ್ಕಿದ್ರು ಅಂದಾಗ ನಾವೇನಂತೀವಿ ಯೂಶಲಿ, ಕರ್ಮ ಅದು, ನಿನ್ನ ಕಾರ್ಮಿಕ್ ಇದು, ಹಿಂದಿನ ಜನ್ಮದಲ್ಲಿ ನೀನೇನೋ ಮಾಡಿರ್ತೀಯ ಅನ್ಬೋದು. ಓಕೆ, ಕರೆಕ್ಟ್, ಕರ್ಮ ಅದು ಇದು ಆ ಫಾರ್ಮುಲಾ ವರ್ಕ್ ಆಗುತ್ತೆ, ಐ ಅಗ್ರಿ. ಬಟ್ ನಾನು ಇವಾಗ ಇನ್ನೊಂದು ಅದ್ಭುತವಾದ ವಿಷಯ ಹೇಳ್ತೀನಿ. ಎಷ್ಟೋ ಜನರ ಮನೆಯಲ್ಲಿ ಒಬ್ಬ ವ್ಯಕ್ತಿ ಇರ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಹುಡುಗ ಇರ್ತಾನೆ ಅಂತ ಇಟ್ಕೊಳ್ಳಿ. ಅವನು ಪಾಪ ನ್ಯಾಯ ನೀತಿ ಧರ್ಮದ ಪ್ರಕಾರ ಹಾರ್ಡ್ ವರ್ಕಿಂಗ್ ಇರ್ತಾನೆ, ಒಳ್ಳೆ ಹುಡುಗ, ಏನು ಕೆಟ್ಟ ಅಭ್ಯಾಸ ಇಲ್ಲ, ಮನೆದೆಲ್ಲ ಜವಾಬ್ದಾರಿ ತಗೊಂಡಿರ್ತಾನೆ, ಅವ್ನ ಮದುವೆನೂ ಪೋಸ್ಟ್ಪೋನ್ ಮಾಡಿ ಎಲ್ಲಾರನ್ನೂ ಇದು ಮಾಡಿರ್ತಾನೆ ಎಲ್ಲ. ಆದರೆ ಅವ್ರ ಮನೆಯವರೆಲ್ಲ ಏನಾದ್ರು ಒಂದು ವಿಷಯಕ್ಕೆ ಅವ್ರನ್ನ ಬ್ಲೇಮ್ ಮಾಡ್ತಾನೆ ಇರ್ತಾರೆ. ನೀನು ಸರಿ ಇಲ್ಲ, ನೀನು ಸೆಲ್ಫಿಶು, ನೀನು ನಿನ್ನಮ್ಮನ್ನು ನೋಡ್ಕೊಳ್ಳಲ್ಲ, ನಿನಗಂತೂ ಬಿಡು ಅಪ್ಪ ಅಮ್ಮ ಬೇಕೇ ಆಗಿಲ್ಲ, ನೀನೊಂಥರ ಲೂಸ್, ನೀನು ಏನೋ ಒಂದು ಯಾವಾಗಲೂ ಕಣ್ಮುಚ್ಕೊಂಡು ಏನೋ ಕೂತಿ. ಅಂದರೆ ಅವನು ನೀಟಾಗಿ ಧ್ಯಾನ ಮಾಡೋದು, 10 ಜನಕ್ಕೆ ಒಳ್ಳೇದು ಮಾಡೋದು. ನೀನು ನೋಡು ಆಲ್ರೆಡಿ ಸಂಬಳ ಬಂದೇ ಇಲ್ಲ, ಆಲ್ರೆಡಿ 500 ರೂಪಾಯಿ ದಾನ ಕೊಟ್ಬಿಟ್ಟಿದ್ಯಾ ಸ್ವಲ್ಪ ಅವ್ರಿಗೆ, ನಿನಗೇನು ಅಪ್ಪ ಅಮ್ಮ ಸತ್ರು ಪರವಾಗಿಲ್ಲ, ನೀನು ಬಂದು ಬೆನ್ಕಟ್ಬಿಡ್ಬೇಕು. ಅವ್ನಿಗೆ ಅನ್ಸ್ತಾ ಇರುತ್ತೆ, ಅಯ್ಯೋ ಇಷ್ಟೊಂದು ದುಡಿತೀನಿ, ದಾನ ಮಾಡೋದು ತಪ್ಪ. ಅವ್ನಿಗೆ ಒಂಥರ ತಲೆಕೆಟ್ಟಂಗೆ ಆಗ್ದಿರುತ್ತೆ, ನಾನೇ ತಪ್ಪ. ಹೆಣ್ಮಕ್ಳು ವಿಚಾರದಲ್ಲೂ ಆಗತ್ತೆ, ಮನೆಗೆ ದೊಡ್ಡ ಹೆಣ್ಮಕ್ಳು. ಎಕ್ಸಾಕ್ಟ್ಲಿ, ನಾನೇನಾದ್ರೂ ಮಾಡ್ಬಿಟ್ಟಿದ್ದೀನ, ನನ್ನಿಂದಲೇ ಏನೋ ಪ್ರಾಬ್ಲಮ್ ಇದೆಯಾ. ಆಮೇಲೆ ಒಂಥರ ಅವರೆಲ್ಲ ಒಂದು ಗ್ರೂಪ್ ಆಗ್ತಾ ಇದಾರೇನೋ, ನಾನು ಐಸೋಲೇಟ್ ಆಗ್ತಾ, ಈ ತರ ತುಂಬಾ ಜನ ಬರ್ತಾರೆ ಸರ್. ಅಂದ್ರೆ ಆ ವ್ಯಕ್ತಿಗೆನೆ, ಅವನಿಗೋ ಅಥವಾ ಆಕೆಗೋ ಒಂಥರ ಗಿಲ್ಟ್ ಫೀಲ್ ಮಾಡಿಸ್ತಾರೆ. ಅಂದ್ರೆ ಇವ್ರ ಮನೆಯವರು, ತಂದೆ ತಾಯಿ, ಅಣ್ಣ ತಮ್ಮ ತಂಗಿ ಯಾರಿರ್ತಾರಲ್ಲ, ಇವರೆಲ್ಲ ಒಳ್ಳೆಯವರು, ಇವ್ರದೆಲ್ಲ ಒಂದು ಗುಂಪು. ಈಗ ಸುಹಾಸಿನಿ ಅವ್ರದ್ದು ಬೆಂಕಿಯಲ್ಲಿ ಅರಳಿದ ಹೂ ಅಂತ ಒಂದ್ ಸಿನಿಮಾ ಇದೆ, ಹಳೆ ಸಿನಿಮಾ. ಪಾಪ ಸುಹಾಸಿನಿ ಮನೆ ದೊಡ್ಡೋಳೆ ಹೆಣ್ಮಗಳು, ಹೊರಗೆ ಹೋಗಿ ಅವರು ಕಷ್ಟಪಟ್ಟು ದುಡ್ಕೊಂಡು ಮನೆಗೆ ಬರ್ತಿರ್ತಾರೆ, ಎಲ್ಲ ಸಾಕ್ತಿರ್ತಾರೆ. ಮನೇಲಿ ನೋಡಿದ್ರೆ ಡಿಸ್ಫಂಕ್ಷನಲ್ ಫ್ಯಾಮಿಲಿ. ಎಷ್ಟೋ ಮನೆಗಳಲ್ಲಿ ಇದೇ ತರ ಜವಾಬ್ದಾರಿ ಹೊತ್ಕೊಂಡವ್ರ ಮೇಲೆನೆ ಗೂಬೆ ಕೂರ್ಸಿ, ಹೌದು ಇವಳು ಸರಿ ಇಲ್ಲ, ಇವಳು ಕೊಬ್ಬು ಜಾಸ್ತಿ, ದುಡಿತಾ ಇದ್ದಾಳಂತ ಅಹಂಕಾರನ ಈ ತರ ಅವ್ರು ಐಸೋಲೇಟ್ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಇದ್ರ ಹಿಂದಿನ ಬ್ಯಾಕ್ ಗ್ರೌಂಡ್ ಹೇಳ್ತೀನಿ, ಈಗ ರೋಮಾಂಚನ ಆಗುತ್ತೆ. ಸೋಲ್ ಲೆವೆಲ್ಗೆ ಹೊರಟೋಗೋಣ. ನಾವೆಲ್ಲರೂ ಬೇರೆ ಬೇರೆ ಸೋಲ್ ಕಾನ್ಸ್ಟಲೇಷನ್ಸ್ ಇಂದ ಬಂದಿದ್ದೀವಿ ಸರ್. ಅಂದ್ರೆ ಒಂದು ಆತ್ಮದ ಗುಂಪುಗಳಿಂದ ಬಂದಿದ್ದೀವಿ. ಅಲ್ಲಿ ಸೋಲ್ ಕಾಂಟ್ರಾಕ್ಟ್ ಮಾಡ್ಕೊಳ್ತೀವಿ. ಈ ಪಾತ್ರ ನನ್ಗೆ ಇದಿದ್ ಕಲಿಯೋದಿದೆ, ಇದಿದ್ ಕಳಿಯೋದಿದೆ, ಈ ತರ ಎವಾಲ್ವ್ ಆಗೋದಿದೆ, ನೀನ್ ಇದಕ್ಕೆ ಸಹಾಯ ಮಾಡು ಅಂತ. ತುಂಬಾ ಸತಿ ನನ್ಗೇನ್ ಅನ್ಸುತ್ತೆ, ನಾನು ನಿನಗೆ ತೊಂದರೆ ಮಾಡಿದ್ದೆ, ಈ ಸರಿ ನೀನ್ ನನಗೆ ತೊಂದರೆ ಮಾಡು, ನಾನು ಕಲಿತೀನಿ ಅಂತ ಬಂದಿರ್ತೀವಿ. ಹೌದು, ಇಲ್ಲ ಅಂತಲ್ಲ. ಆದ್ರೆ ಈ ತರ ಆತ್ಮಗಳಿರ್ತಾವಲ್ಲ, ಅದು ಈಗ ಬೇರೆ ಬೇರೆ ಹೈರಾರ್ಕಿಲ್ ನಾವು ಒಂದ್ ಸ್ವಲ್ಪ ನೋಡ್ಬೇಕಾಗತ್ತೆ. ಅಂದ್ರೆ ತುಂಬಾ ಎವಾಲ್ವ್ ಆಗಿರೋ ಆತ್ಮಗಳು, ಫ್ರೀಕ್ವೆನ್ಸಿ ಲೆವೆಲಲ್ಲಿ ಹೇಳ್ತಾ ಇದ್ದೀನಿ ನಾನು, ಎವಾಲ್ವ್ ಆಗಿರೋ ಆತ್ಮಗಳೆಲ್ಲ ಒಂದು ಸ್ಕೂಲಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳಿ. ಸ್ವಲ್ಪ ಡಮ್ಮು, ಅಂದ್ರೆ ಮತ್ತೆ ಮತ್ತೆ ತಪ್ಪು ಮಾಡ್ತಾ ಇರ್ತಾರೆ, ಬೇರೆಯವ್ರಿಗೆ ಮೋಸ ಮಾಡ್ತಾ ಇರ್ತಾರೆ, ಅಜ್ಞಾನದಲ್ಲೇ ಇರ್ತಾರೆ, ಅವ್ರಿಗೆ ಸೆಲ್ಫ್ ಎವಾಲ್ವ್ಮೆಂಟ್ ಅಂದ್ರೆ ಗೊತ್ತೇ ಇರಲ್ಲ, ಅವರು ಆಬ್ವಿಯಸ್ಲಿ ಲೋವರ್ ಫ್ರೀಕ್ವೆನ್ಸಿಲಿ ಇರ್ತಾರೆ. ಈ ಲೋವರ್ ಫ್ರೀಕ್ವೆನ್ಸಿಲಿ ಇರೋರು ಅಲ್ಲೇ ಇರ್ತಾರೆ, 10 ಜನ್ಮ 20 ಜನ್ಮ 30 ಜನ್ಮ ಮೇಲ್ ಬರೋದೇ ಇಲ್ಲ. ಈಗ ಒಂದು ಟೀಚರು, ಒಂದು ಸ್ಟೂಡೆಂಟು, ಅವ್ನು ಯಾವಾಗ್ಲೂ ಕಮ್ಮಿ ಮಾರ್ಕ್ಸ್ ತೆಗಿತಾನೇ ಇರ್ತಾನೆ. ಟೀಚರ್ ಒಂದು ಐಡಿಯಾ ಮಾಡ್ತಾರೆ, ಈ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ತೆಗಿಯೋ ಹುಡುಗರನ್ನೆಲ್ಲ ಕರೀತಾರೆ, ಬನ್ನಿ ಇಲ್ಲಿ ಅಂತ. ಹೋಗಿ ಎಲ್ಲಾರು ಒಬ್ರೊಬ್ರು ಗ್ರೂಪ್ಗೆ ಸೇರ್ಕೊಳ್ಳಿ ಅಂತ ಹೇಳ್ತಾರೆ. ನೋಡು, ಈ 3 ಜನಕ್ಕೆ ನೀನ್ ಹೇಳ್ಕೊಡೋ, ಈ 3 ಜನಕ್ಕೆ ನೀನ್ ಹೇಳ್ಕೊಡು ಅಂತ. ಕರೆಕ್ಟ್ ಅಲ್ವಾ? ನಮ್ಗೂ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಸೊ ಚೆನ್ನಾಗಿ ಓದೋರು ಏನ್ ಮಾಡ್ತಾರೆ, ಹಂಗಲ್ಲ ಕಣೋ ಹಿಂಗೆ ಅಂತ ಅವ್ರವ್ರ ಗ್ರೂಪಲ್ಲಿ. ಅಂಡ್ ಟೀಚರ್ ಗೊತ್ತು ಇದು ಸರಿಯಾಗಿ ವರ್ಕ್ ಆಗುತ್ತೆ ಇದು ಅಂತ. ಅವ್ನಿಗೆ ಇರಿಟೇಟ್ ಆಗುತ್ತೆ ಒಂದೊಂದ್ಸತಿ, ಏನ್ ಇವರು 2+2 ಕೇಳ್ತಾರೆ ಅಂತ. ಯಾರಿಗೆ? ಈ ಫಸ್ಟ್ ರ್ಯಾಂಕ್ ಬರೋನ್ಗೆ ಫುಲ್ ಇರಿಟೇಟ್ ಆಗ್ತಾ ಇರುತ್ತೆ. ಈ ಕಮ್ಮಿ ಓದೋನ್ಗೆ ಇವನು ಕೊಬ್ಬು ಜಾಸ್ತಿ, ಇವನ್ಗೆ ಒಳ್ಳೆ ಮಾರ್ಕ್ಸ್ ತಗೋತಾನೆ ಅಂತ ಹೇಳ್ಕೊಡಕ್ ಹೆಂಗಾಡ್ತಾನೆ ನೋಡು ಅಂತ ಅವರು ಇರಿಟೇಟ್ ಆಗ್ತಿರ್ತಾರೆ. ಬಟ್ ಇಲ್ಲಿ ಅಟ್ ದಿ ಎಂಡ್ ಆಫ್ ದ ಡೇ ಟೀಚರ್ ಬಾರಿ ಜಾಣ್ರು, ಅವ್ರಿಗೆ ಗೊತ್ತು ಹೆಂಗ್ ಕಿತ್ತಾಡಿದ್ರು ಒಂಚೂರು ಎಲ್ಲರೂ ಎವಾಲ್ವ್ ಆಗೇ ಆಗ್ತಾರೆ. ಇವ್ರಿಗೂ ರಿವಿಷನ್ ಆಗತ್ತೆ, ಆ ಮಕ್ಳು ಪಾಪ ಒಳ್ಳೆಯವ್ರ ಸಂಘ ಕೇಳಿ ಕಳಿತವೆ. ಈ ಹೈಯರ್ ಲೆವೆಲ್ ಅಲ್ಲಿ ಇರ್ತಾರಲ್ಲ ಸರ್, ಸೋಲ್ ಕಾನ್ಸ್ಟಲೇಷನ್ ಅಲ್ಲಿ, ಅಲ್ಲಿ ತೇಲ್ತಾ ಇರೋ ಜ್ಞಾನಿಗಳ ಗುಂಪಲ್ಲಿ ದೈವಿ ಗುರುಗಳಲ್ಲಿ ಇರ್ತಾರಲ್ಲ ಲೀಡರ್, ಅವ್ರು ಕರೀತಾರೆ. ಯಾರೋ ಈ ಎವಾಲ್ವ್ ಆಗಿರೋ ಆತ್ಮಗಳೆಲ್ಲ ಇರ್ತಾರಲ್ಲ, ಕರೆದ್ಬಿಟ್ಟೆ, ಬಾಪ ಇಲ್ಲಿ ನೋಡು, ನೀನೆಲ್ಲ ಒಳ್ಳೆ ರೀತಿಯಲ್ಲಿ ಆನಂದದಲ್ಲಿ ತೇಲ್ತಾ ಇದೆಯಾ, ಅಲ್ಲಿ ನೋಡು ಕೆಳಗಡೆ ಗುಂಪುಗಳಲ್ಲಿ ಎಷ್ಟು ಅಜ್ಞಾನದಲ್ಲಿ ಒದ್ದಾಡ್ತಾ ಇದಾರೆ, ಕಿತ್ತಾಡ್ಕೊಂಡು, ಕೊಲೆ ಮಾಡ್ಕೊಂಡು, ಸುಳ್ಳು ಹೇಳ್ಕೊಂಡು, ಬರೀ ದೇಹದ ರೂಪದಲ್ಲೇ ಒದ್ದಾಡ್ಕೊಂಡು, ಒಬ್ರಿಗೊಬ್ರು ನೋವು ಕೊಟ್ಕೊಂಡು, ಹೋಗು ನೀ ಎಲ್ಲರೂ ಒಂದೊಂದು ಗುಂಪು ಹೋಗಿ ಅಂತ. ಇವರೆಲ್ಲ ಬೇಡ 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 ನಾವು ಹೋಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದು ಕೇಳಕ್ಕೆ ಕತೆ ತರ ಅನ್ಸಿದ್ರು, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಅಲ್ಲಿ ಏನಾಗುತ್ತೋ ಅದ್ರ ರೆಪ್ಲಿಕಾ ಇಲ್ಲ ಆಗತ್ತೆ ಅಂತ. ಅಲ್ಲಿ ಏನೇನು ವೈವಿಧ್ಯಮಯ ವಿಚಾರಗಳಾಗುತ್ತೋ, ಇವಾಗ ಟೀಚರ್ ಸ್ಟೂಡೆಂಟ್ ನಾವು ಎಷ್ಟು ಚೆನ್ನಾಗಿ ಹೇಳಿದ್ವಿ, ಎಲ್ಲ ಕೋರಿಲೇಷನ್. ಎಷ್ಟೋ ಸತಿ ಹಾಲಿವುಡ್ ಮೂವಿಗಳು ನಾವು ನೋಡಿದ್ರೆ, ಅವತಾರ್ ಇರಬಹುದು, ಇಂಟರ್ಸ್ಟೆಲ್ಲರ್ ಇರಬಹುದು, ಅಲ್ಲಿನ ಸೈನ್ಸಸ್ನ ನೋಡಿನೇ ಅವ್ರು ಇಲ್ಲಿ ರೀಪ್ರೊಡ್ಯೂಸ್ ಮಾಡಿರೋದು ಆಕ್ಚುಲಿ.
ಸೊ ವಿ ಜಸ್ಟ್ ರೀಕ್ರಿಯೇಟೆಡ್ ಬಿಕಾಸ್ ನಮ್ಗೆ ಅಲ್ಲಿರೋ ಮೆಮರಿ ಆಬ್ವಿಯಸ್ಲಿ ಇದೆ ಅಲ್ವಾ ಸೋಲ್ ಲೆವೆಲಲ್ಲಿ, ಅದೇ ಥರ. ಸೊ ಕಮಿಂಗ್ ಬ್ಯಾಕ್, ಸೊ ಇವರೆಲ್ಲ ಬೇಡ ಗುರುಗಳೇ ಬೇಡ, ಅಲ್ಲಿ ಹೋದ್ರೆ ಸಿಕ್ಕಾಕೊಂಡ್ಬಿಟ್ಟು ಆಮೇಲೆ ಅವ್ರ ಥರ ನಾವು ಆಡಕ್ಕೆ ಸಿಕ್ಕಾಕೊಂಡ್ಬಿಟ್ಟು ಆಮೇಲೆ ನಾವು ಇಷ್ಟು ಕಷ್ಟಪಟ್ಟು ಎವಾಲ್ವ್ ಆಗಿ ಮೇಲಕ್ಕೆ ಬಂದಿದ್ದೀವಿ, ಮತ್ತೆ ತಪ್ಪಂತ ಬಿದ್ಬಿಟ್ಟು ಅಲ್ಲೇ ಒದ್ದಾಡ್ತಾರೆ, ನಾವು ಹೋಗಲ್ಲ, ಹೆದರ್ಕೊಳ್ಬೇಡ್ರಪ್ಪ, ನೋಡು ನಿನ್ನ ಫ್ರೆಂಡ್ಸ್ನೂ ಕಳಿಸ್ತೀನಿ, ಅಲ್ಲೇ ಪಕ್ಕದ ಮನೆಯಲ್ಲೋ ಅಥವಾ ನಿನ್ನ ಕಾಲೇಜಲ್ಲೋ ಓದೋರು ಇವ್ರು ಇರ್ತಾರೆ. ಅದಕ್ಕೆ ನಮಗೆ ಸರ್ ಎಷ್ಟೋ ಸತಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಲ್ಪ್ ಆನ್ ಮಾಡ್ಬಿಡ್ತಾರಲ್ವಾ, ಎಷ್ಟು ಸತಿ ಯಾಕೆ ನೀನು ಹಿಂಗಿದ್ಯಾ, ಹಂಗೆ ಅನ್ಕೋಬಾರ್ದು ಕಣೆ, ನೀನು ಸೆಲ್ಫ್ ಲವ್ ಎಕ್ಸ್ಪೀರಿಯನ್ಸ್ ಮಾಡು ಅಂತ ಹೇಳೋರು, ಹೌದಲ್ವಾ? ನಿನಗೂ ಒಂಚೂರು ದುಡ್ಡು ಇಟ್ಕೊಳ್ಳೋ, ನಾಳೆ ದಿನ ನಿನ್ನ ತಮ್ಮ ತಂಗಿ ಅಂದ್ರೆ ಆಮೇಲೆ ನಿನ್ನೇ ಆಚೆ ಹಾಕ್ಬಿಡ್ತಾರ ಕಣೋ, ಒಂದು ಗಿಫ್ಟಿ ಮಾಡ್ಕೊ ಅಂತ ಒಬ್ಬ ಬಲ್ಪ್ ಆನ್ ಮಾಡಿರ್ತಾನೆ ಅಲ್ವಾ. ಬಟ್ ಅಂತ ಟೈಮಲ್ಲಿ ಕೆಲವೊಂದ್ಸರಿ ಅದು ಉಲ್ಟಾ ನೋಡಿಯಂಗಿರುತ್ತೆ, ಓ ಇವ್ನು ಯಾರೋ ಬಂದು ನಮ್ಮನೆ ಹಾಳು ಮಾಡ್ತಿದ್ದಾನೆ. ಎಕ್ಸಾಕ್ಟ್ಲಿ. ಆಮೇಲೆ ಮನೆಯವರು ಹೇಳ್ತಾರೆ ಅವ್ನ ಮನೆಯವ್ರು ಸೇರ್ಬೇಡ. ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ಆಮೇಲೆ ಆ ಗುರುಗಳು ಪಾಪ ಎಷ್ಟು ಕರುಣಾಮಯಿಗಳು ಅಂದ್ರೆ ಅವ್ರು ಹೇಳ್ತಾರೆ, ಹೆದರ್ಕೋಬೇಡಿ, ನಾನು ಬರ್ತೀನಿ ಅಲ್ಲೇ ಆ ಪ್ರಾಂತ್ಯದಲ್ಲಿ ದೈವಿ ಗುರುವಾಗಿ ಮತ್ತೆ ಹುಡ್ತೀನಿ, ಅವಾಗ ನೀವು ನನ್ನ ಪ್ರವಚನ ಕೇಳಿ ಪುಸ್ತಕ ಓದಿ, ಇದೆಲ್ಲ ಮಾಯೆ ಅಂತ ನೀವು ಆಚೆ ಬರ್ಬೋದು, ನಿಮ್ಮನ್ನ ನಾನು ಅಲ್ಲೇ ಬಿಡಲ್ಲ, ಹೆದರ್ಕೋಬೇಡಿ, ನಾನು ಬರ್ತೀನಿ, ಹೋಗಿ ಅಂತ ಕಳಿಸ್ತಾರೆ ಅವರು. ಅಥವಾ ನಾನೇ ಮುಂದಕ್ಕೆ ಹೋಗ್ತೀನಿ ಬನ್ನಿ ಅಂತ. ಇದು ಖಂಡಿತ ಸ್ವಾಮಿ ವಿವೇಕಾನಂದ ಅವ್ರ ಪುಸ್ತಕಗಳು ಓದಿರೋರು ಗೊತ್ತಿರುತ್ತೆ. ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ತಾರೆ, ಅಯ್ಯಪ್ಪ ನಾನು ಹೋಗಲ್ಲ ಅಂತ. ರಾಮಕೃಷ್ಣ ಪರಮಹಂಸರು ನಾನು ಬರ್ತೀನಿ ನಡಿಯಯ್ಯ ಅಂತಾರೆ. ಸೊ ಆ ಥರ ಇದು ನಿಜವಾಗ್ಲೂ ನಡೆಯುವಂಥದ್ದು, ನಿಜವಾಗ್ಲೂ ಕಥೆಗಳಲ್ಲಿ ಇದೆ, ಅವರು ಓದಿರೋದು ಗೊತ್ತಾಗತ್ತೆ. ಸೊ ಬಂದಾಗ ಪಾಪ ಇದು ಎವಾಲ್ವ್ ಆಗಿರೋ ಒಂದು ಆತ್ಮ. ಈ ಹುಡುಗನ ಎಕ್ಸಾಂಪಲ್ಗೆ ವಾಪಸ್ ಹೋಗೋಣ. ಅವನು ಜ್ಞಾನ ಪಡ್ಕೊಂಡು ಈ ಜೀವನ್ ಮುಕ್ತಿಯಲ್ಲಿ ಇದೆಲ್ಲ ವ್ಯಾಮೋಹ, ಕಾರ್ಮಿಕ್ ಬ್ಯಾಗೇಜಸ್ ಬೇಡ, ಸೇಡು ಸಿಟ್ಟು ದ್ವೇಷ ಎಲ್ಲ ಬೇಡ ಅಂತ ಎವಾಲ್ವ್ ಆಗಿರೋ ಒಂದು ಆತ್ಮ ಥಪ್ ಅಂತ ಡಾರ್ಕ್ ಫ್ಯಾಮಿಲಿ ಗ್ರೂಪ್ ಒಳಗಡೆ ಧಮ್ ಅಂತ ಬೀಳ್ತಾರೆ. ಸೊ ಅದಕ್ಕೇನು ಅಲ್ಲಿರೋ ಅಷ್ಟು ಜನ ಅಜ್ಞಾನದಲ್ಲಿರೋರು, ಭಯದಲ್ಲಿರೋರು, ಒಬ್ರು ಮೇಲೊಬ್ರು ಬ್ಲೇಮ್ ಮಾಡ್ಕೊಂಡು ಕಿತ್ತಾಡ್ಕೊಂಡು ವ್ಯಾಮೋಹದಲ್ಲಿ ಮತ್ಸರದಲ್ಲಿ ಒದ್ದಾಡ್ತಾ ಇರೋರ್ಗೆ ಈ ಒಂದು ಮಗು, ಅಣ್ಣ ಆಗೋ ತಮ್ಮ ಆಗೋ ಮಗ ಆಗೋ ಬಂದಿರುತ್ತಲ್ಲ, ಅದು ಅಪ್ಲಿಫ್ಟ್ ಮಾಡ್ಬೇಕು. ಅಟ್ಲೀಸ್ಟ್ 2% ಆದ್ರೂ ಬಂದಿರುತ್ತೆ. ಇವರೆಲ್ಲ ಬಿಟ್ಬಿಡ್ತಾರಾ, ಅವ್ರನ್ನ ಅಟ್ಯಾಕ್ ಮಾಡ್ತಾರೆ. ನೀನ್ ಬೇರೆವ್ನು, ನೀನು ಹೋಗು, ನೀನು ಫಸ್ಟ್ ಆಫ್ ಆಲ್ ಕರೆಕ್ಟ್, ಅವ್ನು ಈ ಗ್ರೂಪಲ್ಲಿ ಇಲ್ಲ. ಅದಕ್ಕೆ ಅವನಿಗೂ ಅನ್ನಿಸ್ತಿರುತ್ತೆ, ನಾನು ಎಲ್ಲೋ ಒಂದು ಸಿಕ್ಕಾಕೊಂಡ್ಬಿಟ್ಟಿದ್ದೀನಲ್ಲ, ಐ ಡೋಂಟ್ ಬಿಲಾಂಗ್ ಟು ದಿಸ್ ಫ್ಯಾಮಿಲಿ ಅಂತ ಅವನಿಗೂ ಅನ್ಸುತ್ತೆ. ಇವರೆಲ್ಲರಿಗಂತೂ ಭಯಾನಕವಾಗಿ ಅನ್ಸುತ್ತೆ, ಇದು ಯಾವುದೋ ಇದು ವಂಶಕ್ಕೆ ಒಂಥರ ಹುಟ್ಬಿಟ್ಟಿದ್ಯಲ್ಲ ಇದು ಅಂತ. ಅವ್ನಿಗನ್ಸುತ್ತೆ ನಾನೇ ತಪ್ಪು ಮಾಡ್ತಾ ಇದ್ದೀನಾ, ಇಲ್ಲ ಇವರೆಲ್ಲರಿಗೂ ತಲೆ ಸರಿ ಇಲ್ವಾ ಅಂತ ಅವನಿಗನ್ಸ್ತಾ ಇರುತ್ತೆ. ಆಮೇಲೆ ಅಲ್ಲೆಲ್ಲೋ ಒಂದು ಕಡೆ ದೈವಿ ಕೃಪೆಯಲ್ಲಿ ಇಲ್ಲ, ನಾನು ಸರಿ ಇದ್ದೀನಿ, ಇವರೆಲ್ಲರೂ ಈ ಪರಿವರ್ತನೆನ ಆಕ್ಸೆಪ್ಟೇ ಮಾಡ್ಕೊಳ್ತಾ ಇಲ್ಲ ಅನ್ನೋದು ಅವ್ನಿಗೆ ಗೊತ್ತಾಗಕ್ಕೆ ಶುರು ಆಗುತ್ತೆ ಒಂದು ಸ್ಟೇಜಲ್ಲಿ. ಸೊ ಇಷ್ಟೂ ಕತೆ ನಾನು ಯಾಕೆ ಹೇಳಿದೆ ಅಂದ್ರೆ, ಸ್ವಯಂ ಪ್ರೀತಿಯ ಹೆಬ್ಬಾಗಿಲನ್ನ ಪ್ರವೇಶ ಮಾಡ್ಬೇಕಾದ್ರೆ ಆ ಅಜ್ಞಾನದ ಗುಂಪಲ್ಲಿರೋರು ಎಲ್ರೂ ನೀನ್ ಸರಿ ಇಲ್ಲ, ನೀನ್ ಮಾಡ್ತಾ ಇರೋದು ತಪ್ಪು, ನೀನ್ ಎಲ್ಲಾನು ಬಿಟ್ಬಿಟ್ಟು ನೀನ್ ಖರ್ಚು ಮಾಡ್ಕೊಳ್ಳೋದು ತಪ್ಪು, ನಾನು ಅಲಂಕಾರ ಮಾಡ್ಕೊಳ್ತೀನಿ ತಪ್ಪು, ನೀನ್ ಫಸ್ಟ್ ಊಟ ಮಾಡೋದು ತಪ್ಪು. ಎಷ್ಟೋ ಜನ ನೀವು ಹೇಳಿದ್ರಲ್ಲ, ಮೊದಲು ತಿನ್ನಂಗಿಲ್ಲ ಆ ಮಗು, ಆ ಹೆಣ್ಮಗು ಹೊಟ್ಟೆ ಸಿಗ್ತಾ ಇದೆ, ಅಯ್ಯೋ ಮಗುನ್ ಬಿಟ್ಟು ತಿಂತ್ಯಾ ನೀನ್ ರಾಕ್ಷಸಿ ಅಂತ ಅದನ್ನೇ ದೊಡ್ಡ ಅಪರಾಧ ತರ ಮಾಡ್ತಾರೆ. ಸೊ ಆ ಎಂಟೈರ್ ಗ್ರೂಪ್ ಅಲ್ಲಿ ಒಂದು ಏಂಜಲ್ ಆಗಿ ಯಾರು ಒಳಗಡೆ ಬಂದಿರ್ತಾರೆ, ಅವರು ಆ ರಿಯಲೈಸೇಷನ್ ಪಾಯಿಂಟ್ಗೆ ಹೋಗಕ್ ಶುರು ಮಾಡ್ತಾರೆ, ಆ ಬೆಳಕಿನ ಅಂಶಕ್ಕೆ ಮತ್ತೆ ಹೋಗಕ್ ಶುರು ಮಾಡ್ತಾರೆ. ಈ ಪ್ರಾಸೆಸ್ ಅಲ್ಲಿ ಅಲ್ಲಿರೋರೆಲ್ಲ ಎವಾಲ್ವ್ ಆಗ್ತಾರೆ ಅಲ್ವಾ, ನಮಗ್ ಗೊತ್ತಿಲ್ಲ. ಈಗ ನಮ್ಮ ಪಾಡ್ಕಾಸ್ಟ್ ನೋಡೋರು ಕೂಡ ಅವ್ರೆಲ್ಲರೂ ಈ ಸ್ವಯಂ ಪ್ರೀತಿಯ ಝೋನ್ಗೆ ಬರ್ತಾರೆ ಅಲ್ವಾ, ನಮಗ್ ಗೊತ್ತಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಬೆಲ್ಲು ಹೊಡಿತಲ್ವಾ, ಈ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲೋ 10 ವರ್ಷ ಆದ್ಮೇಲೋ, ಹೌದಲ್ವಾ ಈ ತರ ಒಂದು ವಿಷಯ ಇದೆ ಅನ್ನೋದು ಸ್ಪಾರ್ಕ್ ಆಗುತ್ತೆ. ಆದ್ರೆ ನಾವು ಇದನ್ನ ರಿಯಲೈಸ್ ಮಾಡ್ಕೊಂಡು, ಈಗ ಆತ್ಮಕ್ಕೆ ಎಲ್ಲೋ ಒಂದ್ ಕಡೆ ರಿಯಲೈಸ್ ಆಗ್ಬೇಕಿಲ್ಲ ಅಂದ್ರೆ ಅದು ಅದೇ ಫ್ಯಾಮಿಲಿ ಮತ್ತೆ ಅದು ಇನ್ನೊಂದು 30-40 ಜನ ಪಾಪ ಸಿಕ್ಕಾಕೊಂಡು ಒದ್ದಾಡುತ್ತೆ. ಅದರಿಂದ ರಿಯಲೈಸ್ ಆಗಿ ಹೊರಗಡೆ ಬರ್ಬೇಕು, ಅಥವಾ ಅಲ್ಲಿ ಎಷ್ಟು ನನ್ನ ಕಾಂಟ್ರಿಬ್ಯೂಷನ್ ಕೊಡಕ್ಕಾಗತ್ತೋ ಕೊಡ್ತೀನಿ, ಹೇಳೋಷ್ಟು ಹೇಳ್ತೀನಿ, ಬಟ್ ನಾನು ಅಟ್ಯಾಚ್ಮೆಂಟ್ ಇಟ್ಕೊಳ್ಳಲ್ಲ, ನಾನು ನಿಧಾನವಾಗಿ ಮರ್ಯಾದೆಯಿಂದ. ಅದಕ್ಕೆ ಎಷ್ಟೋ ಜನ ಸರ್ ಈ ನಡುವೆ ನೋಡಿದೀರಾ, ಪರವಾಗಿಲ್ಲ ಬಿಡು, ನೀವು ಹೇಳಿದ್ರಲ್ಲ ಅಮ್ಮನ್, ಇವಾಗ ಎಷ್ಟು ಒಳ್ಳೆ ಎಕ್ಸಾಂಪಲ್ ನಿಮ್ಮ ಅಂಕಲ್ ಹೇಳಿದ್ರಿ, ಇರ್ಲಿ ಪರವಾಗಿಲ್ಲ ಅವ್ರು ಬೇರೆ ಇಡ್ತೀನಿ, ನಾವು ನೆಮ್ಮದಿಯಾಗಿರ್ತೀವಿ, ನಾನೇನು ಅಮ್ಮನ್ ದ್ವೇಷಿಸಲ್ಲ, ಅಮ್ಮಂಗೆ ಬೇಕಾಗೋ ಖರ್ಚು ವೆಚ್ಚ ಎಲ್ಲ ನೋಡ್ತೀನಿ, ವಾರಕ್ಕೊಂದ್ಸತಿ ಹೋಗಿ ನೋಡ್ತೀನಿ ಅಂತ. ಓಪ್ರಾ ವಿನ್ಫ್ರಿ ಅವ್ರು ನಿಮಗೆ ಗೊತ್ತಿರ್ಬೋದು ಸರ್, ಸಚ್ ಅ ರೆವಲ್ಯೂಷನ್ ಶಿ ಡಿಡ್ ಫಾರ್ ದ ಬ್ಲ್ಯಾಕ್. ಇವತ್ತಿಗೂ ಅವ್ರು ಎಂತ ದೊಡ್ಡ ಕೆಲಸ ಮಾಡ್ತಾರೆ. ಅವ್ರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಸರ್ ಅದ್ಭುತವಾಗಿ, ಇಟ್ ಈಸ್ ಓಕೆ ಟು ಸ್ಟಾಪ್ ಟಾಕಿಂಗ್ ಟು ಯುವರ್ ಲವ್ಡ್ ಒನ್ ಅಂಡ್ ಸ್ಟಿಲ್ ಲವ್ ದೆಮ್. ಇಟ್ ಈಸ್ ಓಕೆ ಟು ಡಿಸ್ಟೆನ್ಸ್ ಫ್ರಮ್ ಯುವರ್ ಲವ್ಡ್ ಒನ್ ಅಂಡ್ ಸ್ಟಿಲ್ ಥಿಂಕ್ ಗುಡ್ ಅಬೌಟ್ ದೆಮ್ ಅಂತ ಹೇಳ್ತಾರೆ.
ಎಸ್, ಎಂತ ಅದ್ಭುತ ಅಂದ್ರೆ ಅವ್ರು ಎಷ್ಟು ಸಾವಿರ ಲಕ್ಷ ಜನನ ಇಂಟರ್ವ್ಯೂ ಮಾಡಿ ಕೋಟ್ಯಾಂತರ ಜನನ ಇಡೀ ಭೂಮಿಗೆ ಒಂದು ರೆವಲ್ಯೂಷನ್ ತಂದವ್ರು ಅವರು ಮೆಂಟಲ್ ಇಮೋಷನಲ್ ಓಪ್ರಾ ಶೋ ಅಂದ್ರೆ ಅಬ್ಸಲ್ಯೂಟ್ಲಿ ನಂಬರ್ 1 ಶೋ ಆಗಿದ್ದಂಥದ್ದು. ಸೊ ಅವ್ರು ಹೇಳ್ತಾರೆ, ನೀನು ಪ್ರೀತಿಸ್ತೀಯ ಅನ್ನೋ ಕಾರಣಕ್ಕೆ ಅವ್ರು ನಿನ್ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರು, ಅವ್ರ ಜೊತೆಲಿ ಇರ್ಲೇಬೇಕು ಅಂತ ರೂಲ್ ಇಲ್ಲ. ನೀನ್ ಅವ್ರನ್ನ ಪ್ರೀತಿಸ್ತೀಯ ಅಂದ ತಕ್ಷಣ ಪ್ರತಿ ಸತಿ ಮಾತಾಡ್ಬೇಕು ಅವ್ರ ಹತ್ರ ಅಂತ ನೀನ್ ಮಾತು ಬಿಟ್ರು ನೀನ್ ಅವ್ರಿಗೆ ಒಳ್ಳೇದ್ ಮಾಡಬಹುದು, ದೂರ ಇದ್ರೂ ನೀನ್ ಅವ್ರಿಗೆ ಪ್ರೀತಿ ಕೊಡಬಹುದು. ಅದು ನಾರ್ಮಲ್ಲೇ, ನೀನ್ ಪಾಪ ಮಾಡ್ತಾ ಇದ್ಯಾ ಅಂತ ಅಲ್ಲ ಅಂತ ಹೇಳ್ತಾರೆ. ಸೊ ಇದು ಬೇರೆ ಬೇರೆ ದೇಶದ್ದು ಪ್ರಾಬ್ಲಮ್, ಅಂದ್ರೆ ಇದು ನಮ್ ದೇಶದಲ್ಲೇ ಇರೋ ಪ್ರಾಬ್ಲಮ್ ಅಲ್ಲ, ಇದು ಎಲ್ಲಾ ದೇಶದಲ್ಲೂ ಈ ತರದ್ದು ಇದೆ. ಖುದ್ದಾಗಿ ನಾನು ಕೂಡ ಬೇರೆ ಬೇರೆ ದೇಶಗಳಲ್ಲಿ ಇದೇ ತರದ ವೈಬ್ಸ್ ಅಲ್ಲಿ ಇರೋ ನೋಡಿ, ನಾವು ಸ್ಟೋರಿ ಮಾತ್ರ ಬೇರೆ ಅಷ್ಟೇ. ಅಲ್ಲ, ಇದೇ ವಿಚಾರ ಹೇಳ್ತಿರಲ್ಲ, ಅಕ್ನಾಲೆಡ್ಜ್ ಮಾಡೋದು ಅಂದ್ರೆ ಒಬ್ರು ಮಾಡಿದಂತ ಒಳ್ಳೆ ಕೆಲ್ಸನ ಹೌದು. ಗುರುತಿಸೋದು ಅಥವಾ ಪ್ರಶಂಸೋದು. ಹೌದು, ಹೇಗೆ ಅಂದ್ರೆ, ಉದಾಹರಣೆಗೆ ಗಂಡ ದುಡ್ಕೊಂಬಂತು ಮನೇಲಿ ಹೆಂಡತಿ ಮಕ್ಕಳನ್ನೋ ಅಪ್ಪ ಅಮ್ಮನೂ ಸಾಕ್ತಾನೆ. ಪಾಪ ಅವನು ಬಿಸಿಲಲ್ಲಿ ದುಡಿತಾನೋ ರಾತ್ರಿ ನಿದ್ದೆಗೆಟ್ಟು ದುಡಿತಾನೋ ಗೊತ್ತಿಲ್ಲ, ಇವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋತಾನೆ. ಆ ಮನೆಯವರೆಲ್ಲ ಏನ್ ತಿಳ್ಕೊತಾರೆ, ಅವ್ರ ಮಕ್ಕಳೇ ಆಗ್ಲಿ ಅಪ್ಪ ಅಮ್ಮನೇ ಆಗ್ಲಿ ಹೆಂಡತಿನೇ ಆಗ್ಲಿ, ಅವ್ನ್ ಕರ್ತವ್ಯ ಕಟ್ಕೊಂಡಿದಾನೆ, ನನ್ ಗಂಡ ನೋಡ್ಬೋದು, ಬಿಗ್ ಡೀಲ್ ಅನ್ಸ. ನಾವ್ ಜನ್ಮ ಕೊಟ್ಟಿದ್ವಿ, ನನ್ ಮಗ ಸಾಕ್ತಾನೆ. ಹೌದು. ಇವ್ರ ಮನೆಯವರೆಲ್ಲ ಹಿಂಗ್ ನೋಡ್ತಾರೆ. ಈಗ ಯಾವ್ದೋ ಮನೆ ಹೆಣ್ಮಗಳು ಒಂದ್ ಮನೆಗ್ ಸೊಸೆ ಆಗಿ ಬಂದು ಪಾಪ ಅವ್ರ ಚಾಕ್ರಿಗಳು ಮಾಡ್ಕೊಂಡ್ ಕೂತಿರ್ತಾಳೆ, ಅತ್ತೆ ಮಾವಂದು ಅವ್ರ ಸ್ವಂತ ತಂದೆ ತಾಯಿಗಂಗ್ ಮಾಡಿರ್ತಾರೋ ಇಲ್ಲೋ ಗೊತ್ತಿಲ್ಲ, ಇವ್ರುಗಳಿಗೆಲ್ಲ ಹಿಂಗ್ ಮಾಡ್ತಾರೆ. ಆದ್ರೂ ಅವ್ರೇನ್ ಇವಳು ಮನೆ ಸೊಸೆ, ಇದು ಮಾಡ್ಬೇಕು ಅವಳು, ಅದು ಇದು, ಅದ್ರಲ್ಲೇನ್ ದೊಡ್ಡ ವಿಷಯ, ಅದ್ರಲ್ಲೇನ್ ದೊಡ್ಡ, ಅದ್ರಲ್ಲೇನಿದೆ, ಏನ್ ನಿನ್ ಯಾರು ಮಾಡ್ದಿರೋದೇನ್ ಮಾಡ್ಬಿಡ್ತಾ ಇದ್ಯಾ? ಮತ್ತೆ ಎಷ್ಟೊಂದ್ ಸರಿ ಕೆಲವು ಹೆಣ್ಮಕ್ಳು, ಎಲ್ಲರೂ ಅಂತಲ್ಲ, ಯಾವ್ದೋ ಒಂದ್ ಹುಡುಗ ನಿಮ್ಮನ್ ತುಂಬಾ ಪ್ರೀತಿಸಿ ಅಟ್ಯಾಚ್ ಆಗಿ ಅವನ ಹತ್ರ ಅವನ್ ಪರ್ಸಲ್ ದುಡ್ಡು ಇಲ್ದಿದ್ರು ಸಾಲನೋ ಏನೋ ಮಾಡಿ ಎತ್ಕೊಂಡ್ಬಂದು ನಿಮಗೆ ಅಂತ ಒಂದು ಗಿಫ್ಟ್ ಕೊಡೋದು, ಒಂದ್ ಸೀರೆನೋ ಅವನ ಯೋಗ್ಯತೆಗೆ ತಕ್ಕಂಗೆ ಒಂದ್ ಹುಡುಗಿಗೆ ಕೊಟ್ಟಾಗ ಅದ್ರಲ್ಲೂ ಕೂಡ ಏನಿದು ಇಷ್ಟು ಚೀಪ್ದ, ನೆನ್ನೆ ನನ್ನ ಫ್ರೆಂಡ್ ಯಾರಿಗೊಬ್ರಿಗೆ ಇನ್ನೊಂದು ಏನೋ ಕೊಟ್ರು, ಕಾಸ್ಟ್ಲಿದ್ ಕೊಟ್ಟಿದ್ರು ಅನ್ನೋದು. ಅದೇ ತರ ಎಷ್ಟೋ ಜನ ಹೆಣ್ಮಕ್ಳು ಕೂಡ ಪಾಪ ಅಪ್ಪ ಅಮ್ಮ ಕೊಟ್ಟಿದ್ದ ದುಡ್ಡನ್ನ ಕೂಡಿ ಇಟ್ಕೊಂಡು ಬಾಯ್ ಫ್ರೆಂಡ್ಗೆ ಒಂದು ಫೋನ್ ಕೂಡ ಗಿಫ್ಟ್ ಕೊಡೋರು ಇದಾರೆ, ರೀಚಾರ್ಜ್ ಮಾಡಿಸೋರು ಇದಾರೆ, ಅವ್ರ ಹತ್ರ ಇಲ್ಲ ಅಂದ್ರೂ ಕೊಡಿಸ್ತಾರೆ. ಆದ್ರೂ ಅದೇ ಹೆಣ್ಮಕ್ಳ ಮೇಲೆ ಅಸಹ್ಯ ಫೀಲ್ ಮಾಡಿಸ್ತಾರೆ. ಕೆಲವ್ರು ಇಂಥವ್ರು ಇರ್ತಾರೆ, ಇವರು ನಾರ್ಸಿಸ್ ಅನ್ಬೋದ? ಖಂಡಿತ ಹೌದು. ಮತ್ತೆ ನೀವ್ ಹೇಳ್ದಂಗೆ ಅದನ್ನ ಓಪನ್ ಮಾಡಿದ ತಕ್ಷಣನೇ ಇದೇ ತರ ನನ್ನ ಹತ್ರ ಆಲ್ರೆಡಿ ಇದೆ ಅಂತ ಹೇಳ್ಬಿಡೋದು. ಅಯ್ಯೋ ನೀನ್ ಗಿಫ್ಟ್ ತಗೊಳಕ್ ಹೋಗ್ಬೇಡಪ್ಪ ನನ್ಗೆ ಅಂತ ಹೇಳೋದು. ಎಸ್, ಬಿಕಾಸ್ ಅವ್ರು ಆ ಸ್ಪೇಸನ್ನ ಅವರೇ ಎಂಜಾಯ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಜೊತೆ ಅವರೇ ಆ ಅಕ್ಸೆಪ್ಟೆನ್ಸ್ ಅಲ್ಲಿ ಇಲ್ಲ. ಸೊ ಆ ಅಸಹ್ಯ ಭಾವನೆಯನ್ನ ಬೇರೆಯವ್ರಿಗೆ ಫೀಲ್ ಮಾಡಿಸ್ತಾನೆ ಇರ್ತಾರೆ. ಅಂಡ್ ಜಾಸ್ತಿ ಫೀಲ್ ಮಾಡಿಸೋದವ್ರು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಯಾರು ಪ್ರೀತಿಸ್ತಾರೋ ಅವ್ರಿಗೇನೆ. ಇನ್ ಕೆಲವರು ಅಷ್ಟೇ, ಯಾರಾದ್ರೂ ಮನೆಗೆ ಒಬ್ರು ಇನ್ವೈಟ್ ಮಾಡಿದಾಗ, ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತ ಒಬ್ರು ಕರೆದಾಗ, ಪಾಪ ಅವ್ರು ಏನ್ ಮಾಡಕ್ ಇರ್ತಾರೋ ಗೊತ್ತಿಲ್ಲ, ಕಷ್ಟಪಟ್ಟು ಏನೋ ಒಂದ್ ಇಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ತುಂಬಾ ಜನ ಗಮನಿಸಿದೀನಿ, ನೀವ್ ಚೆನ್ನಾಗಿ ಅಡಿಗೆ ಮಾಡಿದಿರಾ, ಒಂದು ಒಳ್ಳೇದ್ ಹೇಳಲ್ಲ, ಅಯ್ಯೋ ಇದ್ ಏನ್ ಹಿಂಗಿದೆ, ನಮ್ಮಲ್ಲಿ ಚೆನ್ನಾಗಿರತ್ತೆ, ಅಯ್ಯೋ ಇದೇನ್ ಹಿಂಗಿದೆ. ಇನ್ಫ್ಯಾಕ್ಟ್ ನಿಮ್ಗೆ ಶಾಕ್ ಅನ್ನಿಸ್ಬೋದು, ನಮ್ ಸಮಾಜದಲ್ಲಿ ತುಂಬಾ ದೊಡ್ಡ ಪೀಡೆ ಅಂತ ಏನಾದ್ರೂ ಇದ್ರೆ ಇಂಟಾಲರೆನ್ಸ್ ಟು ಹ್ಯಾಪಿನೆಸ್. ಯಾರಾದ್ರೂ ಒಬ್ಬ ವ್ಯಕ್ತಿ ಖುಷಿಯಾಗಿದ್ರೆ ಹೇಗಾದ್ರೂ ಮಾಡಿ ಅವ್ರ ತಲೆಗೊಂದು ಹುಳ ಬಿಟ್ಬಿಡ್ಬೇಕು. ಕೆಲ್ಸಾನೇ ಇಲ್ಲ, ಅದೇನ್ ಖುಷಿಯಾಗಿದ್ದಾರೆ? ಮಕ್ಕಳೇ ಆಗಿಲ್ಲ, ಖುಷಿಯಾಗಿದ್ದಾರೆ. ಮದ್ವೆನೇ ಆಗಿಲ್ಲ, ಆಲ್ರೆಡಿ ಖುಷಿಯಾಗಿದ್ಯಾ? ನಾನ್ ಮದ್ವೆ ಆಗೋ ಖುಷಿಯಾಗಿಲ್ಲ, ನೀನೇನು ಆರಾಮಾಗಿದ್ಯಾ? ನೀನ್ ನನ್ನಷ್ಟು ದೊಡ್ಡ ಕಾರೇ ತಗೊಂಡಿಲ್ಲ, ಆಟೋಲ್ ಓಡಾಡ್ತೀಯಾ, ಬಟ್ ನಿನ್ ಮುಖದಲ್ಲಿ ನನ್ಕಿಂತ ಖುಷಿ ಇದೆಯಲ್ಲ, ಬಾ ಇಲ್ಲಿ ಅಂತ ಕರೆದ್ಬಿಟ್ಟು ಅವ್ರ ತಲೆಗೆ ಚೆನ್ನಾಗ್ ಒಂದ್ 4 ಹುಳ ಬಿಟ್ಬಿಟ್ಟು, ಯಾಕೆ ಸಣ್ಣ ಆಗಿದ್ಯಾ, ಯಾಕೆ ಕಣ್ಣು ಒಳಗಡೆ ಹೋಗಿದೆ, ಯಾಕೆ ಮದ್ವೆ ಆಗಿಲ್ಲ, ಯಾಕೆ ನಿನ್ಗಿದಿಲ್ಲ, ತಲೆ ಕೂದಲು ಕಮ್ಮಿ ಆಗಿದೆ, ಎಕ್ಸಾಕ್ಟ್ ತಲೆ ಕೂದಲು ಯಾಕೆ ಆಗ್ತದೆ, ಅಂದ್ರೆ ಆಮೇಲೆ ಅವರು ಹಿಂಗ್ ಮುಖ ಸಪ್ಪೆ ಮಾಡಿದ ತಕ್ಷಣ ಒಳ್ಳೆ ಭೋಜನ ತಿನ್ನೋ ತರ ಸ್ಯಾಟಿಸ್ಫ್ಯಾಕ್ಷನ್ ಆಗತ್ತೆ, ನೆಮ್ಮದಿಯಾಗಿ ಮನೆಗೆ ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ನಿಜವಾದ ಖುಷಿ ಅಂತ ಏನು ಅಂತ ಗೊತ್ತಿಲ್ಲ. ಮೊನ್ನೆ ನನ್ ಮಗ ಕೇಳ್ತಾ ಇದ್ದ, ಅಮ್ಮ ನನ್ ಫ್ರೆಂಡ್ ಒಬ್ಬ ಇನ್ನೊಬ್ಬ ಫ್ರೆಂಡ್ನ ದೂಕ್ದ, ಅವ್ನ್ ಬಿದ್ದ, ಏಟಾಗಿ ಅಪಾ ಅಂತ ಕೂಗ್ದ, ಬಟ್ ಇವ್ನು ನಗ್ತಾ ಇದ್ದ, ನಂಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳ್ದ. ಏನು ಅಂತ ಅಂದೆ. ಹೌ ಕ್ಯಾನ್ ಸಂಬಡಿ ಲಾಫ್ ವೆನ್ ಸಮ್ವನ್ ಎಲ್ಸ್ ಇಸ್ ಇನ್ ಪೇನ್ ಅಂತ ಕೇಳ್ದ. ಎಂತ ಅದ್ಭುತ ಪ್ರಶ್ನೆ ಅಲ್ವಾ ಸರ್ ಅದು? ನಮ್ ಸಮಾಜನೇ ಹೀಗೆ. ಯಾಕೆಂದ್ರೆ ಐ ಟೋಲ್ಡ್ ಹಿಮ್, ಯಾಕಂದ್ರೆ ಆ ಮಗುಗೆ ಅವ್ರ ಅಪ್ಪ ಅಮ್ಮ ನಿಜವಾದ ಖುಷಿ ಏನು ಅನ್ನೋದು ಹೇಳ್ಕೊಡ್ದೇ ಇದ್ದಾಗ, ಅಥವಾ ಜೀನ್ಸ್ ಅಲ್ಲಿ ಬರ್ದೇ ಇದ್ದಾಗ, ನಮ್ ಖುಷಿ ಬೇರೆಯವ್ರನ್ನ ಟೀಸ್ ಮಾಡ್ದಾಗ ಸಿಕ್ಕತ್ತೆ, ಇನ್ನೊಬ್ರ ಬಗ್ಗೆ ಏನೋ ಹೇಳ್ಕೊಂಡಾಗ ಸಿಗತ್ತೆ, ಇನ್ನೊಬ್ಬ ಬಿದ್ದಾಗ ಸಿಗತ್ತೆ. ಯಾಕಂದ್ರೆ ನಂಗೆ ನಿಜವಾದ ಖುಷಿ ಏನು ಅಂತ ಗೊತ್ತೇ ಇಲ್ಲ. ನಾನು ಒಳಗಡೆ ಕೂತಿದ್ರೆ ತಾನೆ ನನ್ನ ಜೊತೆಲಿ ಆ ಪರಮಾನಂದ ಅನುಭವಿಸೋಕೆ. ಸೊ ನನ್ನ ಖುಷಿ ಇನ್ನೊಬ್ಬ ಹಾಳಾದ ಅಂದಾಗ ಚಪ್ಪಾಳೆ ತಟ್ಕೊಂಡು ನಕ್ದಾಗ ಬರುತ್ತೆ. ಇನ್ನೊಬ್ಬ ಪಾಪ ಫಾರಿನ್ಗೆ ಹೋಗೋದಾಗ ಕಷ್ಟಪಟ್ಕೊಂಡು ಕೆಲಸ ಸಿಗದೆ ವಾಪಸ್ ಬಂದಾದ್ರೆ, ನೋಡ್ದ್ಯಾ ಹೆಂಗ್ ವಾಪಸ್ ಬಂದ, ಏನೋ ಹೊಟ್ಟೋಗಿದ್ದ ಅಂತ ಬರುತ್ತೆ ಅಲ್ವಾ? ನಮ್ ಸಮಾಜದಲ್ಲಿ ಇನ್ನೊಬ್ಬರ ಖುಷಿಯನ್ನ ಟಾಲರೇಟ್ ಮಾಡಕ್ ಆಗಲ್ಲ ಅನ್ನೋ ಒಂದು ಪೀಡೆ ಕೂತಿದ್ಯಲ್ಲ, ಅದಕ್ಕಿಂತ ದೊಡ್ಡ ಪೀಡೆ ದರಿದ್ರ ಇನ್ಯಾವುದೂ ಇಲ್ಲ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಸರ್, ನಾನು ನಿಮ್ಗೊಂದು ಓಪನ್ ಚಾಲೆಂಜ್ ಆಗ್ತೇನೆ. ನೆಕ್ಸ್ಟ್ 3 months ಯಾವಾಗ್ಲೂ ಖುಷಿಯಾಗಿರಿ. ನಿಮ್ ಶತ್ರುಗಳು 90% ಜಾಸ್ತಿ ಆಗ್ಲಿಲ್ಲ ಅಂದ್ರೆ ನನ್ನ ಹೆಸರು ಬೇರೆ.
ನಿಜವಾಗ್ಲು ವಿ ಕೆನಾಟ್ ಟಾಲರೇಟ್ ಯು ಬೀಯಿಂಗ್ ಹ್ಯಾಪಿ ಆಲ್ವೇಸ್, ರಿಯಲಿ. ಅಂಡ್ ಲಿಟ್ರಲಿ ನನ್ನ ಹತ್ರ ಬಂದ್ ಪಾಪ ಪೇಷಂಟ್ ಹೇಳ್ತಾರೆ, ಮೇಡಮ್ ನನ್ ಮನೆ ಸೆಕ್ಯೂರಿಟಿ ಗಾರ್ಡ್ ಯಾವಾಗ್ಲೂ ನಗ್ತಾ ಇರ್ತಾನೆ ಮೇಡಮ್, ನನಗ ಖುಷಿ ಇಲ್ಲ, ಹಾಳದವನು ಹಿಂಗೆ ಕೂತ್ಕೊಂಡು ಮಲ್ಕೊಂಡ್ಬಿಡ್ತಾನೆ, ನಂಗೆ ನಿದ್ರೆನೇ ಬರಲ್ಲ. ಯು ಕೆನಾಟ್ ಟಾಲರೇಟ್ ಪೀಸ್ ಅಂಡ್ ಲವ್ ಅಂಡ್ ಹ್ಯಾಪಿನೆಸ್ ಆಫ್ ಅದರ್ ಪೀಪಲ್. ಎಸ್, ನೀವ್ ಹೇಳೋದು ಎಷ್ಟು ಸತ್ಯ. ಇನ್ ನಮ್ಮ ಮನೆಗಳಲ್ಲೇ ನಮ್ ಜೊತೆಯಲ್ಲಿರೋರೇ ಅದನ್ನ ಟಾಲರೇಟ್ ಮಾಡ್ತಾರಾ? ಖಂಡಿತ ಇಲ್ಲ ಸರ್. ಅದ್ ಯಾರ್ ಬೇಕಾರಾಗಿರ್ಬೋದು, ಅಮ್ಮ ಅಪ್ಪ ಅಕ್ಕ ತಂಗಿ ಗಂಡ ಹೆಂಡತಿ ಯಾರ್ ಬೇಕಾರಾಗಿರ್ಬೋದು. ಇದು ಮುಂಚೆ, ಇವಾಗ ಕಮ್ಮಿ ಆಗಿರೋ ಮುಂಚೆ ಪಾಪ ತಂದೆ ತಾಯಿಗಳು, ಹೆಣ್ಣೆತ್ತಂತ ತಂದೆ ತಾಯಿಗಳು, ಗಂಡೆತ್ತಂತ ತಂದೆ ತಾಯಿಗಳು ಈ ರಿಲೇಟಿವ್ಸ್ ಮನೆಗೆ ಮದ್ವೆ ಕಾರ್ಡ್ಗಳು ತಗೊಂಡ್ಬರ್ಬೇಕು ಅಂತ ಬರ್ತಿದ್ರು ಅಂತ ಇಟ್ಕೊಳ್ಳಿ. ಮದ್ವೆ ಕಾರ್ಡ್ ತಗೊಂಬಂದಾಗ ಅವ್ರಿಗೆ ಸೀರೆ ಕೊಡೋದು, ಗಿಫ್ಟ್ ಕೊಟ್ಬಿಟ್ಟು ನಮ್ಮ ಮನೆ ಮದ್ವೆಗೆ ಬರ್ಬೇಕು ಅಂತೆಲ್ಲ ಅಂದಾಗ ಕೆಲವರು ಕಾರ್ಡ್ ಕೂಡ ತೆಗೆದು ನೋಡಲ್ಲ. ಓ ಮೈ ಗಾಡ್. ಕೆಲವರು ಕೆಲವರು ಹೌದಾ, ಯಾವ ಸಂಬಂಧ, ಹೌದಾ, ಹುಡುಗ ಯಾರು, ಫೋಟೋ ಇದೆಯಾ, ಸರಿ ತೋರಿಸಿ, ಹುಡುಗಿ ಫೋಟೋ ಇದೆಯಾ ತೋರಿಸಿ, ಏನ್ ಹಿಂಗಿದ್ದಾರೆ, ಎರಡನೇ ಮದ್ವೆನಾ, ಹಿಂಗೆಲ್ಲ ಮಾತಾಡ್ತಾರೆ. ಅಂದ್ರೆ ಹೌದು, ಎಷ್ಟು ಕೆಡ್ದಾಗ ಟ್ರೀಟ್ ಮಾಡ್ತಾರೆ ಅಂದ್ರೆ ಪಾಪ ಯಾರಾದ್ರೂ. ಹೌದು. ಅಂದ್ರೆ ಈಗ ಚೆನ್ನಾಗಿರೋ ಯಾರೋ ಒಂದು ಹುಡುಗಿ ಮನೆಗ್ ಬರ್ಲಿ, ಹೌದು. ಬಂದ ತಕ್ಷಣ ಆ ಹುಡುಗಿ ಒಳ್ಳೆ ಗುಣಗಳು ಏನು ಹೇಳಲ್ಲ. ಹೌದು, ನೀವು ಹೇಳ್ದಂಗೆ ಎಷ್ಟು ಬೇಗ ಅಲ್ವಾ ಅಬ್ಸಲ್ಯೂಟ್ಲಿ ಪರ್ಸನಲ್ ಅಟ್ಯಾಕ್ ಮಾಡೋದು. ಎಸ್, ಅಂದ್ರೆ ಅವ್ರು ಮದ್ವೆ ಮಾಡ್ತಾ ಇದೀನಿ, ಸಂಭ್ರಮದಲ್ಲಿದ್ದಾರೆ, ಖುಷಿಯಾಗಿದ್ದಾರೆ, ಅದೇ ಹೆಂಗ್ ಬಿಟ್ಬಿಡಕ್ಕಾಗುತ್ತೆ? ನಾನಿಲ್ಲಿ ಮದ್ವೆ ಖುಷಿಯಾಗಿಲ್ಲ, ಇರು ಮಾಡ್ತೀನಿ ನಿನಗೆ ಅಂತ ಒಂದು ವೈರಸ್ ಬಿಡ್ಲೇಬೇಕು. ದಟ್ ಈಸ್ ದೇರ್ ಡೆಫಿನೇಷನ್ ಆಫ್ ಹ್ಯಾಪಿನೆಸ್, ಬಿಕಾಸ್ ದೇ ಡೋಂಟ್ ನೋ ವಾಟ್ ರಿಯಲ್ ಹ್ಯಾಪಿನೆಸ್ ಇಸ್. ಅಂದ್ರೆ ನಾನ್ ನಿಜವಾಗ್ಲೂ ನಾನೇ, ಫಾರ್ ಎಕ್ಸಾಂಪಲ್ ಇದೇ ಎಕ್ಸಾಂಪಲ್ ಬರೋಣ. ಈಗ ನೀವು ಬಂದ್ರಿ ಯಾರ್ದೋ ರಿಲೇಟಿವ್ ಪತ್ರಿಕೆ ಅಥವಾ ನಿಮ್ಮ ಮನೆಯವ್ರು ತಗೊಂಡು, ನಾನ್ ನನ್ ಜೊತೆಲಿ ಖುಷಿಯಾಗಿದ್ರೆ ನಾನೇನ್ ಮಾಡ್ತೀನಿ, ಆ ಖುಷಿ ನಿಮ್ಮೇಲೆ ಸ್ಪಿಲ್ ಮಾಡ್ತೀನಿ. ಸೂಪರ್ ಅಪ್ಪ, ಕಾರ್ಡ್ ಕಲರ್ ಸಖತ್ತಾಗಿದೆ, ಆ ಡೇಟ್ ಲಕ್ಕಿ ಡೇಟು, ನನಗ್ ಸಖತ್ ಖುಷಿ, ಅದ್ ಈ ತಿಂಗಳು ಮದ್ವೆ ಆದವ್ರೆಲ್ಲ ಚೆನ್ನಾಗಿರ್ತಾರ ಗೊತ್ತಾ ಅಂತ ನಾನು ಆ ಖುಷಿ ನಿಮ್ ಕೊಟ್ಟು, ನೀವು ಹೌದಾ ಅಂತ ಅನ್ಬಿಟ್ಟು ಖುಷಿಯಾಗಿ ಆಚೆ ಹೋಗ್ತೀರಾ. ಈಗ ನನ್ನ ಒಳಗಡೆ ಖುಷಿ ಇಲ್ಲ ಅಂದ್ರೆ, ಅಯ್ಯೋ ಆ ಡೇಟ್ ಅಲ್ಲಿ ಮದ್ವೆ ಆದವ್ರಲ್ಲ, ನಂದು ಅದೇ ಡೇಟ್ ಅಲ್ಲಿ ಮದ್ವೆ ಆಗಿದ್ದು ಹಂಗೆ ಅಂತ ಅನ್ಬಿಟ್ಟು ಅವ್ರನ್ನ ಇನ್ನೂ ಪುಸ್ ಮಾಡ್ಬಿಟ್ಟು ಆಚೆ ಕಳಿಸಿ. ಇಟ್ಸ್ ಆಸ್ ಸಿಂಪಲ್ ಆಸ್ ದ್ಯಾಟ್. ಯು ರಿಫ್ಲೆಕ್ಟ್ ವಾಟ್ ಯು ಆರ್. ಇಟ್ಸ್ ಅ ಸಿಂಪಲ್ ಸೈನ್ಸ್. ಸೊ ಇನ್ಫ್ಯಾಕ್ಟ್ ನನ್ನ ವೀಕ್ಷಕರಿಗೆ ಏನ್ ಹೇಳೋದು ಅಂದ್ರೆ, ಯಾರೋ ನಿಮ್ಮ ಮೇಲೆ ಅದನ್ನ ವಾಂತಿ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಹತ್ರ ಅದು ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಬಾಕ್ ಡೌನ್ ಆಗ್ಬೇಡಿ, ನೀವು ಒಂದ್ ಸ್ವಲ್ಪ ಮೆಚೂರ್ ಅಂಡ್ ಸ್ಮಾರ್ಟ್ ಆಗಿ. ಅವ್ರ ಹತ್ರ ಇದ್ರೆ ತಾನೇ ನಂಗೆ ಆ ಖುಷಿ ಕೊಡೋಕೇನೋ ಮೆಚೂರಿಟಿ ನೀವು ಡೆವಲಪ್ ಮಾಡ್ಕೊಳ್ಳಿ. ನೀವು ಅವ್ರ ಕಸನೆಲ್ಲ ತಗೊಂಡ್ ಬಂದು ಮನೆಗೆ, ಆ ಕಸ ನಿಮ್ಮ ಮನೇಲಿ ಅವ್ರ ಮೇಲೆ ಹಾಕಿ, ಅವ್ರು ಇನ್ನೊಬ್ರ ಮನೇಲಿ ಹಾಕಿ, ಆ ಕಸ ಸೊಸೈಟಿಲಿ ಓಡ್ತಾನೆ ಇದೆ. ಯಾರಾದ್ರೂ ಒಬ್ರು ನಿಲ್ಲಿಸ್ಬೇಕು ಅದನ್ನ, ಅಲ್ವಾ? ನಾನೀಗ ಕಳೆದ ಒಂದು ಪಾಡ್ಕಾಸ್ಟ್ ಕೂಡ ಡಿಸ್ಕಸ್ ಮಾಡಿದ್ದೆ ಅನ್ಸುತ್ತೆ ನಿಮ್ಮ ಒಟ್ಟಿಗೆ, ರೂಪಾಯಿ ಇರೋರ ಹತ್ರ ಮಾಡಿರೋದು ರಾಯರ್ದು, ರಾಘವೇಂದ್ರ ಸ್ವಾಮಿಗಳದ್ದು ಪಾಡ್ಕಾಸ್ಟ್ ಮಾಡಿದಾಗ ಅದು ಈಗಲೂ ನೋಡ್ಬೋದು. ನಾನು ಅಕ್ಷಯ್ ವಾಸೂರ್ ಮಾಡಿದ್ದು, ಆಲ್ಮೋಸ್ಟ್ ಅದು ತುಂಬಾ ದೊಡ್ಡ ರೀಚ್ ಆಯ್ತು. ಆ ಪಾಡ್ಕಾಸ್ಟ್ ಅಲ್ಲಿ 99.9999% ಎಷ್ಟು ಅದ್ಭುತವಾದಂತ ಕಮೆಂಟ್ ಗಳು ಮಾಡಿದ್ರು ಅಂದ್ರೆ, ಆಲ್ಮೋಸ್ಟ್ ನಾನು ಎಲ್ಲಾ ಪಾಡ್ಕಾಸ್ಟ್ ಚೆನ್ನಾಗಿ ನೋಡಿ ಅರ್ಥ ಮಾಡ್ಕೊಂಡು, ಕೆಲವರು ಬರೀತಾರೆ. ಈಗ ಪೂರಿ ಜಯರಾಜ್ ಅವ್ರ ಪಾಡ್ಕಾಸ್ಟ್ ಇಂದ ಏನ್ ಕಲ್ತ್ವಿ ಬರೀತಾರೆ, ಪ್ಯಾರಾಗ್ರಾಫ್ ಗಟ್ಟಲೆ ಬರೀತಾರೆ. ಥ್ಯಾಂಕ್ ಯು ನಿಜವಾಗ್ಲೂ ನನ್ನ ಎಲ್ಲಾ ಸ್ನೇಹಿತರು. ಎಲ್ಲದರ ನಡುವೆ ರಾಯರ್ ಪಾಡ್ಕಾಸ್ಟ್ ಮಾಡಿದಾಗ ಯಾರೋ ಒಬ್ಬರು ವ್ಯಕ್ತಿ ಬರ್ತಾರೆ, ಬಂದು ಹೇಳ್ತಾರೆ, ನೀನು ಈ ಜಾತಿಗೆ ಸೇರಿದವನು, ನೀನು ಅವರು ಹೆಸರು ಮಾಡಂಗಿಲ್ಲ, ಇದನ್ನ ಯಾರೋ ಆ ಜಾತಿಯವ್ರು ಮಾಡ್ಬೇಕು. ನಾನು ಭಗವಂತ ದೇವ್ರ ವಿಚಾರವಾಗೂ ನೀವ್ ಇದನ್ನ ತರ್ತೀಯ. ನಾನು ಅವಾಗ ಅನ್ಕೊಂಡಿದ್ದು ಅದೇ ವ್ಯಕ್ತಿ ಅಂದ್ರೆ ಅವ್ರ ಲೈಫಲ್ಲಿ ನೋಡಿ ಏನಿದೆ, ಸೇಮ್ ಎಕ್ಸಾಂಪಲ್. ಅವ್ರು ನಿಜವಾಗ್ಲೂ ರಾಯರ ಭಕ್ತಿಯನ್ನ ಎದೆಯಲ್ಲಿ ಅನುಭವಿಸಿದ್ರೆ, ಅಪ್ಪ ಏನಪ್ಪಾ ರಾಯರ್ ದರ್ಶನನೇ ಆಯ್ತು ಈ ಕಾನ್ವರ್ಸೇಷನ್ ಅಂತ ಹೇಳಿರೋರು. ರಾಯರ್ ಭಕ್ತಿಯನ್ನ ನೀನು ಬಾಯಲ್ಲಿ ಅನುಭವಿಸಿರ್ಬಹುದು, ಇದೆಲ್ಲ ಅವತಾರದಲ್ಲಿ ಅನುಭವಿಸಿರ್ಬೋದು, ಎದೆಲ್ಲ ಅನುಭವಿಸ್ತಾ ಇರೋದ್ರಿಂದ ಅದ್ ಏನಾಗಿತ್ತೋ ಅದೇ ಒಳಗಡೆ ಆಚೆ ವಾತ್ಯ ಆಯ್ತು ಅಷ್ಟೇ, ಅಲ್ವಾ? ನಾವ್ ಇನ್ಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿ, ಇನ್ನೊಂದು ನೀವು ಕೂಡ ಇದೊಂದು ಅಬ್ಸರ್ವೇಷನ್ ಮಾಡಿ. ನೆಕ್ಸ್ಟ್ ಟೈಮ್ ಇಂದ ನಿಮ್ ಮುಂದೆ ಯಾರಾದ್ರೂ ಬಂದ್ಬಿಟ್ಟು ನಿಮ್ ಬಗ್ಗೆ ತಪ್ಪಾಗಿ ಹೇಳಕ್ ಶುರು ಮಾಡ್ತಾರೆ ಅನ್ಕೊಳ್ಳಿ, ಬಾಕ್ ಡೌನ್ ಟ್ರೈ ಮಾಡಿದ್ರೆ, ಏನೋ ದಪ್ಪ ಆಗ್ಬಿಟ್ಟಿದ್ಯಾ, ಏನೋ ಸಣ್ಣ ಆಗ್ಬಿಟ್ಟಿದ್ಯಾ, ಏನೇ ಕಪ್ಪಾಗ್ಬಿಟ್ಟಿದ್ಯಾ, ಏನೇ ಕೂದಲುದ್ರೋಗಿದೆ, ಈ ತರ ಏನೇನೋ ನಿಮ್ಮ ಡಿಮೋಟಿವೇಟ್ ಮಾಡಕ್ಕೆ ನಿಮ್ಮ ಆತ್ಮೀಯರು, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಆಗ್ಬೋದು, ನಿಮ್ಮ ರಿಲೇಟಿವ್ಸ್ ಆಗ್ಬೋದು, ತುಂಬಾ ಹತ್ತಿರದವ್ರು ಆಗ್ಬೋದು, ಈ ತರದೆಲ್ಲ ಹೇಳಕ್ ಶುರು ಮಾಡಿದಾಗ ಏನು ರಿಯಾಕ್ಟ್ ಮಾಡ್ಬೇಡಿ. ನೀವ್ ಅವಾಗ ಅವ್ರನ್ನ ಹೆಂಗ್ ನೋಡ್ಬೇಕು ಗೊತ್ತಾ? ಅಸ್ವಸ್ಥರು. ಎಕ್ಸಾಕ್ಟ್ಲಿ. ಹತ್ತೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟು, ಪಾಪ ಅವ್ನ ಲೈಫಲ್ಲಿ ಏನ್ ದುಃಖ ಇದೆಯೋ ಇಲ್ಲಿ ಬಂದ್ ವಾಂತಿ ಮಾಡ್ತೇನೆ, ಹಲೋ ನಾನು ಆ ಗಲೀಜನ್ ತಗೊಳಲ್ಲ, ನನ್ ಬೌಂಡ್ರಿ ತುಂಬಾ ಕ್ಲೀನ್ ಆಗಿದೆ, ಸೊ ಐ ನೋ ಹೂ ಐ ಆಮ್, ಐ ನೋ ವೇರ್ ಐ ಆಮ್, ಐ ನೋ ಐ ಆಮ್ ಕ್ಲಿಯರ್ ಅಬೌಟ್ ಮೈ ಚಾಯ್ಸಸ್. ಅದು ಎಕ್ಸಾಕ್ಟ್ ಹೆಂಗ್ ಅನ್ಕೊಬೇಕು ಗೊತ್ತಾ? ನಾವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರೋ ಒಂದು ಆನೆ, ನಾವು ಯಾರೋ ಒಬ್ಬ ಬಂದ್ಬಿಟ್ಟು ನಿನ್ ನಾಯಿ ಅಂತಂದ್ರೆ
ಎಸ್ ಒಂದ್ ಆನೆಗೆ ಹೋಗ್ಬಿಟ್ಟು ನೀನ್ ನಾಯಿ ಅಂತಂದ್ರೆ ಅದೇನ್ ನಾಯಿ ಎಸ್ ಆನೆ ನಾಯಿ ಮಾತಾಡ್ಸಕ್ ಹೋಗಲ್ಲ ಅದ್ರ ಪಾಡೋದು ಹೋಗ್ತಾ ಇರುತ್ತೆ. ಅಬ್ಸಲ್ಯೂಟ್ಲಿ ಅಷ್ಟೇ. ಎಸ್ ಈಗ ನಮ್ಮ ಇವರು ಡಿ ಬಾಸ್ ನಮ್ ದರ್ಶನ್ ಸರ್ ಅವರು ಒಂದ್ ಫಿಲ್ಮ್ ಒಂದ್ ಡೈಲಾಗ್ ಹೇಳ್ತಾರೆ, ಓಕೆ ಆನೆ ನಡೆದಿದ್ದೆ ದಾರಿ ಅಂತ. ಅಷ್ಟೇ ಎಸ್ ಅಷ್ಟೇ ಬಿಟ್ಬಿಡ್ಬೇಕು ಕ್ಲಾರಿಟಿ ಇರ್ಬೇಕು, ಅಲ್ವಾ? ಅದು ಕ್ಲಾರಿಟಿ ಇರಬೇಕು ಸರ್. ಇಲ್ಲಾಂದ್ರೆ ಆ ಪೀಸ್ ಆಫ್ ಮೈಂಡ್ ಅನ್ನ ಹೆಜ್ಜೆ ಹೆಜ್ಜೆಗೂ ಕಳ್ಕೊತಾ ಇರ್ಬೇಕಾಗತ್ತೆ ನಾವು. ಕ್ಲಾರಿಟಿ ಇದೆಲ್ಲ ತಿಳ್ಕೊ, ಅದಕ್ಕೆ ನಾನು ಬಿಗ್ಗರ್ ಪಿಕ್ಚರ್ ನ ನೋಡಿ ಅಂತ ಹೇಳೋದು. ಎಸ್ ಓಕೆ, ಈಗ ಸೆಲ್ಫ್ ಲವ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ರೈಟ್. ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ವ್ಯಕ್ತಿಲಿ ಈ ಸೆಲ್ಫ್ ಲವ್ ನ ಕೊರತೆ ಇದ್ರೆ ಅಥವಾ ಸೆಲ್ಫ್ ಲವ್ ಅಂದ್ರೆ ಗೊತ್ತೇ ಇಲ್ಲ ಅನ್ನೋದಾದ್ರೆ ಅವ್ರಿಗೆ ಯಾವ ತರದ ತೊಂದರೆಗಳು ಆಗತ್ತೆ ಎಸ್ ಅಥವಾ ಆಗಬಹುದು? ಓ ಮೈ ಗಾಡ್, ಇದರ ರೆಪಕಷನ್ಸ್ ಬಗ್ಗೆ ನಾನು ಹೇಳ್ತಾ ಹೋದ್ರೆ ಪ್ರಾಬ್ಲಿ ಗಂಟೆಗಟ್ಲೆ ನಾನು ಮಾತಾಡಬಹುದು. ತುಂಬಾ ಫ್ರೀಕ್ವೆಂಟ್ ಆಗಿ ನನ್ನ ಈ 15 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಪೇಷಂಟ್ಗಳಲ್ಲಿ ನೋಡಿರೋದನ್ನ ನಾನು ಹೇಳ್ತೀನಿ ಸರ್. ಮೊದಲನೇದಾಗಿ, ಈಗ ಪ್ರೀತಿಯ ಕೊರತೆಯನ್ನ ಎಕ್ಸ್ಪೀರಿಯನ್ಸ್ ಮಾಡಿರುವಂತ ಒಬ್ಬ ವ್ಯಕ್ತಿ ತಂದೆ ಆಗ್ತಾರೆ ಅಂತ ಇಟ್ಕೊಳ್ಳಿ. ಹಿ ಈಸ್ ಡೀಪ್ಲಿ ಇನ್ ಡೆಫಿಷಿಯನ್ಸಿ ಆಫ್ ಸೆಲ್ಫ್ ಲವ್. ಅವ್ರು ಏನ್ ಮಾಡ್ತಾರೆ, ಮಗು ಎದ್ರೆ ತಪ್ಪು, ಕೂತ್ರೆ ತಪ್ಪು, ಮಾತಾಡಿದ್ರೆ ತಪ್ಪು, ಡಿಸಿಪ್ಲಿನ್ ಹೆಸರಲ್ಲಿ ಹಾಕೊಂಡು ಆ ಮಗುನ್ ರುಬ್ಬಿ ಚೆನ್ನಾಗಿ ಟಾರ್ಚರ್ ಕೊಡ್ತಾ ಇರ್ತಾರೆ ಆ ವ್ಯಕ್ತಿ. ಸೊ ಈ ಸೆಲ್ಫ್ ಲವ್ ಡೆಫಿಷಿಯನ್ಸಿಯ ಟಾರ್ಚರ್ನ ಪಾಸ್ ಆನ್ ಮಾಡಿದಾಗ ಆ ಹುಡುಗ ದೊಡ್ಡವನಾದಾಗ ನಾನಿದೆ ಅಂದ್ರೆ ಏನಾದ್ರು ಅನ್ಕೊಂಡ್ಬಿಡ್ತಾರ, ಮಾತಾಡದೇ ಇದ್ರೆ ಏನಾದ್ರು ಅನ್ಕೊಂಡ್ಬಿಡ್ತಾರ, ಓ ಇವರೆಲ್ಲ ನನ್ನ ಬಗ್ಗೆನೇ ಏನೋ ಅನ್ಕೋತಾ ಇದ್ದಾರ ಅನ್ನೋ ಆತ್ಮವಿಶ್ವಾಸದ ಕೊರತೆಯಿಂದ ವಿಲ ಅಂತ ಒದ್ದಾಡ್ತಾ ಇರಬಹುದು. ಅಥವಾ ಒಂಥರ ಯಾವಾಗ್ಲೂ ಡೌಟ್, ನಿರ್ಧಾರ ತಗೊಳಕ್ ಡೌಟು, ತಗೊಳ್ದೇ ಇರೋಕ್ ಡೌಟು, ಡಿಸಿಷನ್ ಮೇಕಿಂಗೇ ಆಗಲ್ಲ. ಈ ತರದ್ದು ಒಂದು ಪಾಸಿಬಿಲಿಟಿ ಇರ್ಬೋದು. ಅಥವಾ ಸೆಲ್ಫ್ ಲವ್ ಇಲ್ದೇ ಇರೋ ತಾಯಿ ತಗೊಳ್ಳೋಣ, ಇದಂತೂ ಬೆಸ್ಟ್ ಎಕ್ಸಾಂಪಲ್ ಇದು. ಈ ತರ ಒಂದು ಇಮೋಷನಲ್ ಪೇನ್ ಬಾಡಿಯಲ್ಲಿ ಒದ್ದಾಡ್ತಾ ಇರೋ ತಾಯಿ ಮಕ್ಕಳನ್ನ ರೇಸ್ ಮಾಡ್ಬೇಕಾದ್ರೆ ತನ್ನ ಎಲ್ಲಾ ಪೆನ್ನು ಇನ್ಫ್ಯಾಕ್ಟ್ ಹಾಕೊಂಡು ಆ ಮಗುಗೆ ಚೆನ್ನಾಗಿ ಚಚ್ಚಿ ಹೊಡೆದಬಹುದು, ಅಥವಾ ನೀನೊಂದು ಹುಟ್ಟುಬಿಟ್ಟಿದ್ಯಾ, ಈ ಅಪ್ಪನ ಜೊತೆಲಿ ನೀನೊಬ್ದು ದರಿದ್ರ ಅಂತ ಹೇಳಿ ಆ ಮಗು ಹುಟ್ಟಿದ್ದೇ ಒಂದು ಏನೋ ಕೆಟ್ಟದೇನೋ ಸಂಗತಿ ಏನೋ ಅನ್ನೋ ತರ ಆ ಇಮೋಷನಲ್ ಪೇನ್ ಬಾಡಿಯನ್ನ ಪಾಸ್ ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ. ಅಥವಾ ಆ ಲವ್ ಕೊರತೆಯಿಂದ ವಿಲವಿಲ ಅಂತ ಒದ್ದಾಡ್ತಾ ಇರೋ ಆ ಗೃಹಿಣಿ ಅಥವಾ ಅಮ್ಮ ಯಾವಾಗ್ಲೂ ದುಃಖದಲ್ಲಿ ಗೋಳಾಡ್ಕೊಂಡು, ಸರ್ ಲಿಟ್ರಲಿ ನಾನು ಇವತ್ತಿಗೂ ನೋಡ್ತೀನಿ, ಕನ್ಸಲ್ಟೇಷನ್ ಬಂದಾಗ ಮಗುನ್ ಒಳಗಡೆ ಕರ್ಕೊಂಡ್ ಬಂದಿರ್ತಾರೆ, ಅದು 5 ವರ್ಷದೋ 8 ವರ್ಷದೋ ಮಗು ಪಕ್ಕದಲ್ಲಿದೆ ಅಂತಾನು ಯೋಚನೆ ಮಾಡ್ತಾರಲ್ಲ ಹೆಣ್ಮಗು. ಹಂಗೆ ಸತ್ತೋಗ್ಬಿಡೋಣ ಅನ್ಸುತ್ತೆ ಮೇಡಮ್, ಹಂಗೆ ನೇಣಕೊಂಡ್ಬಿಡೋಣ ಅನ್ಸುತ್ತೆ ಮೇಡಮ್, ಹಲೋ ಮಗು ಇದೆ ಪಕ್ಕದಲ್ಲಿ, ಪ್ಲೀಸ್ ವೇಟ್ ಅಂತ ಅಂದ್ರೂ ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ಅಲ್ಲೇ ನಾವು ಹೇಳ್ತೀವಿ ಮಗುನ ಆಚೆ ಕಳ್ಸಿ ಅಂತ. ನಾನು ಅಂತದೇನು ಹೇಳೋದೇ ಇಲ್ಲ ಮೇಡಮ್, ನಾನು ಏನು ಮಾತಾಡೋದೇ ಇಲ್ಲ ಅಂತ ಹೇಳ್ತಾರೆ. ಬಿಡಕ್ಕೆ ರೆಡಿ ಇರಲ್ಲ ಮಗುನ, ಹಂಗೆ ಮಾತಾಡ್ತಾ ಚುಚ್ಕೊಂಬಿಡೋಣ ಅನ್ಸುತ್ತೆ ಮೇಡಮ್, ಮಗು ಸ್ಕೂಲ್ಗೆ ಹೋದಾಗ ನೇಣಕೊಂಬಿಡ, ಅದಕ್ಕೆ ಏನು ಆಗ್ತಾ ಇರ್ಬೋದು ಅಂತಾನು ಯೋಚನೆ ಮಾಡಲ್ಲ ಪಾಪ. ಅದು ಕ್ಯಾನ್ ಯು ಇಮ್ಯಾಜಿನ್ ಆ ಮಗುಗೆ ಹೆಂಗಾಗತ್ತೆ ಸರ್ ಟ್ರಾಮಾ? they're just in so much of pain. ಸೊ ಈ ತರದ ಎನ್ವೈರನ್ಮೆಂಟ್ ಅಲ್ಲಿ ಬೆಳೆಯುವಂತ ಮಗು, ಇದು ತುಂಬಾ ಶಾಕಿಂಗ್ ಅನ್ಸ್ಬೋದು ನಿಮ್ಗೆ. ಈಗ ಗಂಡ್ ಮಗು ಅಂತ ಇಟ್ಕೊಳ್ಳೋಣ, ಆ ತರದ ಅಮ್ಮನ ನೆರಳಲ್ಲಿ ಬೆಳೆದಿದ್ದಾನೆ. ದೊಡ್ಡವನಾದ್ಮೇಲೆ ಒಂದು ತುಂಬಾ ಇಮೋಷನಲಿ ನಾರ್ಮಲ್ ಆಗಿರೋ ಹೆಂಡತಿನೇ ಮದುವೆ ಆದ್ರೆ ಅವ್ನು ಏನ್ ಮಾಡ್ತಾನೆ ಅಂದ್ರೆ, ಆ ಎದುರುಗಡೆ ಇರೋ ಹೆಂಡತಿ ನಾರ್ಮಲ್ ಆಗಿದ್ರು ಅದು ಇದು ರೀತಿಯಲ್ಲಿ ಇವನ್ ಬಿಹೇವಿಯರ್ ಅಲ್ಲೇ ಏನಾದ್ರೂ ಒಂದು ಕೊರತೆಯನ್ನ ಮೂಡಿಸ್ಕೊಂಡು ಅವಳಿಗೆ ಯಾಕ್ರಿ ಹಿಂಗ್ ಆಡ್ತಾ ಇದ್ದೀರಾ ಅಂತ ಅವಳು ಕಿರ್ಚಾಡಿ ಅಳೋ ರೇಂಜ್ಗೆ ಇವನ್ ಪರ್ಸನಾಲಿಟಿನ ಇಳಿಸ್ಕೊಳ್ತಾ ಹೋಗ್ತಾನೆ. ಅಂದ್ರೆ ಯು ಡೋಂಟ್ ಫೀಲ್ ನಾರ್ಮಲ್ ಇಫ್ ಸಂಬಡಿ ಲೈಕ್ ದಟ್ ಇಸ್ ನಾಟ್ ಅರೌಂಡ್ ಯು. ಅರ್ಥ ಆಗತ್ತಲ್ಲ ನಿಮ್ಗೆ? ಅಂದ್ರೆ ಎಲ್ಲವನ್ನು, ಫಾರ್ ಎಕ್ಸಾಂಪಲ್ ಅಪ್ಪ ಎಲ್ಲವನ್ನೂ ರೋಬೋ ತರ ಕೂತ್ಕೋ ಅಂತ ಡಿಕ್ಟೇಟ್ ಮಾಡಿ ಬೆಳೆಸಿದಾಗ, ಡಿಕ್ಟೇಷನ್ಶಿಪ್ ಕೊಟ್ರೆ ಮಾತ್ರ ಇವನ್ ಆಕ್ಟ್ ಮಾಡ್ತಾನೆ. ಸೊ ಅವಳು ಬಂದು ಹೇಳ್ತಾಳೆ, 100 ಸತಿ ಹೇಳದ್ನಲ್ರಿ ಲೇಟ್ ಆಗ್ತಾ ಇದೆ ಪಾರ್ಟಿಗೆ, ಎದ್ದು ರೆಡಿ ಆಗಿ ಅಂತ, ಗೊತ್ತಾಗಲ್ವಾ ನಿಮ್ಗೆ ಅಂತ ಅವಳು ಎದ್ದು ಪ್ಲೇಟ್ ಬಿಸಾಕ್ದಾಗ ಇವನು ಎದ್ದು ರೆಡಿ ಆಗ್ತಾನೆ. ಅಲ್ಲಿವರೆಗೂ ಅವ್ನು ಎದ್ದೇಳೋದಿಲ್ಲ. ಯಾಕೆ ಹೇಳಿ? ಯಾಕಂದ್ರೆ ಅಪ್ಪ ಅವನ್ನ ಆತರ ಎದ್ದೋಳೋ ರೆಡಿ ಆಗೋ ಅಂತಾನೆ 100 ಸತಿ ಬೆಳೆಸಿದಾಗ ಅವ್ನ ಬ್ರೈನ್ ಹಾಗೆ ಪ್ರೋಗ್ರಾಮ್ ಆಗೋಗಿರುತ್ತೆ. ಸೊ ಇಲ್ಲಿ ನಾವು ಎದುರುಗಡೆ ಇರೋ ಪೀಸ್ಫುಲ್ ಎನ್ವೈರನ್ಮೆಂಟ್ ಅನ್ನ ನಾವೇ ಕೆಡಿಸ್ಕೊಂಡು ಅದೇ ನೋವಲ್ಲಿ ಬದುಕೋ ರೇಂಜ್ಗೆ ನಾವು ಹೋಗ್ತೀವಿ. ಇನ್ಫ್ಯಾಕ್ಟ್ ಈ ಇಮೋಷನಲ್ ಪೇನ್ ಬಾಡಿ ಹೇಳ್ತೀವಲ್ಲ, ಅಂದ್ರೆ ಲವ್ ಡೆಫಿಷಿಯನ್ಸಿಲಿ ಒಂದು ಹೆಣ್ಮಗು ಸಫರ್ ಆಗೋದು, ಅದು ಒಂದು ಗೋಸ್ಟ್ ತರ, ಲಿಟ್ರಲಿ ಒಂದು ಪ್ರೇತಾತ್ಮ ತರಾನೇ. ಇದು ಪ್ರೂವ್ ಆಗಿದೆ, ಒಂದು ಪ್ರೇತಾತ್ಮ ತರಾನೇ. ಅದ್ರದ್ದು ಜೆರಾಕ್ಸ್ ಪ್ರಿಂಟ್ ಹೊಡಿತಾ ಹೋಗುತ್ತೆ ನೆಕ್ಸ್ಟ್ ಜನರೇಷನ್ಗೆ. ಅಂದ್ರೆ ಒಂದು ತಾಯಿ ಡೀಪ್ ಇಮೋಷನಲ್ ಪೇನ್ ಅನ್ನ ಗೋಳಾಡೋದು, ಅಳೋದು, ಕಿರ್ಚಾಡೋದು, ದುಃಖದಲ್ಲಿರೋದು, ಯಾವಾಗ್ಲೂ ಇದ್ರಲ್ಲಿರೋದು, ಬಾಕ್ ಡೌನ್ ಆಗಿರೋದು, ಆ ಎನರ್ಜಿಲೇ ಇದ್ದಾಗ ನೆಕ್ಸ್ಟ್ ಆ ಮಗುಗೆ ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ನೀವು ಆ ಮಗುನ ಯಾವ ಸ್ಕೂಲಲ್ಲಾದ್ರೂ ಓದ್ಸಿರಿ, ಎಷ್ಟಾದ್ರೂ FD ಇಟ್ಟಿರಿ, ಎಷ್ಟ್ ಚಿನ್ನ ಕೊಟ್ಟಾದ್ರೂ ಮದ್ವೆ ಮಾಡಿ, ಹಾಗೆ ಪಾಸ್ ಆಗುತ್ತೆ. ಜನರೇಷನಲ್ ಊನ್ಸ್ ಅಂತ ಕರಿತೀವಿ ನಾವ್ ಇದನ್ನ. ಸೊ ಅವ್ರು ಬಂದು ಹೇಳ್ತಾರೆ, ಅಯ್ಯೋ ಅದೇನೋ ಗೊತ್ತಿಲ್ಲ ಮೇಡಮ್, ಎಲ್ಲ ಚೆನ್ನಾಗಿದೆ, ದುಡ್ಡಿದೆ, ನಮ್ಮಮ್ಮ ತರನೇ ಅಳ್ತೀನಿ, ನಮ್ಮಮ್ಮ ತರನೇ ಮಾಡ್ತೀನಿ, ಆ ತರನೇ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ, ಬಿಕಾಸ್ ಯು ಹ್ಯಾವ್ ಜಸ್ಟ್ ಲಿಟ್ರಲಿ ಗಾಟ್ ದಟ್ ಪೇನ್ ಬಾಡಿ. ಸೊ ಇದಿರಬಹುದು. ಅಥವಾ ಇನ್ನೊಂಚೂರು ಮುಂದಕ್ಕೆ ಹೋಗೋಣ.
ಎಷ್ಟೋ ಕೇಸ್ಗಳಲ್ಲಿ ನೀವು ನೋಡಿರ್ತೀರಾ, ಈ ADHD ಸಿಂಪ್ಟಮ್ ಅಂತ ಹೇಳ್ತಾರೆ ಚಿಕ್ಕ ವಯಸ್ಸಲ್ಲಿ, ಅಟೆನ್ಷನ್ ಇದು ಮಾಡೋದೆಲ್ಲ ದೊಡ್ಡವ್ರಿಗೂ ಇರುತ್ತೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ADHD ಅಂದ್ರೆ ಹೌದು. ಅವ್ರು ತುಂಬಾ ಅಟೆನ್ಷನ್ ಗ್ರಾಮ್. ಅಬ್ಸಲ್ಯೂಟ್ಲಿ. ಮಕ್ಕಳೆಲ್ಲ ಆಡ್ತಿರ್ತಾರಲ್ಲ, ದೊಡ್ಡವ್ರಿಗೂ ಇರುತ್ತೆ ಸರ್ ಅದು, ಬರೀ ಮಕ್ಳಿಗಲ್ಲ. ಲಾಸ್ಟ್ ಮಿನಿಟ್ ಅಲ್ಲಿ ಕೆಲಸ ಮಾಡ್ತಾರೆ ನೋಡಿದೀರಾ. ಆಮೇಲೆ ಲೇಟ್ ಆಗಿ ಬರ್ತಾರೆ ಆಫೀಸ್ ಮೀಟಿಂಗ್, ಸಾರಿ 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 ಅನ್ಕೊಂಡು ಎಲ್ಲರೂ ತಿರುಗಿ ನೋಡ್ತಾರೆ, ಯಾವ್ದಿದು ಹಿಂಗ್ ಬರುತ್ತೆ ಯಾವಾಗ್ಲೂ ಲೇಟ್ ಆಗಿ ಗಾಬರಿ ಆಗಿ ಅಂತ. ಸೊ ಅವರು ಈ ತರದ ಕ್ಯಾರೆಕ್ಟರ್ಗಳು ಏನಿದೆ, ಆಮೇಲೆ ತನ್ನ ಮೇಲೆ ತಾನೇ ಎಲ್ಲ ಬರ್ಸ್ಕೊಂಡ್ಬಿಡೋದು, ಕಂಪ್ಲೇನ್ ಇವಾಗ್ಲೇ ಹೇಳ್ದಲ್ಲ, ಕಂಪ್ಲೇನ್ ಎಲ್ಲ ತನ್ನ ಮೇಲೆ ಹಾಕೊಂಡ್ಬಿಡೋದು, ನಾನೇ ಸರಿ ಇಲ್ಲ ನನ್ನಿಂದನೇ ಆಯ್ತು ಅಂತ ಇದ್ ಮಾಡೋದು, ಸಡನ್ ಆಗಿ ಪ್ಯಾನಿಕ್ ಆಗ್ಬಿಟ್ಟು ಆ ಪ್ಯಾನಿಕ್ನೇ ಮೋಟಿವೇಶನ್ ತಗೊಂಡಾಗ ಆಕ್ಟ್ ಮಾಡೋದು, ಈ ತರದೆಲ್ಲ ಸಿಂಪ್ಟಮ್ಸ್ ಬರುತ್ತೆ. ಇನ್ನೊಂದು ಲೆವೆಲ್ ಡೀಪರ್ ಹೋಗ್ತೀನಿ, ಇದು ಆಶ್ಚರ್ಯ ಅನ್ನಿಸ್ಬಹುದು. ತುಂಬಾ ಜನ ಪೇರೆಂಟ್ಸ್ ಕೇಳ್ತಾರೆ, ನನ್ನ ಮಗು ಸ್ಕ್ಯಾನಿಂಗ್ ಎಲ್ಲ ತುಂಬಾ ಸತಿ ಮಾಡಿಸಿದೆ ಮೇಡಮ್, ಪ್ರೆಗ್ನೆನ್ಸಿಲಿ ಎಲ್ಲ ನಾರ್ಮಲ್ ಆಗಿತ್ತು, ಇದ್ಯಾಕೆ ಮೇಡಮ್ ಇವಾಗ ಹಿಂಗ ಆಡ್ತಾ ಇದೆ, ಏನು? ಬೆಳಗ್ಗೆ ಎದ್ದ ತಕ್ಷಣ ಒಂದು 5 ವರ್ಷದ್ದು 7 ವರ್ಷದ್ದು ತಲೆ ಗೋಡೆ ಚಚ್ಕೊಳ್ಳೋದು, ಕಚ್ಕೊಳ್ಳೋದು, ಜೋರಾಗಿ ಕಿರ್ಚೋದು, ಅಮ್ಮಂಗ್ ಹೊಡಿಯಕ್ ಹೋಗೋದು, ವಲ್ಗರ್ ವರ್ಡ್ಸ್ ಅಲ್ಲಿ ಬೈಯೋದು, ಬಂದೋರಿಗೆ ಹೊಡಿಯೋದು. ಎಕ್ಸಾಕ್ಟ್ಲಿ. ಈ ತರ ಪದ ನಾವು ಮನೇಲಿ ಬಳಸೋದೇ ಇಲ್ವಲ್ಲ. ಇದೇ ನಿನ್ ಮಗು ಹಿಂಗಾಡ್ತಾ ಇದೆ, ಜೋರಾಗತ್ತು ಕಿರ್ಚಾಡಿ ಇದು ಮಾಡೋದು, ರೌಡಿಸಮ್ ಮಾಡೋ ತರ ಮಾಡೋದು, ಅಮ್ಮ ಒಂಚೂರು ಅವಳುಗಳು ಟೈಮ್ ತಗೊಳಂಗಿಲ್ಲ, ಕಟ ಕೊಡೋದು ಎಲ್ಲ ಮಾಡ್ತಾ ಇರುತ್ತೆ. ಅದೇನ್ ಬೇಕಾದ್ರೆ ಇರ್ಬೋದು, ತುಂಬಾ ವಿಚಿತ್ರವಾಗಿ ಬಿಹೇವಿಯರ್ ತೋರಿಸ್ತಾ ಇರುತ್ತೆ. ಇವ್ರು ತಗೊಂಡೋಗಿ ಎಲ್ಲಾ ಕಡೆ ಸ್ಕ್ಯಾನಿಂಗು ಟೆಸ್ಟು ಎಲ್ಲ ಮಾಡಿಸ್ತಾರೆ. ಡಾಕ್ಟ್ರು ಬ್ರೈನ್ ಇಂದ ಹಿಡ್ಕೊಂಡು ಎಲ್ಲಾ ಟೆಸ್ಟ್ ಮಾಡಿ ಸುಮಾರು ಕೇಸಸ್ ಅಲ್ಲಿ ಹೇಳ್ತಾರೆ, ಸುಮಾರು ಕೇಸಸ್ ಅಲ್ಲಿ ಮಗು ನಾರ್ಮಲ್ ಆಗಿದ್ಯಮ್ಮ, ನೀವೇ ನಿಮ್ಮ ಮಕ್ಕಳನ್ನ ಮ್ಯಾನೇಜ್ ಮಾಡ್ಬೇಕು, ಕರ್ಕೊಂಡು ಹೋಗಿ ಅಂತ ಹೇಳ್ಬಿಡ್ತಾರೆ. ಇವ್ರಿಗೆ ಗೊತ್ತೇ ಆಗ್ತಾರಲ್ಲ, ಇದೇನಿದು, ಎಲ್ಲಾ ಟೆಸ್ಟು ಮಾಡ್ಸಿದೀನಿ, ನಾರ್ಮಲ್ ಇದೆ, ಡಾಕ್ಟರ್ ನೋಡಿದ್ರೆ ನಿಮ್ ಮಗು ನೀವು ಕಂಟ್ರೋಲ್ ಮಾಡಿ ಅಂತಾರೆ, ಇದೇನ್ ವಿಚಿತ್ರ ಕಾಡ್ತಾ ಇದೆ ಅಂತ. ಆದ್ರೆ ಇಫ್ ಯು ಪಾಸ್ ಡೌನ್ ಅಂಡ್ ಸಿ ಬ್ಯಾಕ್, ಆ ಮಗು ಗರ್ಭದಲ್ಲಿದ್ದಾಗ, ಲಾಸ್ಟ್ ಟೈಮ್ ಕೂಡ ಮಾತಾಡಿದ್ವಿ, ಅಥವಾ ಆ ವಾತಾವರಣದಲ್ಲಿ ಅಮ್ಮ ಎಷ್ಟು ಇಮೋಷನಲ್ ಪೇನ್ ಬಾಡಿಯನ್ನ ಟ್ರಾನ್ಸ್ಫರ್ ಮಾಡಿದ್ಲು, ಅಪ್ಪ ಎಷ್ಟು ಇಮೋಷನಲ್ ಪೇನ್ ಬಾಡಿಯಲ್ಲ ಎನರ್ಜಿನ ಟ್ರಾನ್ಸ್ಫರ್ ಮಾಡಿದ್ರು. ಇವಾಗೆಲ್ಲ ಸರ್ ಸಿಕ್ಕಾಪಟ್ಟೆ ಸ್ಪಿರಿಚುವಲ್ ಮಕ್ಕಳು ಹುಟ್ಟತಾ ಇದ್ದಾರೆ. ಅರ್ತ್ ಇಸ್ ಎವಾಲ್ವಿಂಗ್. ನಾವೆಲ್ಲ 30 ವರ್ಷಕ್ಕೆ 40 ವರ್ಷಕ್ಕೆ ತಲೆ ಕರ್ಕೊಂಡು ಆಧ್ಯಾತ್ಮ, ಧ್ಯಾನ, ಇನ್ನರ್ ಚೈಲ್ಡ್ ಉಂಡು, ಆಕಾಶಿಕ್ ರೆಕಾರ್ಡ್ ಅಂತ ಇವಾಗ ಕಂಡ್ಬಿಡ್ತಾ ಇದೀವಿ. ಇವಾಗ ಹುಟ್ಟಿರೋ ಮಕ್ಕಳು ಯಾವ ರೇಂಜ್ ಅಲ್ಲಿ ಇದಾರೆ ಅಂದ್ರೆ, ಇಮಿಡಿಯೇಟ್ ಆಗಿ ನನ್ ವಾಂತಿ ಮಾಡ್ತಾರೆ. ಏನದು, ಇದು ನಂದಲ್ಲ ಎನರ್ಜಿ ಅಂದ್ರೆ ಏನೋ ಇಮೋಷನಲ್. ಅಪ್ಪ ಫಾರ್ ಎಕ್ಸಾಂಪಲ್, ಅಪ್ಪ ಅಮ್ಮ ಇರ್ತಾರಲ್ಲ, ಆ ಮಗುದು ಅಮ್ಮ ತುಂಬಾ ಡಿಸ್ಟರ್ಬ್ ಆಗಿರೋ ಎನರ್ಜಿ ಇಟ್ಕೊಂಡಿರ್ತಾಳೆ, ಗಂಡನ ಬಗ್ಗೆ ನಂಗೆ ಪ್ರೀತಿ ಕೊಡ್ತಾ ಇಲ್ಲ, ಇವನು ಪ್ರೆಗ್ನೆಂಟ್ ಆದ್ರೂ ಏನು ಅಂತಾನು ಕೇಳಲ್ಲ ಅಂತ. ಆ ಎನರ್ಜಿ ಮಗುಲ್ ಬಂದಿರುತ್ತೆ. ಅದಕ್ಕೆ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಏನಿದು ಇಷ್ಟೊಂದು ಹಿಂಸೆ ಆಗ್ತಾ ಇದೆ, ಅಥವಾ ಅತ್ತೆ ಕಾಟ ಕೊಟ್ಟಿರೋ ಎನರ್ಜಿ ಏನಿದು, ಇದೇನೋ ಡಿಸ್ಟರ್ಬ್ಡ್ ಎನರ್ಜಿ ಇದೆಯಲ್ಲ, ಏನ್ ಹೆಂಗ್ ಹ್ಯಾಂಡಲ್ ಮಾಡೋದಿದು. ಸೊ ಅದೇನ್ ಮಾಡುತ್ತೆ, ಅತ್ತು ಕಿರ್ಚಾಡಿ ಒದ್ದಾಡಿ, ಅಥವಾ ಇನ್ನೊಂದೇನೋ ದೈಹಿಕ ಕಾಯಿಲೆ, 2 ದಿನಕ್ಕೂ ಹುಷಾರಿಲ್ಲ. ಸೊ ಇಟ್ ಇಸ್ ಜಸ್ಟ್ ಟ್ರೈಂಗ್ ಟು ವಾಮಿಟ್ ಅಂಡ್ ಥ್ರೋ ಔಟ್ ದಟ್ ಎನರ್ಜಿ ಡಿಸ್ಟರ್ಬೆನ್ಸ್. ಅದನ್ನ ಅಡ್ರೆಸ್ ಮಾಡದೆ ಇವ್ರು ಹಾಸ್ಪಿಟಲ್ ಟು ಹಾಸ್ಪಿಟಲ್ ಎಷ್ಟು ಕೇಸಸ್ ನಾನು ನೋಡಿದೀನಿ. ಅದಕ್ಕೆ ನಾನು ಹೇಳ್ತೀನಿ, ಫಸ್ಟ್ ನಿನ್ ಮೇಲೆ ವರ್ಕ್ ಮಾಡಮ್ಮ. ಅದೇಂಗ್ ಮೇಡಮ್, ನನ್ ಮೇಲೆ ವರ್ಕ್ ಮಾಡಿದ್ರೆ ನನ್ ಮಗು ವಾಸಿ ಆಗ್ಬಿಡುತ್ತಾ ಅಂತ ಮುಖ ನೋಡ್ಕೊಳ್ತಾರೆ ಗಂಡ ಹೆಂಡತಿ. ಈ 15 ವರ್ಷ ಅದೆಷ್ಟು ಕೇಸ್ ನೋಡಿದೀನಿ. ನಾನು ಹೇಳ್ತೀನಿ, ನೀವು ನನ್ ಮೇಲೆ ನಂಬಿಕೆ ಇದೆಯಾ, ಸುಮ್ಮನೆ ಇದನ್ನ 1 ವಾರ ಮಾಡ್ಕೊಂಡು ಬನ್ನಿ ಹೋಗಿ ಅಂತ. ಅಂದ್ರೆ ರಿಲೀಸ್ ದ ಡಿಸ್ಟರ್ಬೆನ್ಸ್, ಯು ರಿಲೀಸ್ ದ ಡಿಸ್ಟರ್ಬೆನ್ಸ್ ಆಫ್ ಲ್ಯಾಕ್ ಆಫ್ ಸೆಲ್ಫ್ ಲವ್ ಅಂಡ್ ಸಿ ಹೌ ದ ಬೇಬಿ ನಾರ್ಮಲ್ ಆಗಿ ಅದು ಬಿಹೇವ್ ಮಾಡಕ್ ಶುರು ಮಾಡುತ್ತೆ. ಸರ್, ಒಂದು ಸಣ್ಣ ಅಲರ್ಜಿಯಿಂದ ಹಿಡಿದು ದೊಡ್ಡ ಟ್ಯೂಮರ್, ಕ್ಯಾನ್ಸರ್ ವರ್ಗೂ, ಬ್ರೆಸ್ಟ್ ಅಲ್ಲಿ ಆಗೋ ಲಂಪ್ಸ್ ಇಂದ ಹಿಡಿದು ಆಟೋ ಇಮ್ಯೂನ್ ಕಂಡೀಷನ್ ವರ್ಗೂ, ನಿಮ್ಮನ್ನ ನೀವು ಹಿಂದೆ ಸೀಟಲ್ಲಿ ಇಟ್ಕೊಂಡು ಬೇರೆಯವ್ರ ನೀಡ್ಸ್ ಅನ್ನ ಯಾವಾಗ್ಲೂ ಮುಂದೆ ಇಡೋದು, ಅಥವಾ ಯಾವಾಗ್ಲೂ ಕೊರಗಲ್ಲಿರೋದು, ಆಟೋ ಇಮ್ಯೂನ್ ಕಂಡೀಷನ್ ವರ್ಗೂ. ಅಂದ್ರೆ ಆಟೋ ಇಮ್ಯೂನ್ ಅಲ್ಲಿ ಏನೇನ್ ಬರುತ್ತೆ, ಥೈರಾಯ್ಡ್ ಇರಬಹುದು, 2 ನಿಮಿಷಕ್ಕೂ ಮೋಷನ್ಗೆ ಹೋಗ್ಬೇಕು ಅನ್ನೋ ಪ್ರಾಬ್ಲಮ್ ಇರಬಹುದು, ಆರ್ಥರೈಟಿಸ್ ಇರಬಹುದು. ಈಗ ಒಂದೊಂದೇ ಮಾತಾಡೋಣ. ಈಗ ಫಾರ್ ಎಕ್ಸಾಂಪಲ್, ಈಗ ಥೈರಾಯ್ಡ್ ಅಂತಾನೆ ಇಟ್ಕೊಳ್ಳಿ. ಈ ಥೈರಾಯ್ಡ್ ಸಮಸ್ಯೆ ಆಟೋ ಇಮ್ಯೂನ್ ಅದು ಇದು ಬರಕ್ಕೆ ಮುಖ್ಯ ಕಾರಣ ಅವ್ರನ್ನ ಅವ್ರು ಪ್ರೀತಿಸ್ತಿರಲ್ಲ. ಅಬ್ಸಲ್ಯೂಟ್ಲಿ. ಅಂದ್ರೆ ಎಷ್ಟೋ ಸತಿ ಇವ್ರು ಸರಿ ಇಲ್ಲ, ಅವರಿಂದ ಸರಿ ಇಲ್ಲ, ಅವರಿಂದ ಸಿಗ್ತಾ ಇಲ್ಲ, ಇವರಿಂದ ಸಿಗ್ತಾ ಇಲ್ಲ, ಅವರಿಂದ ಕೊರಗು, ಇವರಿಂದ ಕೊರಗು. ಸೊ ಬಾಡಿ ಏನ್ ಮಾಡುತ್ತೆ, ಅದನ್ನು ತನ್ನೊಳಗಡೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ತೇವೆ. ಸಿಂಪಲ್ ಮ್ಯಾಥ್ಸ್ ಫಾರ್ಮುಲಾ, A is equal to B, B is equal to C, therefore A is equal to C. ಅಂದ್ರೆ ಅವರಿಂದ ಸಿಗ್ತಾ ಇಲ್ಲ, ಇವರಿಂದ ಸಿಗ್ತಾ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಅವ್ರು ತೊಂದರೆ ಮಾಡಿದ್ರು, ಇವ್ರು ತೊಂದರೆ ಮಾಡಿದ್ರು, A is equal to B, B is equal to C. ಸೊ ನನಗ್ ನಾನೇ ತೊಂದರೆ ಮಾಡ್ಕೊಳ್ತೇನೆ, ನಾನೇ ಸರಿ ಇಲ್ಲ, ನನ್ನಲ್ಲೇ ಪ್ರಾಬ್ಲಮ್ ಇದೆ, ನಂದೇ. ಸೊ ಅದಕ್ಕೆ ಆಟೋ ಇಮ್ಯೂನ್ ಅಂದ್ರೆ ತನ್ನ ಸಿಸ್ಟಮೇ ತನ್ನ ವಿರುದ್ಧ ಹೊಟ್ಟೋಗುತ್ತೆ. ಅಲ್ಲ, ಈಗ ಉದಾಹರಣೆಗೆ ಒಂದು ಹೆಣ್ಮಗಳು ಅಥವಾ ಒಂದು ಹುಡುಗನ ಯಾರು ಮನೆಯಲ್ಲಿ ತಂದೆ ತಾಯಿ ಅಕ್ಕ ತಂಗಿರು ಯಾರು ಪ್ರೀತಿಸಲ್ಲ, ಇವ್ರು ಪ್ರೀತಿಸಲ್ಲ. ಓಕೆ, ಇನ್ನ ಫ್ರೆಂಡ್ಸ್ ಇದಾರೆ ಅಂತ ಇಟ್ಕೊಳ್ಳಿ. ಫ್ರೆಂಡ್ಸ್ ಕೂಡ ಮತ್ಲಬಿಗಳು, ಬರೀ ಇವ್ರನ್ನ ಬಳಸ್ಕೊಂತಾರೆ, ಪ್ರೀತಿಸಲ್ಲ. ಇವರ ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡು ಯಾರಿರ್ತಾರೆ, ಇವರು ಸುಮ್ಮನೆ ಇವರಿಂದ ಏನೋ ಬೆನಿಫಿಟ್ ತಗೊಂಡ್ರು, ಅವ್ರ ಬುದ್ಧಿನೂ ಗೊತ್ತಾಯ್ತು. ಈಗ ಈ ಪರ್ಸನಾಲಿಟಿಗೆ ಇವಳಿಗೋ ಇವನಿಗೋ ಅನ್ಸಕ್ ಶುರು ಆಗುತ್ತೆ,
ಯಾಕೆ ನನ್ಗೆಲ್ಲ ಇಂಥವ್ರು ಸಿಕ್ಕರು, ನನ್ನ ಯಾರು ಪ್ರೀತಿಸ್ತಿಲ್ಲ, ಯಾರು ಸರಿ ಇಲ್ಲ ಅಂತ ಅಂದಾಗ ಹೌದು ಅವಾಗ ಏನ್ ಹೇಳ್ಕೊಳತ್ ಒಳಗೆ? ಸೊ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂದಾಗ ಮನಸ್ಸು ಅವರು ಸರಿ ಇಲ್ಲ, ಫೈನಲಿ ನಾನು ಸರಿ ಇಲ್ಲ, ನನ್ ಜೊತೆ ನಂದು ಸಂಬಂಧ ಚೆನ್ನಾಗಿಲ್ಲ, ನನ್ನ ಲೈಫಲ್ಲೂ ಏನು ಚೆನ್ನಾಗಿಲ್ಲ, ನನ್ ಜೊತೆ ನನ್ನ ರಿಲೇಶನ್ಶಿಪ್ಪೇ ಚೆನ್ನಾಗಿಲ್ಲ, ನನಗೆ ಏನು ಮಾಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಆಟೋ ಇಮ್ಯೂನ್ ಇಸ್ ವೇರ್ ಯುವರ್ ಸಿಸ್ಟಮ್ ಇಸ್ ಗೋಯಿಂಗ್ ಅಗೇನ್ಸ್ಟ್ ಯುವರ್ ಓನ್ ಸೆಲ್ಫ್. ಎಲ್ಲಾರ ಸೆಲ್ಸು ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ರೆ ಇವ್ರ ಕೇಸಲ್ಲಿ ಇವ್ರ ವಿರುದ್ಧ ಮಾಡ್ತಾ ಇರುತ್ತೆ, ಇವ್ರ ಶತ್ರು ತರ ಆಕ್ಟ್ ಮಾಡ್ತಾ ಇರುತ್ತೆ. ಸೊ ಥೈರಾಯ್ಡ್ಗೆ ಇದು ರೀಸನ್. ಅಬ್ಸಲ್ಯೂಟ್ಲಿ. ಆಟೋ ಇಮ್ಯೂನ್ ಯಾವುದೇ ಕಂಡೀಷನ್ ತಗೊಳ್ಳಿ ಸರ್, ನೀವು ಆರ್ಥರೈಟಿಸ್ ತಗೊಳ್ಳಿ, ಥೈರಾಯ್ಡ್ ತಗೊಳ್ಳಿ, ಸೋರಿಯಾಸಿಸ್ ತಗೊಳ್ಳಿ, ಕ್ರಾನ್ಸ್ ಅಂತ ಬರುತ್ತೆ, IBS ಅಂತ ಬರುತ್ತೆ, 2 ನಿಮಿಷಕ್ಕೂ ಪಾಪ ಮೋಷನ್, ಸೋರಿಯಾಸಿಸ್ ಸ್ಕಿನ್ ಅಲರ್ಜಿ, ಸ್ಕಿನ್ಗೂ ಇದೇ ಕಾರಣ. ಎಷ್ಟು ಕೇಸಸ್ ನೋಡಿದೀನಿ ನಾನು, ಎಷ್ಟು ಕೇಸಸ್. ಓಕೆ, ನೆಕ್ಸ್ಟ್ ಏನ್ ಯಾವ್ದು ಹೇಳ್ತೀರಾ? ಅದು ಎಲ್ಲ ನೋವು ಬರುತ್ತಲ್ಲ, ಆರ್ಥರೈಟಿಸ್ ಅಂತ ಜಾಯಿಂಟ್ಸ್ ಎಲ್ಲ, ಅದು ಆಟೋ ಇಮ್ಯೂನ್. ಎಲ್ಲ ಹಿಡ್ಕೊಳುತ್ತಲ್ಲ, ಅಂದ್ರೆ ಆರ್ಥರೈಟಿಸ್ ಅಲ್ಲಿ ಬೇರೆ ಬೇರೆ ತರದಿದೆ, ಬಟ್ ಅದು ಆಟೋ ಇಮ್ಯೂನ್ ಕಂಡೀಷನ್ ಏನೇ. ಅದನ್ನು ಎಲ್ಲ ಕಡೆ ನೋವು ಬರ್ತಾ ಇರುತ್ತೆ, ಒಂದಷ್ಟು ಇದು ಕೊಡ್ತಾರೆ, ಪೇನ್ ಕಿಲ್ಲರ್ಸ್ ತಗೊಳ್ತಾರೆ, ಒದ್ದಾಡ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ. ಖಂಡಿತ ಹೌದು. ಮೈಗ್ರೇನ್ ಅಗೇನ್ ತುಂಬಾ ಇಮೋಷನ್ಸ್ ಜೊತೆ ಕನೆಕ್ಟ್ ಆಗಿರುತ್ತೆ. ಆಮೇಲೆ ಸುಮಾರು ವಿಚಾರಗಳನ್ನ ಅವರು ಆಕ್ಸೆಪ್ಟ್ ಮಾಡೋ ಲೆವೆಲ್ ಅಲ್ಲೂ ಕೂಡ ಫ್ಲೆಕ್ಸಿಬಿಲಿಟಿಯಲ್ಲೂ ಇಶ್ಯೂಸ್ ಇರುತ್ತೆ, ಅಥವಾ ಕೆಲವು ಸತಿ ಟ್ರಾಮಾ ಜೊತೆನೂ ಕನೆಕ್ಟ್ ಆಗಿರುತ್ತೆ. ಈಗ ಕೆಲವೊಂದು ದೊಡ್ಡ ಡಿಸೀಸಸ್ ಇರುತ್ತಲ್ಲ, ಇವಾಗ ಕ್ಯಾನ್ಸರ್ ಆಗ್ಬೋದು ಅಥವಾ ಇನ್ಫ್ಲಮೇಷನ್ ಇಂದ ಬರುವಂತದ್ದು. ಹೌದು, ಈಗ ಕ್ಯಾನ್ಸರ್ಗೂ ಕೂಡ ಇದೇ ಕಾರಣ ಇದೆ ಅಂತ ಹೇಳೋಕ್ಕಾಗಲ್ಲ, ಇದು ಇರಬಹುದು. ಅಬ್ಸಲ್ಯೂಟ್ಲಿ. ಬಿಕಾಸ್ ಸರ್, ಇಟ್ ಇಸ್ ಪ್ರೂವನ್ ದಟ್ ಒಂದು 10 ಜನ ಹೆಣ್ಮಕ್ಳನ್ನ, ಇದೊಂದು ರಿಸರ್ಚ್ ನಡೆಯುತ್ತೆ, ತುಂಬಾ ದೊಡ್ಡ ಮೆಡಿಕಲ್ ಡಾಕ್ಟರ್ ಅಮೆರಿಕಾದಲ್ಲಿ, 10 ಜನ ಹೆಣ್ಮಕ್ಳು ಆಟೋ ಇಮ್ಯೂನ್ ಇರೋರ್ನ ಅದೇ ತರ ಬಂಚ್ ಆಗಿ ಅವರು ರಿಸರ್ಚ್ ಮಾಡ್ತಾರೆ. ಯಾವ ಹೆಣ್ಮಕ್ಳು ನನ್ನ ಬೇಡಿಕೆಗಿಂತ ಬೇರೆಯವ್ರ ಬೇಡಿಕೆ ತುಂಬಾ ಮುಖ್ಯ, ನಾನೇ ಲಾಸ್ಟು, ನಾನೇನಾದ್ರೂ ಮುಂದೆ ಅಂತ ಬಂದ್ಬಿಟ್ರೆ, ನನ್ನ ನೀಡ್ಸ್ ಏನಾದ್ರೂ ಎಕ್ಸ್ಪ್ರೆಸ್ ಮಾಡ್ಬಿಟ್ರೆ ಅದು ತಪ್ಪು ಅಂತ ಆಗುತ್ತೆ ಅನ್ನೋ ಭಾವನೆಯಲ್ಲಿ ಇರ್ತಾರೋ, ತನ್ನ ನೀಡನ್ನ, ತನ್ನ ಸೆಲ್ಫ್ ಲವ್ನ, ತನ್ನ ಒಳಗಡೆ ಇರೋ ಪೀಸನ್ನ ತುಂಬಾ ಸಪ್ರೆಸ್ ಮಾಡ್ತಾರೋ, ಅವ್ರು ಎಲ್ಲರಿಗೂ ಈ ಥರದ ಡಿಸೀಸ್ ಖಚಿತವಾಗಿದೆ ಅನ್ನೋ ದೊಡ್ಡ ಕನ್ಕ್ಲೂಷನ್ಗೆ ಆ ಡಾಕ್ಟರ್ ಬರ್ತಾರೆ. ಬಿಕಾಸ್ ಇವಾಗ ಇನ್ಫ್ಲಮೇಷನ್ ಯಾಕೆ ಟ್ರಿಗರ್ ಆಗುತ್ತೆ ಬ್ರೈನ್ ಅಲ್ಲಿ, ಮೆಸೇಜ್ ಯಾಕೆ ಹೋಗುತ್ತೆ? ಹೈ ಆಂಗ್ಸೈಟಿ ಅಥವಾ ಸ್ಟ್ರೆಸ್ ಬಂದಾಗ, ಆಸ್ ಅ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ಐ ಕ್ಯಾನ್ ಟೆಲ್ ಯು ವಿತ್ ಅಬ್ಸಲ್ಯೂಟ್ ಕ್ಲಾರಿಟಿ, ಹೈ ಸ್ಟ್ರೆಸ್ಸು, ಹೈ ಆಂಗ್ಸೈಟಿ ಇದೆಲ್ಲ ಟ್ರಿಗರ್ ಆದಾಗ ಫ್ಲೈಟ್ ಅಂಡ್ ಫೈಟ್ ರೆಸ್ಪಾನ್ಸ್ ಅಲ್ಲಿ ಇನ್ಫ್ಲಮೇಷನ್ ಅಂದ್ರೆ ಊತದ ಬೇರೆ ಬೇರೆ ರಿಯಾಕ್ಷನ್ಸ್ ಬಾಡಿಲಿ ಕ್ರಿಯೇಟ್ ಆಗುತ್ತೆ. ಊತದಿಂದ ಬರುವ ಕಾಯಿಲೆಗಳಿಗೆ ಹೆಸರು ನಾನು ಎಷ್ಟು ದೊಡ್ಡ ಪಟ್ಟಿ ಕೊಡ್ಬೋದು: ಕ್ಯಾನ್ಸರ್, ಟ್ಯೂಮರ್, ಅಲ್ಸರ್, ಆರ್ಥರೈಟಿಸ್, ಊತದಿಂದ ಬರೋ ಕಾಯಿಲೆಗಳು. ಅಂಡ್ ಅದು ಸಣ್ಣದಾದ ಓವರ್ ಥಿಂಕಿಂಗ್ ಮತ್ತು ಇಮೋಷನಲ್ ಡಿಸ್ಟರ್ಬೆನ್ಸ್ ಟ್ರಿಗರ್ ಆಗುವಂಥದ್ದು. ಟ್ಯೂಮರ್ಸ್ ಕೂಡ ಅಬ್ಸಲ್ಯೂಟ್ಲಿ. ಅದನ್ನೆಲ್ಲ ಪಕ್ಕದಲ್ಲಿ ಇಟ್ಬಿಟ್ಟು ನಂಗೇನೋ ದೊಡ್ಡ ಕಾಯಿಲೆ ಇದೆ ಅಂತ ಮತ್ತೆ ಅದೇ ಸರ್ಕಲ್ ಒಳಗಡೆ ಕೂತ್ಕೋತಾರೆ. ಅಯ್ಯೋ ನಂಗೆ ಕಾಯಿಲೆ ಇದೆ, ನನ್ ಯಾರು ಇಷ್ಟ ಇಲ್ಲ. ಮತ್ತೆ ಇದು ಏನದು TB ಅದೇನಕ್ಕೆ ಬರುತ್ತೆ? ಎಸ್, ತುಂಬಾ ದುಃಖ, ವಿಪರೀತ ದುಃಖ, ಲಂಗ್ಸ್ ಅಲ್ಲಿ ವಿಪರೀತ ದುಃಖದ ಇಮೋಷನ್ಸ್ ಅತಿರೇಕಕ್ಕೆ ಹೋದಾಗ ಅದನ್ನ ಅದು ಹ್ಯಾಂಡಲ್ ಮಾಡಕ್ಕಾಗದೆ ಬೇರೆ ಬೇರೆ ತರದ ಇನ್ಫೆಕ್ಷನ್ಸ್ ಗಳಿಗೆ ಇದು ಇಮ್ಯೂನ್ ಸಿಸ್ಟಮ್ ನ ಕಂಪ್ರೆಷನ್ಸ್ಗೆ ಅದು ಒಳಗಾಗತ್ತೆ. ಮತ್ತೆ ಇನ್ನೊಂದು ನಾನು ಹೇಳ್ಬೇಕು ಸರ್, ಆಸ್ ಅ ಡಾಕ್ಟರ್ ಆಫ್ ಇಂಟಿಗ್ರೇಟಿವ್ ಮೆಡಿಸಿನ್, ಈ ಕಾರಣ ಪ್ರಮುಖವಾಗಿ ಕಂಡು ಬರುತ್ತೆ, ಬಟ್ ಎಲ್ಲರಿಗೂ ಇದೆ ಹೇಳಕ್ಕಾಗಲ್ಲ, ಕನ್ಕ್ಲೂಸಿವ್ ಆಗಿ ಹೇಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ ಮೈಗ್ರೇನ್ ಹೆಡೇಕ್ ಹಿಂದಿನ ಯಾವುದೋ ಬೇಜಾರನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಂಡು ಬರ್ತಾ ಇರಬಹುದು. ನನಗೆ ಮೈಗ್ರೇನ್ ಹೆಡೇಕ್ ಫ್ಯೂಚರ್ ಬಗ್ಗೆ ಇನ್ಸೆಕ್ಯೂರಿಟಿಯಿಂದನೂ ಬಂದಿರಬಹುದು. ಅದನ್ನ ನಾವು ಇಂಡಿವಿಜುವಲ್ ಆಗಿ ನೋಡಿ. ಇದು ಕೂಡ ಹಾಗೇನಾ? ಶುಗರ್, BP, ಎವ್ರಿಥಿಂಗ್ ಹ್ಯಾಸ್ ಅನ್ ಇಂಪ್ಯಾಕ್ಟ್ ಆಫ್ ಎನರ್ಜಿ ಇಂಬ್ಯಾಲೆನ್ಸ್. ಸರ್, ನೀವ್ ನಂಗೆ ಹೇಳಿ, ಪ್ರಪಂಚದಲ್ಲಿ ಯಾವ ಸಮಸ್ಯೆಯಲ್ಲಿ ನಿಮ್ ಮೈಂಡ್ ಇನ್ಫ್ಲುಯೆನ್ಸ್ ಮಾಡಲ್ಲ? ನೀವ್ ನಂಗೆ ಹೇಳಿ, ಇದೆಯಾ ಯಾವ್ದಾದ್ರು ಕಾಯಿಲೆ? ಖಂಡಿತ ಇಲ್ಲ ಸರ್. ಒಂದು ಪೀರಿಯಡ್ ಸೈಕಲ್ ಒಂದು ಹೆಣ್ಮಗುಗೆ, ಅವಳು ನೆಕ್ಸ್ಟ್ 20 ಡೇಸ್ ಸಖತ್ತಾಗಿ ಯಾವುದೋ ವಿಷಯಕ್ಕೆ ಸ್ಟ್ರೆಸ್ ತಗೊಳ್ಳಿ, ನೆಕ್ಸ್ಟ್ ಪೀರಿಯಡ್ ಸೈಕಲ್ ಎಫೆಕ್ಟ್ ಆಗ್ಲಿಲ್ಲ ಅಂದ್ರೆ ನೋಡಿ, ಓವರ್ ಬ್ಲೀಡ್ ಆಗೋದು, ಪೀರಿಯಡ್ಸೇ ಮುಂದಕ್ಕೆ ಹೋಗೋದು, ಕ್ಲಾಟ್ಸ್ ಆಗೋದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಸರ್. ರಿಪೋರ್ಟ್ ಕಾರ್ಡ್ ಅಲ್ಲೇ ಇದೆ ಹೆಣ್ಮಕ್ಳಿಗೆ, ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಈ ಕೆಲವರಿಗೆ ಫ್ಯೂಚರ್ ಭಯ ಇರತ್ತಲ್ಲ, ಇನ್ಸೆಕ್ಯೂರಿಟಿ. ಈಗ ಗಂಡ್ ಮಕ್ಕಳಿಗೆ ಇವತ್ತಿನ ಸಂಬಳ ಬರ್ತಿದೆ, ನಾಳೆ ಸಂಬಳ, ಕೆಲಸ ಇಲ್ದಿದ್ರೆ, ಬೆಂಗಳೂರಲ್ಲಿ ಮನೆ ಇಲ್ದಿದ್ರೆ, ಮನೆ ಕಟ್ತಿದ್ರೆ, ಇದು ಕೂಡ ಖಂಡಿತ ಬೇರೆ ಬೇರೆ ತರದ ಸಮಸ್ಯೆ ಬರ್ಬೋದು. ಎಷ್ಟೋ ಕೇಸಸ್ ಅಲ್ಲಿ ಸರ್ವೈಕಲ್ ಸ್ಪಾಂಡ್ಲೋಸಿಸ್, ಆಮೇಲೆ ಸ್ಲಿಪ್ ಡಿಸ್ಕ್ ಆಗಿರೋದು, ಸಡನ್ ಆಗಿ ಮೇಡಮ್ ಏನೋ ಗೊತ್ತಿಲ್ಲ, ಸುಮ್ಮನೆ ಹಿಂಗೆ ಎದ್ದೆ ಮೇಡಮ್, ಕ್ರ್ಯಾಕ್ ಬಂದ್ಬಿಟ್ಟಿದೆ, ಅದೇ ಮೇಡಮ್ ಎದ್ದಿದ ತಕ್ಷಣ ಹಂಗೆ ಜರ್ಕೊಂಡ್ಬಿಡ್ತು ಅಂತೆಲ್ಲ ಹೇಳ್ತಾರಲ್ಲ. ದೇ ಆರ್ ಓವರ್ ಬರ್ಡನ್ಡ್ ವಿತ್ ರೆಸ್ಪಾನ್ಸಿಬಿಲಿಟಿ. ನಾನೇ ಮಾಡಬೇಕು, ನಾನು ಮಾಡ್ದಿದ್ರಾಗಲ್ಲ. ಅದು ಪಾಪ ದುಡಿಯೋದಾಗಿಂದ ಅಲ್ಲ, ಚಿಕ್ಕ ವಯಸ್ಸಿಂದನೂ ಬಂದಿರುತ್ತೆ. ನಮ್ಮಪ್ಪಂಗೆ ಇವಾಗ ಕಾಯಿಲೆ ಬರ್ತಾ ಇದೆ, ಮುಂದೆ ನಾನೇ ದುಡಿಬೇಕು, ದುಡಿಲಿಲ್ಲ ಅಂದ್ರೆ ನನ್ನ ಫ್ಯಾಮಿಲಿ ಫುಲ್ಲು ಕೊಲ್ಯಾಪ್ಸ್ ಆಗುತ್ತೆ. ಪಾಪ ಅವನು ಓವರ್ ಬರ್ಡನ್ ಸ್ಟ್ರೆಸ್ 8ನೇ ಕ್ಲಾಸಿಂದಾನೇ ತಗೊಂಡ್ಬಿಟ್ಟಿರ್ತಾನ ಹುಡುಗ. ಆಮೇಲೆ ಸಂಬಳ ಏನಾದ್ರು ಕಮ್ಮಿ ಬಂದ್ರಂತೂ ಅದು ಟ್ರಿಗರ್ ಆಗೋಗುತ್ತೆ.
ಇವಾಗ ಹೆಂಗ್ ಮಾಡ್ಲಿ, ಹೌ ಡು ಐ ಮೀಟ್ ದಿ ಎಂಡ್ಸ್, ಡಾಟ್ಸ್ ಹೆಂಗ್ ಕನೆಕ್ಟ್ ಮಾಡ್ಲಿ, ಐ ಶುಡ್ ಡೂ 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 ಆ ಪ್ರೆಷರ್ ಪಾಪ. ಸೊ ನಮ್ಮ ಅಜ್ಜಿ Yes. ಅಪ್ಪನಮ್ಮ ಅವ್ರು Yes. ರೀಸೆಂಟ್ ಆಗಿ ಹೋದ್ರು. ರೀಸೆಂಟ್ ಆಗಿ ಅಂದ್ರೆ ಆಯ್ತು ಒಂದು 4-5 ತಿಂಗಳು ಆಯ್ತು ಅಂತ. ಓಕೆ, ಏಜ್ ಆಗಿತ್ತು, ಅವ್ರು ತುಂಬಾ ಏಜ್ ಆಗಿತ್ತು. ಅವ್ರಿಗೆ ಯಾವ BP ಇರ್ಲಿಲ್ಲ, ಯಾವ ಶುಗರ್ ಇರ್ಲಿಲ್ಲ. ಅಜ್ಜಿ ಬೇಕಾಗಿದ್ದೆಲ್ಲ ತಿಂತಿದ್ರು. ಅಬ್ಸಲ್ಯೂಟ್ಲಿ. ಅಂದ್ರೆ ಈಗ ಜವಾಬ್ದಾರಿ ತಗೊಳ್ಳೋರ್ಗೆಲ್ಲ ಕಾಯಿಲೆ ಬರುತ್ತಾ? ಇಲ್ಲ. ಅಥವಾ ಕೆಲಸ ಮಾಡೋರ್ಗೆಲ್ಲ ತೊಂದರೆ ಆಗುತ್ತಾ? ಇಲ್ಲ. ಸ್ಟ್ರೆಸ್ ಅಂತ ಒಂದಿದೆ ಸರ್. ಅಂದ್ರೆ ಇವಾಗ ನೋಡಿ, ನಿಮ್ಗೆ ಇವಾಗ ಕೆಲಸ ಇದೆ, ಇವಾಗ ಹೋಲ್ ಡೇ ಯುವರ್ ಶೆಡ್ಯೂಲ್ ಇಸ್ ಜಾಮ್ ಪ್ಯಾಕ್ಡ್ ಆರ್ ಮೈ ಶೆಡ್ಯೂಲ್ ಇಸ್ ಜಾಮ್ ಪ್ಯಾಕ್ಡ್, ಬಟ್ ವಿ ಲವ್ ಡೂಯಿಂಗ್ ಇಟ್ ಅಲ್ಲ. ನೆಕ್ಸ್ಟ್ ಅಷ್ಟು ಗಂಟೆಗೆ ಇದಿದೆ, ಇಷ್ಟು ಗಂಟೆಗೆ ಅದಿದೆ, ಅದಿದೆ, ಅದು ನಿಮಗೆ ಏನೋ ಇದು ತರೋದಿಲ್ಲ. ದಟ್ ಸ್ಟ್ರೆಸ್ ಇಸ್ ನಾಟ್ ಗೋಯಿಂಗ್ ಟು ಗೆಟ್ ಕನ್ವರ್ಟೆಡ್ ಆಸ್ ಅ ಡಿಸೀಸ್. ದೇರ್ ಇಸ್ ಅ ಸ್ಟ್ರೆಸ್ ವಿಚ್ ಇಸ್ ಕನೆಕ್ಟೆಡ್ ವಿತ್ ಅನ್ ಇಮೋಷನಲ್ ಸ್ಟ್ರೆಸ್. ದ್ಯಾಟ್ ಕ್ಯಾನ್ ಕ್ರಿಯೇಟ್ ಹ್ಯೂಜ್ ಡಿಸ್ಟರ್ಬೆನ್ಸಸ್, ವೆರಿ ಸ್ಕೇರಿ. ಸೊ ಈ ಪ್ರೀತಿಯ ಕೊರತೆ ಅನ್ನೋದು ಒಂದು ಸಣ್ಣ ಪುಟ್ಟ ಕಾಯಿಲೆ, ಇನ್ಫೆಕ್ಷನ್ನು, ಅಲರ್ಜಿಯಿಂದ, ಇನ್ಫ್ಯಾಕ್ಟ್ ನಾನು ಇನ್ನೊಂದು ಹೇಳ ಸರ್, ತುಂಬಾ ಕಾಮನ್ ಮನೆಯಲ್ಲೂ ಮಾತು ಬಿಟ್ಬಿಡ್ತಾರಲ್ಲ. ಮಾತು ಬಿಡುತ್ತೆ. ಎಸ್, ಯಾಕೆಂದ್ರೆ ಇವಾಗ ಅವ್ರಿಗೆ ತನ್ನ ಬಗ್ಗೆ ತನಗೇನೆ ಪ್ರೀತಿ ಇರಲ್ಲ. ಈಗ ತಂದೆ ಫಾರ್ ಎಕ್ಸಾಂಪಲ್, ಅವ್ರಿಗೆ ತನ್ನ ಬಗ್ಗೆ ತನಗೆ ತುಂಬಾ ಕೀಳರಿಮೆ ಇರುತ್ತೆ. ಏನು, ನಾನು ಓದ್ಲಿಲ್ಲ, ಫೇಲ್ ಆಗ್ಬಿಟ್ಟೆ ಸೆಕೆಂಡ್ PUC, ನಮ್ಮ ಅಪ್ಪ ಅಮ್ಮನ ಮಾತು ಕೇಳಿದೆ, ಪೋಲಿ ಹುಡುಗರ ಜೊತೆ ಸೇರ್ಕೊಂಡ್ಬಿಟ್ಟೆ, ಆಮೇಲೆ ನಂಗೊಂದು ಚಿಕ್ಕ ಕೆಲಸ ಸಿಕ್ತು, ಸೊ ನಾನು ಸೋ ಕಾಲ್ಡ್ ದೊಡ್ಡ ಫೇಲ್ಯೂರ್ ನನ್ನ ಲೈಫಲ್ಲಿ ಅಂತ. ಸೊ ಆಮೇಲೆ ಮದುವೆ ಆಗುತ್ತೆ, ಮಗನ್ಗೆ ನೀನ್ ಇಂಜಿನಿಯರೇ ಆಗ್ಬೇಕು, ಯಾಕೆ ನಾನು ಫೇಲ್ಯೂರ್ ಆಗ್ಬಿಟ್ನಲ್ಲ, ನೀನ್ ಇಂಜಿನಿಯರೇ ಆಗ್ಬೇಕು. ಅವನು ಪಾಪ ಬೇಡಪ್ಪ ಬೇಡ ಪ್ಲೀಸ್ ಅಪ್ಪ, ನಾನು B.Com ತಗೊಂತೀನಿ ಅಂತ B.Com ಮಾತು ಬಿಟ್ಬಿಡ್ತಾರೆ. 30 ವರ್ಷ ಮಾತಾಡಿದಿಲ್ಲ. ಸೊ ಈ ಮಾತು ಬಿಟ್ಬಿಡೋದ್ ಸೊಲ್ಯೂಷನ್. ಅವಾಗ ಅವನ್ಗನ್ಸುತ್ತೆ ಗಿಲ್ಟು. ಈ ಸೆಲ್ಫ್ ಲವ್ ಲ್ಯಾಕ್ ಹೇಳದ್ನಲ್ಲ, ಜನರೇಷನ್ ಇಂದ ಜನರೇಷನ್ ಪಾಸ್ ಆಗುತ್ತೆ. ಬರೀ ಆಸ್ತಿ ಮಾತ್ರ, ಒಡವೆ ಮಾತ್ರ ಪಾಸ್ ಆಗುತ್ತೆ. ಮಾತು ಬಿಡ್ತಾರಲ್ಲ, ಎಸ್, ಅಫ್ಕೋರ್ಸ್ ಅವ್ರು ನಾರ್ಸಿಸ್ಟ್ಗಳು. ಒಂದು ನಾರ್ಸಿಸಿಸ್ಟ್ ಇರ್ಬೋದು, ಇನ್ನೊಂದು ಬಿಕಾಸ್ ಆಫ್ ದಿಸ್ ಡಿಪ್ರೆಸಿವ್ ಮೈಂಡ್ ಸೆಟ್, ದೇ ಡೋಂಟ್ ನೋ ಹೌ ಟು ಹ್ಯಾಂಡಲ್ ಇಟ್, ದೇ ಆರ್ ಡೂಯಿಂಗ್ ಇಟ್. ಅದು ಇರ್ಬೋದು. ದಟ್ ಆಲ್ಸೋ ಕುಡ್ ಬಿ. ಅಂತ ಟೈಮಲ್ಲಿ ಎಸ್, ಈಗ ಫಾರ್ ಎಕ್ಸಾಂಪಲ್ ಕುಟುಂಬದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಅವರ ತಾಯಿನೋ ತಂದೆನೋ ಹತ್ತರದವ್ರು, ಅಣ್ಣ ತಮ್ಮ ಗಂಡ ಹೆಂಡತಿ ಯಾರು ಬೇಕೋ ಆಗ್ಬೋದು, ಕೋಪ ಮಾಡ್ಕೊಂಡಾಗ ಸಡನ್ ಆಗಿ ಮಾತು ಬಿಟ್ಬಿಟ್ರು. ಇವ್ರು ಏನಕ್ಕೆ ಮಾತು ಬಿಟ್ರು ಅಂದ್ರೆ ಬಿಕಾಸ್ ಅವರಲ್ಲಿ ಸಮಸ್ಯೆ ಇದೆ. ಕರೆಕ್ಟ್. ಆಯ್ತಾ? ಹೌದು. ಈಗ ಮಾತು ಬಿಟ್ಬಿಟ್ರು ಅಂತ ಅವ್ರಿಗೆ ಗಿಲ್ಟ್ ಫೀಲ್ ಮಾಡಿಸಿರಲ್ಲ ಈ ವ್ಯಕ್ತಿ. ಹೌದು. ಈ ವ್ಯಕ್ತಿ ಮೇಲೂ ಅಫೆಕ್ಟ್ ಆಗತ್ತೆ ಅದು. ಅಬ್ಸಲ್ಯೂಟ್ಲಿ. ಜನರೇಷನ್ ಟು ಜನರೇಷನ್. ಇವಾಗ ಇದೇ ಎಕ್ಸಾಂಪಲ್ ತಗೊಳ್ಳೋಣ, ಅವ್ನು B.Com ತಗೊಂಡ್ಬಿಟ್ಟ, ಇಂಜಿನಿಯರಿಂಗ್ ತಗೊಳ್ಳಿಲ್ಲ. ಅವಾಗ ಹುಡುಗ ಹೆಂಗ್ ರಿಯಾಕ್ಟ್ ಮಾಡ್ಬೇಕು? ಆಕ್ಚುಲಿ ಅವ್ನ್ ಏನ್ ಮಾಡ್ತಾನೆ, ಯೂಶಲಿ ಗಿಲ್ಟ್ ಅವನ್ಗೆ. ಅಯ್ಯೋ, ನಮ್ಮ ಅಪ್ಪನಿಗೆ ನಾನೊಂದು ಇಂಜಿನಿಯರಿಂಗ್ ಇದು ಕೊಡಕ್ಕಾಗ್ಲಿಲ್ಲ, ನನ್ನ ನಾಲ್ಕು ಹಾಗೆ. ಬಟ್ ಹಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಬೌಂಡ್ರಿ ದ್ಯಾಟ್ ಹೌದು, ನಮ್ಮ ಅಪ್ಪನ ಬೇಜಾರು ಮಾಡಿರಬಹುದು, ಆದ್ರೆ ಇಂಟೆನ್ಷನಲ್ ಅಲ್ಲ. ನನ್ನ ಸೋಲ್ ಪರ್ಪಸ್ ಏನಿತ್ತು, ನನ್ನ ಕಾಲಿಂಗ್ ಏನಿತ್ತು, ನನ್ನ ಕೆಪಾಸಿಟಿ ಏನಿತ್ತು, ಅದ್ರ ಪ್ರಕಾರ ನಾನು ಮಾಡಿದ್ದೀನಿ. ಅಪ್ಪ ಈಗ ಅವರ ಅಸಮಾಧಾನ, ಅವರದೇ ಮನಸ್ಥಿತಿಯಿಂದ ಏನ್ ಡೆವಲಪ್ ಮಾಡ್ಕೊಂಡಿದ್ದಾರೆ, ಅದನ್ನ ಅಪ್ಪ ಹ್ಯಾಂಡಲ್ ಮಾಡ್ಬೇಕು. ಇಟ್ ಇಸ್ ಅಪ್ಪಾಸ್ ಟಾಸ್ಕ್ ಅಂಡ್ ನಾಟ್ ಮೈನ್. ಆ ಕೊಳಕ್ಕೆ ತೊಳೆಯೋದು ನನ್ನ ಜವಾಬ್ದಾರಿ ಇಲ್ಲ. ಆದರೆ ಮಗನಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ, ಅಪ್ಪನಿಗೆ ಅವಕಾಶಗಳನ್ನ ಕೊಡ್ತೀನಿ, ಅಪ್ಪ ಇರ್ಲಿ ಬಿಡಪ್ಪ ಅಂತ ಕ್ಷಮೆ ಕೇಳೋ ಪ್ರಯತ್ನವನ್ನ ಮಾಡ್ತೀನಿ. ಆದ್ರೆ ಗಿಲ್ಟ್ ಸರ್, ಗಿಲ್ಟ್ ಇಂತ ಎಂತೆಂತ ಕಾಯಿಲೆ ಬರುತ್ತೆ ಅಂತ ಒಂದು ಎಪಿಸೋಡೇ ಮಾಡ್ಬೋದು ನಾವು. ಪಾಪ ಪ್ರಜ್ಞೆಯಿಂದ ಎಲ್ಲದಕ್ಕಿಂತ ಫೀಲ್ ಮಾಡಿಸಿದ್ರೆ ಗಿಲ್ಟಲ್ಲಿ ಇರೋರ್ಗೆ ನಾನು ಅದಕ್ಕೆ ಹೇಳ್ತೀನಿ, ತಪ್ಪು ಮಾಡ್ತೀರಾ ಮಾಡ್ಬಿಟ್ಬಿಟ್ಬಿಡಿ, ಗಿಲ್ಟಲ್ಲಿ ಇರಬೇಡಿ ಪ್ಲೀಸ್ ಅಂತ. ಬಿಕಾಸ್ ಗಿಲ್ಟ್ ಕ್ಯಾನ್ ಕ್ರಿಯೇಟ್ ಹ್ಯೂಜ್ ಡಿಸ್ಟರ್ಬೆನ್ಸಸ್ ಇನ್ ದ ಸಿಸ್ಟಮ್. ಈಗ ಉದಾಹರಣೆಗೆ ನಾನು ನಿಮ್ಮನ್ನು ಮೀಟ್ ಮಾಡಕ್ಕೆ ನಿಮ್ ಕ್ಲಿನಿಕ್ ಬಂದೆ ಅಂತ ಹೇಳಿ, ರೈಟ್, ನಾನು 3 ಗಂಟೆಗೆ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ದು. ರೈಟ್, ನೀವು ಆಕ್ಚುಲಿ ಅವತ್ತು ಬೇಕು ಅಂತ ಕಾಯಿಸಿರಲ್ಲ, ರೈಟ್, ಪವರ್ ಹೋಗಿರತ್ತೆ ಅಥವಾ ನೀವೇ ಲೇಟ್ ಆಗಿ ಬಂದಿರ್ತೀರ. ರೈಟ್, ನಾನು 3 ಗಂಟೆಗೆ ಕರೆಕ್ಟ್ ಆಗಿ ಅಲ್ಲಿಗೆ ಬಂದೆ. ರೈಟ್, ನೀವು ಅಷ್ಟೊತ್ತಿಗೆ ಆಲ್ರೆಡಿ ಒಂದು ಕೌನ್ಸಿಲಿಂಗ್ ಅಲ್ಲಿ ಇದ್ರಿ ಅಂತ ಇಟ್ಕೊಳ್ಳಿ. ನೀವು ಒಂದು 20 ನಿಮಿಷ ಆದ್ಮೇಲೆ ಮತ್ತೆ ಕರೀತೀರಾ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಕರೆಂಟ್ ಹೋಗಿತ್ತು, ಇದಿದು ಅಂತ ಹೇಳ್ತೀವಿ. ಎಸ್. ಅವಾಗ ನಾನು ಮುಂದೆ ಬಂದು ನಿಮ್ ಮುಂದೆ ಕುತ್ಕೊಂಡು ನನಗೆ ನೀವು ಕಾಯಿಸ್ತೀರಾ, 20 ನಿಮಿಷ ಕಾಯಿಸ್ತೀರಾ ನನಗೆ ನೀವು? ನಾನು CM ಮನೆಗೆ ಹೋದ್ರೆ ನನ್ನ ಕಾಯಿಸಲ್ಲ ಅಲ್ಲ ಅಂದ್ರೆ ಗೊತ್ತಾಯ್ತು. ನೀವು ನನಗೆ ಟೈಮ್ ಕೊಟ್ಟಿದ್ರೆ ಅನ್ನೋದ್ರ ಅಪ್ರಿಶಿಯೇಟ್ ಮಾಡೋದ್ ಬಿಟ್ಟು, ಇದೇ ತರದ್ ಕೆಲವು ವ್ಯಕ್ತಿಗಳು ನಾನು ಅವ್ರ ಮನೆಗೆ ಹೋದ್ರೆ ನನ್ನ ಹಂಗ್ ಟ್ರೀಟ್ ಮಾಡ್ತಾರೆ, ಇವ್ರನ್ನೋದ್ರೆ ನನ್ಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ, ನೀವು ನನ್ನ ಕಾಯಿಸ್ಬಿಟ್ರಿ ಅಲ್ಲ, ಓಕೆ ಆಯ್ತು ಅಂತ ಎದ್ದು ಹೋಗೋದು. ನಿಮಗೆ ನಿಮ್ ಮೇಲೆ ಒಂಥರ ಗಿಲ್ಟ್ ಕ್ರಿಯೇಟ್ ಮಾಡಿ ಆಯ್ತಾ? ಓಕೆ, ಈಗ ಈ ಹೋದಂತ ವ್ಯಕ್ತಿ ಬಿಟ್ಬಿಡಿ. ಇನ್ನು ಸಿಂಪಲ್ ಆಗಿ ಹೆಣ್ಮಕ್ಳು, ಹೆಂಗಸರು ಯಾವ್ದೋ ಒಂದ್ ಮದ್ವೆಗೆ ಹೋಗ್ಬೇಕಾಗಿರತ್ತೆ, ಪಕ್ಕದ ಮನೆಯವ್ರ ಹತ್ರನೋ ಯಾರೋ ಸಂಬಂಧಿಕ ಹೋಗ್ಬಿಟ್ಟು ಒಂದ್ ರೇಷ್ಮೆ ಸೀರೆನೋ ಒಡವೆಗಳು ಈಸ್ಕೋತಾರೆ, ಮದ್ವೆಗೆ ಹೋಗಿ ಬರ್ತೀವಿ ಅನ್ಬಿಟ್ಟು. ಹೋಗ್ ಬಂದ್ ಪಾಪ ನೀವು ಕೇಳಿದ ತಕ್ಷಣ ಕೊಟ್ಟಿದ್ದಾರೆ, ಸೀರೆ ಒಡವೆ ಎಲ್ಲ ಏನೋ ಕೊಟ್ಟಿದ್ದಾರೆ. ಮತ್ತೆ ವಾಪಸ್ ಕೊಡ್ಬೇಕಂದ್ರೆ ಒಂದು ಗ್ರಾಟಿಟ್ಯೂಡ್ ಇಂದ ಕೊಡ್ಬೇಕಂದ್ರೆ ಒಂಥರ ಗಿಲ್ಟ್ ಇರುತ್ತೆ ಗೊತ್ತಾ. ಈ ಒಡವೆ ನೋಡ್ಬಿಟ್ಟು ಅಂದ್ರು ಇದ್ಯಾವ್ದೋ ಒಂದು 1 ಗ್ರಾಮ್ ಗೋಲ್ಡಾ ಅಂತ ಕೇಳಿದ್ರು, ಅಯ್ಯೋ ಈ ಸೀರೆ ರೇಷ್ಮೆ ಸೀರೆ ತರ ಇಲ್ಲ ಅನ್ಬಿಟ್ರು. ಈ ತುಂಬಾ ಜನ ಮಾಡಿಸ್ತಾರೆ ಈ ತರದ್ದು.
ನಮ್ಮ ಹೆಣ್ಮಕ್ಳಿಗೆಲ್ಲ ಅರ್ಥ ಆಗ್ಲಿ ಅಂತ ನಾನು ಎಕ್ಸಾಂಪಲ್ ದೇವ್ರೆ ತುಂಬಾ ಜನ ಈಗ ಅಫ್ಕೋರ್ಸ್ ನಿಮಗೆ So sad. ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. Yeah. ಸೊ ಇಂಥ ಟೈಮಲ್ಲಿ ರೈಟ್ ಸರ್. ಒಂದು ಇವಾಗ ರಿಸೀವರ್ ಯಾರು ಇರ್ತಾರೆ, ಈ ಗಿವರ್ಗಂತೂ ಅವ್ರಿಗೆ ಆ ಮೆಚುರಿಟಿ ಇಲ್ಲ, ಎಂಟಿ ಕಪ್ ಅದು ಅರ್ಥ ಮಾಡ್ಕೋಬೇಕು. ಹೇಳ್ತೀವಲ್ಲ, ಆರೆಂಜನ್ನ ಸ್ಕ್ವೀಸ್ ಮಾಡಿದ್ರೆ ಆರೆಂಜ್ ಜ್ಯೂಸೇ ಬರೋದು, ಆಪಲ್ ಜ್ಯೂಸ್ ಬರಲ್ಲ. ಅವರಲ್ಲಿ ಏನ್ ಕಹಿ ಇದೆಯೋ ಏನ್ ವಿಷ ಇದೆಯೋ ಅದನ್ನೇ ಅವ್ರು ಆಚೆ ಹಾಕೋದು. ಸೊ ಗಿವರ್ ಬಿಟ್ಬಿಡಿ. ರಿಸೀವರ್, ಈಗ ವೇಟ್ ಮಾಡಿಸಿದ್ರಿ ಅಂತ ನೀವು ಗಿಲ್ಟಿ ಫೀಲ್ ಮಾಡಿಸಿದ್ರೆ, ಆ ವ್ಯಕ್ತಿ ಮೆಚೋರ್ಡ್ ಆಗಿದ್ರೆ ಅವ್ರಿಗೆ ಗೊತ್ತಾಗತ್ತೆ, ಖಂಡಿತ ನಾನೇನು ಇಲ್ಲಿ ತಪ್ಪು ಮಾಡಿಲ್ಲ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ಅಂಡ್ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್ ಟು ದಟ್ ಪರ್ಸನ್. ಬಟ್ ಅವರ ಫ್ರಸ್ಟ್ರೇಷನ್ ಅಲ್ಲಿ, ಅವ್ರ ಅಜ್ಞಾನದಲ್ಲಿ ಅವ್ರು ಅದನ್ನ ಮಾಡಿರೋದ್ರಿಂದ ಐ ಚೂಸ್ ನಾಟ್ ಟು ರಿಸೀವ್ ಇಟ್. ಇನ್ಫ್ಯಾಕ್ಟ್ ನನ್ನ ಮಾಸ್ಟರ್ ಒಂದು ಹೇಳ್ತಾ ಇದ್ರು ಯಾವಾಗ್ಲೂ, ಅವರು ವಾವ್ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅದನ್ನ ಬ್ಲಾಕ್ ಮಾಡ್ಬಿಡಿ ಅಂತ. ಅಂದ್ರೆ ಯೂನಿವರ್ಸ್ ಈ ಅನುಭವಕ್ಕೂ ಥ್ಯಾಂಕ್ ಯು, ಯಾಕಂದ್ರೆ ನೀನು ಆ ಎಕ್ಸ್ಪೀರಿಯನ್ಸ್ಗೆ ಫ್ರಸ್ಟ್ರೇಟು ಆಗ್ಬೇಡ ಅಂತ, ಅದಕ್ಕೂ ಲಾಯಕ್ಕಿಲ್ಲ ಅವರು ಅಂತ. ಫಾರ್ ಎಕ್ಸಾಂಪಲ್, ಇಫ್ ಯು ಮೇಕ್ ಮಿ ಫೀಲ್ ಗಿಲ್ಟಿ, ಐ ಡೋಂಟ್ ಸೇ ಹೆಂಗ್ ಮಾಡಿಸ್ತಾರೆ ನೋಡು, ಆ ಫ್ರಸ್ಟ್ರೇಷನ್ ಎನರ್ಜಿನೂ ಕೊಡ್ಬಾರ್ದು, ವಾವ್ ಥ್ಯಾಂಕ್ ಯು ಅಂತಾನೆ ಹೇಳ್ಬೇಕು ಅದಕ್ಕೂ. ಬಟ್ ಐ ಆಮ್ ಬ್ಲಾಕಿಂಗ್ ಮೈ ಆರಾ. ನಾವು ಆರಾ ಬಗ್ಗೆ ಮಾತಾಡಿದ್ವಿ, ಜನ ತುಂಬಾ ಇಷ್ಟಪಟ್ಟಿದ್ರು. ಸೊ ಈವನ್ ಅಟ್ ದಟ್ ಟೈಮ್ ವೆನ್ ಯು ವಾಂಟ್ ಟು ಬ್ಲಾಕ್ ದಟ್ ಎನರ್ಜಿ, ಯು ಸೇ ಥ್ಯಾಂಕ್ ಯು ಅಂತ. ಸೊ ಅಂದ್ರೆ ಥ್ಯಾಂಕ್ ಯು, ನಾನು ಇದನ್ನ ರಿಸೀವ್ ಮಾಡೋದಿಲ್ಲ, ಐ ಆಮ್ ವೆರಿ ಕ್ಲಿಯರ್ ಅಂತ. ಅಂದ್ರೆ ಸರ್, ಸಮಾಜದಲ್ಲಿ ಹೆಜ್ಜೆ ಹೆಜ್ಜೆಗೂ ಅವರ ಗಲೀಜನ್ನ, ಫ್ರಸ್ಟ್ರೇಷನ್ನ, ಅಜ್ಞಾನವನ್ನ, ಭಯವನ್ನ, ಕತ್ಲೆಯನ್ನ ಬೇರೆಯವ್ರ ಮೇಲೆ ಬಿಸಾಕಕ್ಕೆ ಜನ ಕಾಯ್ತಾ ಇರ್ತಾರೆ. ಈಗ BBMP ಅವ್ರು 2-3 ದಿನ ಬರ್ಲಿಲ್ಲ ಅಂದ್ರೆ, ಫಸ್ಟ್ ಥಿಂಗ್ ಎವ್ರಿಬಡಿ ವಾಂಟ್ಸ್ ಟು ಡೂ ಇಸ್ ಅವ್ರ ಮನೆ ಕಸನ ಮಧ್ಯರಾತ್ರಿ ಹೋಗಿ ಇನ್ನೊಬ್ಬರ ಮನೆ ಮುಂದೆ ಇಟ್ಟು ಬರೋದು. ಆ ತರಾನೇ ಸಟಲ್ ಲೆವೆಲ್ ಅಲ್ಲಿ, ಅಂದ್ರೆ ಸೂಕ್ಷ್ಮವಾಗಿ ಎನರ್ಜಿ ಲೆವೆಲ್ ಅಲ್ಲೂ ತಮ್ಮ ಕಸವನ್ನ ಬೇರೆಯವರ ಮುಂದೆ ಇಡುವಂತ ಕೆಲಸ ಸತತವಾಗಿ ನಡೀತಾ ಇದೆ. ಜಾಣರು ಸೂಕ್ಷ್ಮವಾಗಿ ನೋಡೋರು ಮಾತ್ರ ಹೆಲೋ ನನ್ ಮುಂದೆ ಇಡಬೇಡ, ಇದನ್ನ ಬೇರೆ ಕಡೆ ತಗೊಂಡೋಗು ಅಂತ ಆ ಸ್ಪೇಸ್ ಅನ್ನ ಕ್ಲಿಯರ್ ಮಾಡ್ತಾರೆ. ಬಟ್ ತುಂಬಾ ಜನ ಅದನ್ನ ತಗೊಂಡ್ಬಿಡ್ತಾರೆ. ಮತ್ತೆ ಆ ಕಸ ಓವರ್ಲೋಡ್ ಆದಾಗ ಅವ್ರ ಮನೆಯಲ್ಲೇ ಅವ್ರ ಮಕ್ಕಳ ಮೇಲೋ, ಗಂಡನ ಮೇಲೋ, ಕೊಲೀಗ್ ಮೇಲೋ, ಇನ್ನೊಬ್ಬರ ಮೇಲೋ, ಅಥವಾ ಪಕ್ಕದ ಮನೆಯವ್ರ ಮೇಲೋ, ಅವ್ರ ಫ್ರೆಂಡ್ ಮೇಲೋ, ಇವ್ರು ಅದನ್ನ ಮತ್ತೆ ಹಾಕ್ತಾರೆ. ಮತ್ತೆ ಈ ಕೊಡೋ ವಿಚಾರದಲ್ಲಿ ನಾನು ತುಂಬಾ ಗಮನಿಸಿದ್ದೀನಿ, ಕೆಲವ್ರು ಹೇಗೆ ಅಂದ್ರೆ, ಈಗ ಅವರ ಗರ್ಲ್ ಫ್ರೆಂಡ್ಗಾಗ್ಬೋದು, ಮನೆಯವ್ರಿಗಾಗ್ಬೋದು, ಹತ್ತಿರದವ್ರಿಗಾಗ್ಬೋದು, ಎತ್ತಿದ ಕೈ ಅವ್ರು ಏನ್ ಕೇಳಿದ್ರು ಕೊಡಿಸ್ತಾರೆ, ದುಡ್ಡು ಕೊಡ್ತಾರೆ, ಎಲ್ಲಿ ಬೇಕೋ ಹೋಗ್ತಾರೆ. ಆದ್ರೆ ಅವ್ರು ಖರ್ಚು ಮಾಡ್ಕೊಬೇಕಂದ್ರೆ ಮಾತ್ರ 10 ಸರಿ ಯೋಚನೆ ಮಾಡ್ತಾರೆ. ಸರ್, ನಾನೊಂದು ಹೇಳ ನಿಮ್ಗೆ, ರತನ್ ಟಾಟಾದವ್ರಿಗೂ ಈ ಪ್ರಾಬ್ಲಮ್ ಇತ್ತು ಅಂದ್ರೆ ನಂಬ್ತೀರಾ ನೀವು? ಇದೇ ತರಾನೇ ಒಂದು ಲೇಟೆಸ್ಟ್ ಇಂಟರ್ವ್ಯೂ ನಾನು ನೋಡಿದೆ. ಒಂದು ಇಂಟರ್ವ್ಯೂ ಅವ್ರು ಕೇಳ್ತಾರೆ, ನಿಮ್ಗೆ ಏನ್ ಮಾಡಕ್ ತುಂಬಾ ಇಷ್ಟ ಅಂತ. ಸೊ ಟಾಟಾ ಅವ್ರು ಹೇಳ್ತಾರೆ, ನನ್ಗೆ ಒಂದು ವೈಲಿನ್ ಕಲಿಬೇಕು ಅಂತ ತುಂಬಾ ತುಂಬಾ ಇಷ್ಟ ಆಯ್ತು. ಹೌದಾ, ಕಲ್ತ್ರಾ? ಇಲ್ಲಮ್ಮ. ಯಾಕೆ, ಟೈಮ್ ಇರ್ಲಿಲ್ವಾ, ನೀವು ತುಂಬಾ ಬ್ಯುಸಿ? ಇಲ್ಲ, ಆ ವೈಲಿನ್ಗೆ 2 ಲಕ್ಷ ಗೊತ್ತಾ ಅಂತ ಹೇಳ್ತಾರೆ. ಅಂಡ್ ಶಿ ಜಸ್ಟ್ ಬರ್ಸ್ಟೆಡ್ ಔಟ್ ಲಾಫಿಂಗ್ ಲೈಕ್, ಓ ಮೈ ಗಾಡ್, ಮಿಸ್ಟರ್ ಟಾಟಾ, ವಾಟ್ ಆರ್ ಯು ಇವನ್ ಟಾಕಿಂಗ್? 2 lakhs and you're saying 2 lakhs. ಹೌದಲ್ವಾ, 2 lakhs ನಂಗೆ ತುಂಬಾ ಸಣ್ಣ ಅಮೌಂಟ್ ಅಲ್ವಾ? ನೋಡು, ನಮ್ಮ ಮನೇಲಿ ನಮ್ಮೇಲೆ ನಮ್ಗೆ ಖರ್ಚು ಮಾಡೋದನ್ನ ಹೇಳೇ ಕೊಟ್ಟಿಲ್ಲಮ್ಮ. ಬಿಕಾಸ್ ನಮ್ಮೇಲೆ ನಾವು ಖರ್ಚು ಮಾಡಿದ್ರೆ ನಮ್ಗೆ ಗಿಲ್ಟ್ ಅನ್ಸುತ್ತೆ. ಆ ಥರನೇ ಬೆಳೆದು ನೋಡು, ನಾನು 2 ಲಕ್ಷದ ವೈಲನ್ ತಗೊಂಡು ಕಲಿಬೇಕಾಗಿತ್ತು, ಕಲೀಲೇ ಇಲ್ಲ ನಾನು ಅಂತ ಹೇಳ್ತಾರೆ. ಶಿ ಜಸ್ಟ್ ಗೆಟ್ಸ್ ಶಾಕ್. ಐ ಆಮ್ ಲೈಕ್, ಓ ಮೈ ಗಾಡ್ ಅಂತ. ಯಾಕಂದ್ರೆ ಎಷ್ಟೋ ಜನಕ್ಕೆ ನೀವು ಹೇಳ್ದಂಗೆ ನಮ್ಮ ಮೇಲೆ ನಾವು ಖರ್ಚು ಮಾಡಕ್ ಹೋದ್ರೆ ನಾವೇನೋ ತಪ್ಪು ಮಾಡ್ತಾ ಇದೀವಿ ಅನ್ಸುತ್ತೆ. ಒಬ್ರು ಈ ತರ ಇದ್ರೆ ಇನ್ನೊಬ್ರು ಅತಿರೇಕೂ ಕೊಟ್ಟೋಗ್ತಾರೆ, ವಿಪರೀತವಾಗಿ ಬೇಡದೇ ಇರೋ ಖರ್ಚುಗಳನ್ನು ಮಾಡ್ತಾರೆ. ಎರಡೂನು ಪ್ರೀತಿಯ ಕೊರತೆಯ. ನಾನು ಯಾಕೆ ಒಳ್ಳೆ ಸಿನಿಮಾಗಳಂತ ಹೇಳ್ತಿದ್ದೆ ಅಂದ್ರೆ, ಯಾವ್ದಾದ್ರು ಒಂದು ಸಿನಿಮಾ ನೋಡಿ, ಪಾಪ ಹೀರೋ ಕಷ್ಟಪಟ್ಟು ಬೆಟ್ಟದ ಮೇಲೆ ಹೋಗಿ ಕಲ್ ಬಂಡೆಲ್ಲ ಹೊಡೆದು 100 ರೂಪಾಯಿ ಹೀರೋಗೆ ಕೂಲಿ ಕೊಡ್ತಾರೆ. ಆ 100 ರೂಪಾಯಿನ ಪುಣ್ಯಾತ್ಮ ಕಾಲಕ್ಕೆ ಚಪ್ಪಲಿ ಕೂಡ ತಗೊಳ್ಳಲ್ಲ. ಹಂಗಲ್ಲ, 100 ರೂಪಾಯಿ ತಗೊಂಡೋಗಿ, ಅಮ್ಮ ನಿನಗೆ ತಗೊಮ್ಮ 10 ರೂಪಾಯಿ, ಅಪ್ಪ ನೀನ್ ತಗೋಪ್ಪ 10 ರೂಪಾಯಿ, ತಮ್ಮ ನೀನ್ ತಗೋಪ್ಪ, ಅಕ್ಕ ನೀನ್ ತಗೋಪ್ಪ, ತಂಗಿ ಎಲ್ಲ ಹಂಚ್ಬಿಡ್ತಾನೆ. ಅವಾಗ ಅವ್ನ್ ಹೀರೋ ಎಲ್ಲ ತ್ಯಾಗ ಮಾಡ್ಬಿಟ್ಟ. ಅವನ್ ಸೆಲ್ಫ್ ಲವ್ ಏನು? ಝೀರೋ. ಇದು ಹೀರೋಯಿಸಮ್. ಇದು ಎಸ್, ಅಬ್ಸಲ್ಯೂಟ್ಲಿ, ದಟ್ಸ್ ಹೌ ಯು ಆರ್ ಪ್ರೊಜೆಕ್ಟೆಡ್. ಸರ್, ನಾನು ಇಲ್ಲಿ ಇನ್ನೊಂದು ಕೇಸ್ ಸ್ಟಡಿ ಹೇಳ್ತೇನೆ, ತುಂಬಾ ಅದ್ಭುತವಾದ, ತುಂಬಾ ಜನಕ್ಕೆ ರಿಲೇಟ್ ಆಗ್ಬೋದಾಗಿರುವಂಥದ್ದು. ಈಗ ಈ ಸೆಲ್ಫ್ ಲವ್ ಡೆಫಿಷಿಯನ್ಸಿ ಯಾವ ತರ ಕ್ರಿಯೇಟ್ ಆಗುತ್ತೆ, ಮತ್ತೆ ಯಾವ ತರದೊಂದು, ನಾನು ಹೇಳ್ದಲ್ಲ ಟೈಮ್ ಬಾಂಬ್ ಅದು ಅನ್ನೋದಕ್ಕೆ, ಹೆಂಡತಿ ಹೇಳ್ತಾಳೆ, ರೀ ಬನ್ರಿ ನನ್ನ ಜೊತೆ ಒಂದು ಬಿಂದಿ ಪ್ಯಾಕೆಟ್ ತಗೊಂಬರೋಣ ಅಂತ. ನಾನು ಯಾರು,
ಅಷ್ಟು ಲಕ್ಷ ಸಂಬಳ ತೆಗಿಯೋನು ನಿನ್ ಜೊತೆಲಿ ನಾನು 5 ರೂಪಾಯಿ ಬಿದ್ದಿ ಪ್ಯಾಕೆಟ್ ತರಕ್ ಬರ್ಬೇಕಾ, ತಗೋ ಎಷ್ಟದು 5 ರೂಪಾಯಿ 500 ರೂಪಾಯಿ ಕೊಡ್ತೀನಿ, ಹೋಗಿ ತಗೋ, ನನ್ ತಲೆ ತಿನ್ಬೇಡ ಅಂತ ಹೇಳ್ತಾನೆ. ಆಮೇಲೆ ಅವ್ರು ಹೇಳ್ತಾರೆ, ರೀ ಬನ್ರಿ ಲಾಲ್ಬಾಗಲ್ಲಿ ಫ್ಲವರ್ ಶೋ ಇದೆಯಂತೆ ಹೋಗೋಣ ಅಂತ. ಎಲ್ಲ ಬಿಟ್ಬಿಟ್ಟು ಫ್ಲವರ್ ನೋಡಕ್ ಬರ್ತೀನಿ ನಿನ್ ಜೊತೆಲಿ, ನಿಮ್ಮ ಅಪ್ಪ ತಂದು ಹಾಕ್ತಾರ, ಹೋಗೆ ನೀನೇ ಬೇಕಾದ್ರೆ 2,000 ರೂಪಾಯಿ ಕೊಡ್ತೀನಿ ಮಗನ ಜೊತೆಲಿ, ಹೋಗಿ ಟ್ಯಾಕ್ಸಿಲಿ ಹೋಗ್ಬಿಡ್ಬಾ ಅಂತ ಹೇಳ್ತಾರೆ. ಅದೇ ತರ ಕೊನೆಗೆ ವಯಸ್ಸಾಗತ್ತೆ. ಇಲ್ಲಿ ಆ ಪಾಪ ಹೆಣ್ಮಗು ಗಂಡನ ಟೈಮು, ಗಂಡನ ಅಟೆನ್ಷನ್, ಗಂಡನ ಪ್ರೀತಿ ಕೇಳಿ 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 5 ರೂಪಾಯಿಲಿ ಖರ್ಚಾಗೋಗಿದ್ರೆ ಸರಿ ಹೋಗ್ಬಿಡ್ತಾ ಇತ್ತು. ಅವಳೊಂದು ದೊಡ್ಡ ಕ್ಯಾನ್ಸರ್ ಡೆವಲಪ್ ಮಾಡ್ಕೊಂಡ್ಬಿಡ್ತಾಳೆ. ಅವಾಗ ಗಂಡ 5 ರೂಪಾಯಿಲಿ ಪ್ರೀತಿ ಕೊಟ್ಟು ಸರಿ ಮಾಡಿಸ್ಕೊಳ್ಳೋದು ಎಷ್ಟು ಖರ್ಚು ಮಾಡ್ಬೋದು? ಪ್ರಾಬ್ಲಮ್ ಮನೆ ಮಾಡಿದ್ರು ಸರಿ ಹೋಗದೆ ಇರೋಷ್ಟು ಖರ್ಚು. ನಾನಿಲ್ಲಿ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ. ಅಂದ್ರೆ ಎನರ್ಜಿ ಎಕ್ಸ್ಚೇಂಜನ್ನ ನಾವು ಎಷ್ಟೇ ಬ್ಯುಸಿ ಇದ್ರೂ ಎಲ್ಲಾ ರಿಲೇಶನ್ಶಿಪ್ ಅಲ್ಲೂ ಸರಿಯಾಗಿ ಮಾಡ್ಬೇಕು ಸರ್. ಎನರ್ಜಿ ಎಕ್ಸ್ಚೇಂಜ್ ಅನ್ನೋದು ಅಂದ್ರೆ ತಗೊಂಡೆ 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 ಎಂದಾಗ ಕೊಡ್ತಾ ಇದ್ದೀನ ಅನ್ನೋ ಗಮನ ಬರಬೇಕು. ಕೊಟ್ಟೆ 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 ಎಂದಾಗ ತಗೊಳ್ತಾ ಇದ್ದೀನಿ ಅನ್ನೋ ಗಮನ ಬರಬೇಕು. ಅದಕ್ಕೆ ನಾನು ಎಷ್ಟೋ ಹೆಣ್ಮಕ್ಳಿಗೆ ಹೇಳ್ತೀನಿ, ಅಮ್ಮ ಆಯ್ತು ನಿನ್ ಮಗನ್ ಶೂಸ್ ಪಾಲಿಶ್ ಮಾಡ್ತೀಯಾ, ಸಾಕ್ಸ್ ಹೋಗಿತ್ಯಾ, ಇನ್ನರ್ ವೇರ್ ಹೋಗಿತ್ಯಾ, ಗಂಡಂದು ಇನ್ನರ್ ವೇರ್ ಎಲ್ಲ ಹೋಗುದು, ಎಲ್ಲಾ ಮಾಡಿ ಅದು ಮಾಡಿ ಎಲ್ಲಾ ಮಾಡ್ತೀಯಾ, ಭಾನುವಾರ ರೀ ಬನ್ನಿ ನನ್ ತಲೆಗೆ ಎಣ್ಣೆ ಹಚ್ಚಿ ಅಂತ ಕೇಳಮ್ಮ ಅಂತ. ಏನ್ ಮೇಡಮ್ ನೀವು? ಹೌದು ಮಾಡ್ಬೇಕು, ಗಂಡನೂ ಕರ್ಕೊಂಬರಮ್ಮ ನಾನು ಹೇಳ್ತೀನಿ ಅಂತ ಹೇಳ್ತೀನಿ. ಹಿ ಹ್ಯಾಸ್ ಟು ಡೂ ದಟ್. ಗಂಡ ಹೇಳ್ಬೋದು, ತಲೆಗೆ ಎಣ್ಣೆ ಹಚ್ಚಕ್ಕೆ ನಾನು ಕೆಲಸ ಎಲ್ಲ ಬಿಟ್ಟು ಕೂತ್ಕೋಬೇಕಾ ಮೇಡಮ್, ಅದಕ್ಕೊಬ್ರು ಕೆಲಸದವ್ರು ಬೇರೆ ಇಡ್ತೀನಿ ಬೇಕಾದ್ರೆ ಅಂತ ಹೇಳ್ತಾನೆ. ಬಟ್ ಎನರ್ಜಿ ಎಕ್ಸ್ಚೇಂಜ್ ಆಗ್ಲಿಲ್ಲ ಅಂದ್ರೆ ಆಮೇಲೆ ಹೆಂಡತಿಗೆ ಬ್ರೈನ್ ಅಲ್ಲಿ ಕ್ಲಾಟ್ ಆದ್ರೆ, ಅಪ್ಪ ನೀನೇ ಕೂತ್ಕೋಬೇಕಾ ICU ಅಲ್ಲಿ ಡೋರ್ ಕಾಯ್ಕೊಂಡು, ಮರಿಬೇಡಪ್ಪ. ಸೊ ಅದೊಂದು ಟೈಮ್ ಬಾಂಬ್ ತರ ಬ್ಲಾಸ್ಟ್ ಆಗುತ್ತೆ. ಸರ್ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ನೀವು ಬೇಕಾದ್ರೆ ಕಣ್ಮುಚ್ಕೊಂಡು ಯೋಚನೆ ಮಾಡಿ, ನಾವೆಲ್ಲರೂ ನಮ್ಮ ಫ್ಯಾಮಿಲಿಲಿ ಯೋಚನೆ ಮಾಡ್ಬೋದು. ಯಾವ ತಾಯಿ ಸೆಲ್ಫ್ ಲವ್ನ ಕೆರ ಡ್ಯಾಮ್ ಅಂತ ಅದನ್ನ ಸೈಡಲ್ಲಿ ಇಟ್ಟು ಬೇರೆಯವ್ರಿಗೆ ಮಾಡಿ 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 ಹೋಗ್ತಾ ಇದ್ಲೋ, ಯಾವ ತಂದೆ ತನಗಿಲ್ಲ ಅಂದ್ರೂನು ನಂಗೆ ಚಿಕ್ಕ ಮಗ ಪ್ರೀತಿ ಬೆಳ್ಳಗುಟ್ಟಿದಾನೆ ಅಂತ ಮಾಡಿ ಮಾಡಿ ಹೋಗ್ತಾ ಇದ್ನೋ, ಕೊನೆಗವರು ಹೆಂಗ್ ಸತ್ರು ಅಂತ ಕಣ್ಮುಚ್ಕೊಂಡು ಯೋಚನೆ ಮಾಡಿ. ಎಷ್ಟು ಹೀನಾಯವಾದ ಕಾಯಿಲೆಗಳವ್ರು ಬಂತು ಅಂತ ಯೋಚನೆ ಮಾಡಿ. ಅಂದ್ರೆ ಅಮ್ಮ ಯಾವಾಗ್ಲೂ ಬೇರೆಯವ್ರಿಗೆ ಮಾಡ್ತಾ ಇದ್ಲು, ಒಂದ್ 5 ನಿಮಿಷನೂ ಅವಳುಗಳು ತಗೊಳ್ಳೇ ಇಲ್ಲ, ಹಿಂಗಾಗೋಯ್ತು ಅಂತ ಏನೋ ಹೆಮ್ಮೆ, ನೀವ್ ಹೇಳ್ದಂಗೆ ಹೆಮ್ಮೆ ತರ ಹೇಳ್ತಾರೆ. ಅದ್ರಲ್ಲಿ ಏನಿದೆ ಹೆಮ್ಮೆ? ಅಮ್ಮ ಅವಳಿಗೋಸ್ಕರ 5 ನಿಮಿಷ ತಗೊಂಡಿದ್ರೆ, ಇಲ್ಲ ನನ್ಗೂ ಇದನ್ ಮಾಡಿ ಅಂತ ಹೇಳಿದ್ದಿದ್ರೆ, ಇವತ್ತು ಭಾನುವಾರ ನೀವ್ ತಿಂಡಿ ಮಾಡಿ ಅಂತ ಹೇಳಿದ್ದಿದ್ರೆ, ಅವಳಿಗೆ ಆತರ ಹೀನಾಯವಾದ ಸಾವು ಕಾಯಿಲೆ ಖಂಡಿತ ಬರ್ತಾ ಇರ್ಲಿಲ್ಲ. ಅವಳು ಅಜ್ಞಾನದಲ್ಲಿ ತನ್ಮೇಲೆ ತಾನೇ ಹೇಳ್ಕೊಂಡಿರೋದಿದು. ಇದು ಹೆಮ್ಮೆ ಪಡೋ ವಿಷಯ ಅಲ್ಲ, ನಾಚಿಕೆ ಪಡೋ ವಿಷಯ ಫ್ಯಾಮಿಲಿಯಲ್ಲಿ. ಹೌದಾ ಇಲ್ವಾ? ಮತ್ತೆ ಅವಳು ತ್ಯಾಗ ಮಾಡಿದ್ಲು ಅಂತ ದೇವ್ರ ತರ ನೀವು ತೋರಿಸ್ತೀರಾ? ಬೇಕಾಗಿಲ್ಲ ದೇವರ ಪಟ್ಟಿ ನಮ್ಗೆ. ಆ ಹೆಣ್ಮಗಳು ಎಷ್ಟು ಅನುಭವಿಸಿದ್ಲು. ಅಬ್ಸಲ್ಯೂಟ್. ನಮಗ್ ಬೇಡ, ಇಳಿಸಿ ನಮ್ಮನ್ನ ದೇವರಿಂದ ಕೆಳಗಡೆ ಇಳಿಸಿಯಪ್ಪ, ನಮ್ಮನ್ನ ಮನುಷ್ಯರನ್ನೇ ಮಾಡಿ, ಪರವಾಗಿಲ್ಲ. ಹೌದಲ್ವಾ? ಎಷ್ಟೊಂದ್ಸತಿ ನಾವ್ ಹೇಳ್ತೀವಲ್ಲ, ಅಪ್ಪ ನೋಡು ನನ್ ತಮ್ಮ ಬೆಳ್ಳಗುಟ್ಟಿದಾನೆ ಅಂತ ಅವನ್ಗೆ ಎಲ್ಲ ಮಾಡಿದ್ರು, ಇವಾಗ ನೋಡು ಅವನು ರೋಡಲ್ಲಿ ಇಟ್ಟಿದ್ದಾನೆ ಅಂತ ನಾವೇ ಮಾತಾಡ್ಕೊಳಲ್ವಾ? ಅಥವಾ ಆ ವಯಸ್ಸಾದ ತಂದೆ ತಾಯಿನ ಸೀನಿಯರ್ ಸಿಟಿಸನ್ ಎಷ್ಟೋ ಜನ ಬರ್ತಾರೆ ಪಾಪ ಥೆರಪಿಗೆ, ಎಲ್ಲ ಕೊಟ್ಬಿಟ್ಟೆ ಮೇಡಮ್, ಎಲ್ಲ ಮಾಡ್ಬಿಟ್ಟೆ, ಇವತ್ತು ಈ ಲೆವೆಲ್ಗೆ ಬಂದ್ಬಿಟ್ಟಿದ್ದೀನಿ ಅಂತ. ಯಾಕೆ ಬಂದ್ರಿ? ಯಾಕೆ ತಗೊಳ್ಳಿಲ್ಲ ಟೈಮು? ಯಾಕೆ ನಿಮಗೆ ಅಂತ ಯಾಕೆ ಒಂದು ಸೇಫ್ಟಿ ಮಾಡ್ಕೊಳ್ಳಿಲ್ಲ? ಕೆಲವೊಂದು ಮನೆಗಳಲ್ಲಿ ಅದೊಂದು ತಾರತಮ್ಯ ಇರುತ್ತೆ. ಹೇಗೆ ಅಂದ್ರೆ ಅಪ್ಪನೂ ಅಷ್ಟೇ ಅಮ್ಮನೂ ಅಷ್ಟೇ. ಈಗ ಒಂದು ಮನೇಲಿ ಒಂದು 4-5 ಜನ ಮಕ್ಕಳಿದ್ರೆ, ಅಥವಾ ಒಂದು 3 ಜನ ಮಕ್ಳು ಅಂತಾನೆ ಇಟ್ಕೊಳ್ಳಿ, ಅಥವಾ ಇಬ್ರೇ ಅಂತಾನೆ ಇಟ್ಕೊಳ್ಳಿ. ಈ ಕೊನೆಯ ಮಕ್ಕಳ ಮೇಲೆ ವಿಶೇಷವಾಗಿ, ಕೊನೆ ಮಕ್ಕಳಂತಲ್ಲ, ಯಾವುದೋ ಒಂದು ಮಗು ಮೇಲೆ, ಕೊನೆ ಮಗು ಅಥವಾ ಬೆಳೆಯುತ್ತಿರೋ ಮೆಜಾರಿಟಿ ಕೇಸಸ್ ಅಲ್ಲಿ ಕೊನೆ ಮಗು. ಇನ್ನು ಆ ಕಲರ್ ಕಾಂಪ್ಲೆಕ್ಷನ್ ಎಲ್ಲ ಇದ್ರೆ, ಓ ನನ್ ಮಗ ಬೆಳ್ಳಗುಟ್ಬಿಟ್ಟಿಯಾನೆ, ಕೊನೆ ಮಕ್ಕಳ ಮೇಲೆನೆ. ನೀವು ತುಂಬಾ ಕೇಸಸ್ ನಾನು ನೋಡಿದೀನಿ. ಈ ಮನೆಗೆ ದೊಡ್ಡ ಮಕ್ಕಳಾಗಿ ಯಾರು ಹುಟ್ಟುತ್ತಾರಲ್ಲ, ಆಕ್ಚುಲಿ ಒಂಥರ ಶಾಪ ಅದು. ಅಯ್ಯೋ, ಮೆಜಾರಿಟಿ ಕೇಸಸ್ ಅಲ್ಲಿ ನಾನು ಹೇಳ್ತೀನಿ, ನೀನೇ ಮಾಡ್ಬೇಕು ಅಂತ ನೀನೇ ಮಾಡ್ಬೇಕು ಅಂತ ಅವ್ರನ್ನ ಆದರ್ಶ ಪುರುಷರ ತರ ತೋರಿಸ್ಬಿಟ್ಟು ತೋರಿಸಿ ಹಿಂದೆ ಇರೋರು ಎಷ್ಟು ತಪ್ಪು ಮಾಡಿದ್ರು ಪರವಾಗಿಲ್ಲ, ಅಮ್ಮ ಮನೆಗ್ ದೊಡ್ಡ ಮಗಳಮ್ಮ, ನೀನ್ ಹಿಂಗ್ ಮಾಡ್ಬಿಡಮ್ಮ, ಅಪ್ಪ ಮನೆಗ್ ನೀನ್ ದೊಡ್ಡ ಮಗ, ಅಪ್ಪ ಹಿಂಗ್ ಮಾಡ್ಬಿಡಪ್ಪ, ನೀನು ಮನೆಗ್ ದೊಡ್ಡ ಮಗ ಏನ್ ದೊಡ್ಡ ಮಗ, ಪಾಪ ಅವನು ಇದೇ ತರಾನೇ ಹುಟ್ಟಿರ್ತಾನೆ ಅಲ್ವಾ? ಹೌದು, ಅದು ಒಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ, ಅಷ್ಟು ಜನರಲ್ಲಿ ಯಾರು ತುಂಬಾ ಬೆಳಿತಾರೋ ಅವ್ರಿಗೂ ಇದೇ ಟಾರ್ಚರ್ ಇರುತ್ತೆ. ಬೆಳೆದ್ರೆ ಹೌದು, ತುಂಬಾ ಬೆಳೆಯೋರು. ಇವಾಗ 5 ಜನ ಮಕ್ಳಿರ್ತಾರೆ, ಅದ್ರಲ್ಲಿ ಒಬ್ರು ಯಾರೋ ತುಂಬಾ ಬೆಳಿತಾರೆ ಅಂತ ಇಟ್ಕೊಳ್ಳಿ, ಸಾಹುಕಾರ ಆಗ್ತಾರೆ, ಅಥವಾ ಫೇಮಸ್ ಆಗ್ತಾರೆ, ಅಥವಾ ಎಜುಕೇಟೆಡ್ ಆಗ್ತಾರೆ. ಈಗ ಹಿಂಗೆ ಹೇಳ್ಬೋದು, ದೇ ಆರ್ ಆಲ್ಸೋ ಟಾರ್ಗೆಟೆಡ್. ಈಗ ಒಂದು 5 ಜನ ಮಕ್ಕಳು, ಮೊದಲನೇ ದೊಡ್ಡ ಮಗ ದೊಡ್ಡ ಫಿಲ್ಮ್ ಸ್ಟಾರ್ ಆಗ್ಬಿಟ್ಟ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಹೌದು, ಅವ್ರು ಮೊದಲನೇ ಮಗ ನೀವ್ ಹೇಳ್ದಂಗೆ ನೀನೇ ಮಾಡ್ಬೇಕು ಅನ್ನೋದು, ಅಥವಾ ಇಲ್ಲಿ 3ನೇ ಮಗನೂ ತುಂಬಾ ಬೆಳಿಬಹುದು, ಯಾರೋ ಅವರೇ ಟಾರ್ಗೆಟ್ ಆಗ್ತಾರೆ. ಯಾಕೆ ಅಂದ್ರೆ ಈಗ ತಂದೆ ಅಥವಾ ತಾಯಿಗೆ ತನ್ನ ಬಗ್ಗೆನೆ, ತನ್ನ ಒಳಗಡೆನೆ ಯಾವುದೋ ಒಂದು ಅಂಶದಲ್ಲಿ ಆ ಆಕ್ಸೆಪ್ಟೆನ್ಸ್ ಇರಲ್ಲ, ಆ ಪ್ರೀತಿ ಇರಲ್ಲ, ಆ ಜ್ಞಾನ ಇರಲ್ಲ, ಅಥವಾ ತುಂಬಾ ಕೀಳಾದ ಭಾವನೆ ತನ್ನ ಬಗ್ಗೆನೇ ಇರುತ್ತೆ. ಅದನ್ನ
ಆ ಮಗ ಅಥವಾ ಆ ಮಗಳು ಅಥವಾ ಆ ವ್ಯಕ್ತಿಯ ಮೇಲೆ ಅವರು ವಾಂತಿ ಮಾಡ್ತಾ ಇರ್ತಾರೆ. ಬಿಕಾಸ್ ದೇ ಆರ್ ನಾಟ್ ಏಬಲ್ ಟು ಹ್ಯಾಂಡಲ್ ಇಟ್ ಎನಿಮೋರ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್, ತುಂಬಾ ಹುಷಾರಾಗಿರಿ ಕೆಲವು ಕೆಟ್ಟ ಭಾವನೆ ಮೇಲೆ. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ವಿಷಯ. ಈಗ ನೀವು ಯಾವ ಫ್ಯಾಮಿಲಿಲಿ ಬೇಕಾದ್ರೂ ಇದನ್ನ ಅಬ್ಸರ್ವ್ ಮಾಡ್ಬೋದು. ಒಂದು ಅಮ್ಮ ತಗೊಳ್ಳೋಣ ಫಾರ್ ಎಕ್ಸಾಂಪಲ್, ಗಂಡ ಚೆನ್ನಾಗಿ ನೋಡ್ಕೊಳ್ತಾ ಇರಲ್ಲ, ಕಂಟಿನ್ಯೂಸ್ ಆಗಿ ಬೈಕೋತಾ ಇರ್ತಾಳೆ, ಹಾಳಾದವನು, ಯಾಕಾದ್ರೂ ಮದ್ವೆ ಆದ್ನೋ, ಹಾಗೆ ಹೀಗೆ. ಸೊ ಆ ನೆಗೆಟಿವ್ ಫೀಲಿಂಗ್ ಎಮಿಟ್ ಮಾಡಿ 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 ಆಕೆಗೆ ಅದು ರೂಢಿ ಆಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ಎಸ್, ಅದು ಬ್ರೇನೇ ಹಂಗೆ ಸೆಟ್ ಆಗಿ ಹೋಗಿರುತ್ತೆ ಸರ್. ಗಂಡ ಸತ್ತೋಗ್ತಾನೆ ಅಂತ ಅನ್ಕೊಳ್ಳೋಣ, ಅಲ್ಲಿಂದ ವಾಂತಿ ವಾಪಸ್ಸು ಇರೋ ಮಕ್ಕಳು ಯಾರ ಮೇಲಾದ್ರೂ 100% ಬರುತ್ತೆ. ಇವಳು ಹೇಳ್ದೆ ಕೇಳ್ದೆ ಮದ್ವೆ ಆಗಿ ಹೊಟ್ಟೋಗ್ಬಿಟ್ಲು, ಇವಳು ಅವಳನ್ನ ಬೈಕೊಳ್ತಾ ಇರ್ತಾರೆ. ಈಗ ಅವಳು ಅಮ್ಮನ ಸವಾಸ ಬೇಡ ಅಂತ ಬಿಟ್ಟು ಹೊಟ್ಟೋಗ್ಬಿಟ್ಟು ಫೋನು ಕಟ್ ಮಾಡ್ಬಿಡ್ತಾಳೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಪಕ್ಕದಲ್ಲಿ ಯಾರಾದ್ರೂ ಪಕ್ಕದ ಮನೆಯವ್ರನ್ನ ಇಟ್ಕೊಳ್ತಾರೆ, ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಅವ್ರ ದೇಹದ ಮೇಲೆ ಬರುತ್ತೆ ಅದು. ನೆಕ್ಸ್ಟ್ ಅವ್ರ ಕಾಲನ್ನೇ ಬೈಕೊಳಕ್ ಶುರು ಮಾಡ್ತಾರೆ, ಯಾಕೆ ಕಾಲ್ ಎತ್ತಕ್ಕಾಗ್ತಾ ಇರಲ್ಲ. ಸೊ ಇದು ಇಫ್ ಯು ಡೋಂಟ್ shift it into light, into wisdom, into maturity, into healing, it's going to burn your family, your children, and finally one day your own self. ಲ್ಯಾಕ್ ಆಫ್ ಸೆಲ್ಫ್ ಲವ್ ಸ್ಟೋರೀಸ್ ಆರ್ ಒಳಗಡೆ ಹೋಗ್ತಾ ಇದ್ರೆ ಎದೆ ಗಡಗಡ ಅನ್ನತ್ತೆ, ಅಯ್ಯಯ್ಯೋ ನನಗೆಲ್ಲಾದ್ರೂ ಇದೆಯಪ್ಪ ಅಂತ. ಸೊ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಅದಕ್ಕೆ ನೀವು ಕೊಡ್ತಾ ಇರೋದನ್ನ ರೂಢಿ ಮಾಡ್ಕೊಳ್ಬೇಡಿ. ತಗೊಳ್ದ ಎನರ್ಜಿ ಎಕ್ಸ್ಚೇಂಜ್ ಅನ್ನೋದು ಎಷ್ಟು ಚೆನ್ನಾಗಿದೆ ಪದ. ನಾನ್ ಸಾಕಾಗೋಷ್ಟು ತಗೊಳ್ತಾ ಇದ್ದೀನಾ ಅನ್ನೋದನ್ನು ಕೂಡ. ಆಮೇಲೆ ಇದ್ರ ರಿವರ್ಸ್ ಕೂಡ ಟ್ರೂ. ಈ ನಾರ್ಸಿಸಿಸ್ಟ್ಗಳು ಬರೀ ತಗೋತಾ ಇರ್ತಾರೆ, ಅವಾಗ ಎದುರುಗಡೆ ಇರೋರೆಲ್ಲ ಅಟ್ಟಾಗ್ಬೇಕಾಗತ್ತೆ. ಅಂದ್ರೆ ನಾವಿಲ್ಲಿ ಒನ್ ಸೈಡ್ ಆಫ್ ದ ಸ್ಟೋರಿ ಮಾತಾಡ್ತಾ ಇದೀವಿ. ಇದೇ ಎಲ್ಲಾರ್ಗೂ ಅಪ್ಲೈ ಆಗತ್ತಾ? ಇಲ್ಲ, ನೀಡ್ ನಾಟ್ ಬಿ. ಈಗ ಇದು ಹೆಂಗೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಈಗ ಒಬ್ಬ ವ್ಯಕ್ತಿಗೆ, ಈಗ ನಾನು ನಿಮ್ಗೆ ಒಂದು 100 ಐಟಮ್ ಕೊಟ್ಟಿರ್ತೀನಿ ಗಿಫ್ಟ್ ತರ, ಕೊಡ್ತೀನಿ, ನೀವು ತಗೋತಾನೆ ಇರ್ತೀರಾ, ನಾರ್ಸಿಸ್ ತರ ನೀವು ತಗೊಂತಾನೆ ಇರ್ತೀರಾ ಅಂತ ಇಟ್ಕೊಳ್ಳಿ. ನೀವ್ ಯಾವತ್ತೋ ನಾನೊಂದು 1000 ಗಿಫ್ಟ್ ಕೊಟ್ರೆ ಅದಕ್ಕೆ ಇನ್ ರಿಟರ್ನ್ ನೀವು ನನ್ಗೆ ಒಂದು ಪೆನ್ ಕೊಟ್ಬಿಡ್ತೀರಾ ಅಂತ ಇಟ್ಕೊಳ್ಳಿ. ಓ ಮುಗೀತು. ಆ ಒಂದು ಪೆನ್, ಒಂದು ಸಣ್ಣ ಗಿಫ್ಟ್ ಇಂದ ನೆಕ್ಸ್ಟ್ ನೀವು 1 ವರ್ಷ ನನ್ನ ಡಾಮಿನೇಟ್ ಮಾಡ್ಬೋದು. ಹೌದು, ಇಫ್ ದಿ ಆಪೋಸಿಟ್ ಪರ್ಸನ್ ಇಸ್ ಲೈಕ್ ಅ ನೆಗೆಟಿವ್ ಪರ್ಸನಾಲಿಟಿ. ಎಸ್. ಆಮೇಲೆ ಎದುರುಗಡೆ ಯಾರೋ ಗಿಲ್ಟು ಫೀಲ್ ಮಾಡಿಸ್ಬಿಡ್ತಾರೆ. ನಾನ್ ನೋಡು ಪೆನ್ನು, ನಾನು ಅಮೆರಿಕಾಗ ಹೋಗಿ ತಂದೆ, ನೀನ್ ನೋಡಿದ್ರೆ ಎಲ್ಲ ಲೋಕಲ್ ಐಟಮ್ ಕೊಟ್ಟಿದ್ಯಾ ಅಂತ ಎದುರುಗಡೆ ಅವ್ರಿಗೆ ಫ್ರಸ್ಟ್ರೇಷನ್ ಮಾಡಿಸ್ತಾರೆ. ಕೊನೆಗೆ ಹೆಂಗ್ ಉಲ್ಟಾ ಹೊಡೆದು ಅಂದ್ರೆ ನಾನೇನ್ ಕೇಳಿದ್ದಾನೆ ತಂದ್ಕೊಡು ಅಂತ. ಎಕ್ಸಾಕ್ಟ್ಲಿ. ಯಾ, ಇದೆಲ್ಲ ನಮ್ಮ ಬಗ್ಗೆ, ನಮ್ಮ ಸಂಬಂಧ ನಮ್ಮ ಜೊತೆಯಲ್ಲಿ ಇಲ್ದೇ ಇದ್ದಾಗ ಆಗುವಂತಹ ಗಲೀಜು ಇದೆಲ್ಲ. ಈಗ ಒಬ್ಬ ವ್ಯಕ್ತಿಲಿ, ಈಗ ನೀವು ಹೇಳಿದ್ರೆ ಇಷ್ಟೊತ್ತು ಈ ವಾಂತಿ ಮಾಡಿದ ಬಗ್ಗೆ ಎಲ್ಲ ಮಾತಾಡಿದ್ವಿ. ಎಸ್. ಒಬ್ಬ ವ್ಯಕ್ತಿಲಿ ಸೆಲ್ಫ್ ಲವ್ ಕಮ್ಮಿ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ರೈಟ್. ಖಂಡಿತ ಇದರಲ್ಲಿರೋ ಸುಮಾರು ಸಿಂಪ್ಟಮ್ಸ್ ನಾವೇನು ಎಕ್ಸ್ಪ್ಲೇನ್ ಮಾಡಿದ್ವಿ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾನೆ ತುಂಬಾ ಜನಕ್ಕೆ ಹೌದು ನನ್ನಲ್ಲೂ ಕಮ್ಮಿ ಇದೆ ಅಂತ ಖಂಡಿತ ಗೊತ್ತಾಗಿರುತ್ತೆ. ಅಂದ್ರೆ ತಿಳ್ಕೊಳ್ಳೋದು, ಬಿಗ್ಗರ್ ಪಿಕ್ಚರ್ ಅಂತ ನಾವು ಹೇಳಿದ್ವಲ್ಲ, ದಟ್ ಟೇಕ್ಸ್ ಕೇರ್ ಆಫ್ ದ ಮೇಜರ್ ಥಿಂಗ್. ಅಂದ್ರೆ ಅದ್ರ ಒಳಗಡೆ ಇರೋ ಡೀಟೇಲ್ಸ್ ತಿಳ್ಕೊಂಡಿದ ತಕ್ಷಣ ನಮ್ಗೆ ಅದು ಕನೆಕ್ಟ್ ಆಗುತ್ತೆ. ಅಷ್ಟು ಕನೆಕ್ಟ್ ಆಗಿಲ್ಲ, ಥಿಕ್ ಸ್ಕಿನ್, ನಾವು ಎಮ್ಮೆ ಚರ್ಮ ಅಂತೀವಲ್ಲ, ನಮ್ಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಹೆಂಗ್ ಹೊಡಿಯತ್ತೆ ಸಿಗ್ನಲ್ ಸೈನ್ ಯೂನಿವರ್ಸ್ ಅಂದ್ರೆ, ಕೆಲವೆಲ್ಲ ನಮ್ಗೆ ಇವಾಗ ನಾವು ಲಾಸ್ಟ್ ಎಪಿಸೋಡ್ಸ್ ಅಲ್ಲೆಲ್ಲ ಸಿಂಕ್ರಾನಿಸಿಟಿ ಬಗ್ಗೆ ಮಾತಾಡಿದ್ವಿ. ಒಂದು ಫೆದರ್ ಬಂದ್ರೆ ಏಂಜಲ್ದು, ಇದು ಫ್ರೀಕ್ವೆಂಟ್ ನಂಬರ್ಸ್ ಬಂದ್ರೆ ಯಾರೋ ಮೆಸೇಜ್ ಕೊಡ್ತಾ ಇದಾರೆ, ಓ ಬೆಲ್ ಹೊಡೆದ್ರೆ ಏನೋ ಅಂತ. ಅದ್ರದ್ದು ಆಪೋಸಿಟ್ ಇದೆ ಗೊತ್ತಾ ಸರ್ ನಿಮ್ಗೆ? ಹೌದಾ? ಎಸ್. ಲಿಫ್ಟ್ ಅಲ್ಲಿ ಸ್ಟಕ್ ಆದ್ರೆ, ಡೆಡ್ ಎಂಡ್ ಹೋದ್ರೆ, ಆಕ್ಸಿಡೆಂಟ್ ಆದ್ರೆ, ಇದೆಲ್ಲ ಪಕ್ಕಾ ಸೈನ್ಸು. ಹೆಲೋ ನೀನೆಲ್ಲೋ ದಾರಿ ತಪ್ತಾ ಇದ್ಯಾ ಅಂತ. ಅದು ಸುಮ್ನೆ ಯಾರನ್ನೂ ಅಟ್ರಾಕ್ಟ್ ಮಾಡೋದಿಲ್ಲ ಸರ್. ಇಟ್ ಡಸಂಟ್ ಹ್ಯಾಪನ್. ಸೊ ಹಾಗಿದ್ರೆ ಲಿಫ್ಟ್ ಅಲ್ಲಿ ಸ್ಟಕ್ ಆದ್ರೆ, ಹೌದು, ಆಕ್ಸಿಡೆಂಟ್ಸ್ ಆದ್ರೆ, ಹೌದು, ಡೆಡ್ ಎಂಡ್ ಹೋದ್ರೆ, ಅಂದ್ರೆ ರೋಡ್ ಒಂದು, ಹೌದು. ಈಗ ನಮ್ಗೆ ಗೊತ್ತೇ ಇರಲ್ಲ, ನಾವ್ ಅನ್ಕೊಂಡಿರ್ತೀವಿ ರೋಡ್ ಇದೆ ಅಂತ, ಅಯ್ಯೋ ಡೆಡ್ ಎಂಡ್ ಆಯ್ತು. ಎಷ್ಟೋ ಸತಿ ಗೂಗಲ್ ಮ್ಯಾಪ್ ತೋರಿಸಿದ್ರು ಡೆಡ್ ಎಂಡ್ ಹೋಗಿರೋರು ಎಷ್ಟೋ ಜನ ಇದೀವಲ್ವಾ. ಸೆಲ್ಫ್ ಲವ್ ಇಂಡಿಕೇಶನ್. ಅಬ್ಸಲ್ಯೂಟ್ಲಿ, ಇಟ್ಸ್ ಕಾಲಿಂಗ್ ಯು ಫಾರ್ ಅಟೆನ್ಷನ್. ಹೆಲೋ, ಎಕ್ಸ್ಕ್ಯೂಸ್ ಮೀ, ನೀನೆಲ್ಲೋ ತಪ್ಪು ದಾರಿ ಹಿಡಿತಾ ಇದೀಯಾ, ಜ್ಞಾನ ಮಾರ್ಗದಿಂದ ದೂರ ಹೋಗ್ತಾ ಇದೀಯಾ. ಈಗ ಎಷ್ಟೊಂದ್ ಸೈನ್ಸ್ ನಾವ್ ನೋಡ್ತೀವಿ. ಅವ್ರು ಬಂದ್ ಹೇಳಿದ್ರು, ಇದೇ ಟೈಮ್ಗೆ ಸಿಗ್ನಲ್ ನೋಡ್ದೆ, ಇದೇ ಟೈಮ್ ವಿಡಿಯೋ ಸಿಕ್ತು, ಇವ್ರು ಅದೇ ಟೈಮಿಗೆ ಬಂದ್ರು. ಪಾಸಿಟಿವ್ ಎಲ್ಲ ನಿಜ ಆದಾಗ ನೆಗೆಟಿವ್ ಸಿಗ್ನಲ್ ಕೊಡಲ್ವಾ ಯೂನಿವರ್ಸು? ಕಪ್ಪಾಳಕ್ ಹೊಡ್ದಂಗ್ ಕೊಡುತ್ತೆ, ತಗೊಳ್ಳಲ್ಲ ನಾವು. ಬ್ಯಾಡ್ ಲಕ್ ಅನ್ಕೊಂಡು ಓಡಾಡ್ಬಿಡ್ತೀವಿ. ದೀಸ್ ಆರ್ ದ ಸಿಗ್ನಲ್ಸ್ ಅಂಡ್ ವೆರಿ ಸ್ಟ್ರಾಂಗ್ ಸಿಗ್ನಲ್ಸ್. ಎಷ್ಟೋ ಸತಿ ನಮ್ಗೆ ಆಗೋ ಕೆಟ್ಟ ಇನ್ಸಿಡೆನ್ಸಸ್ ಸಿಗ್ನಲ್ ಅಂತ ಗೊತ್ತಿಲ್ದೇನೆ, ಏನೋ ಯಾರ್ದೋ ನೆಗೆಟಿವ್, ಏನೋ ಯಾರೋ ಕಣ್ಣಾಕಿದಾರೇನೋ ಏನೋ ಅಂತ ಅನ್ಕೊಳ್ತೀವಿ. ಇರ್ಬಹುದು, ಇಲ್ಲ ನಾ ಹೇಳ್ತಾ ಇಲ್ಲ ಸರ್. ನಾನು ಎಷ್ಟು ಡೀಪ್ ಆಗಿ ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು ಅಂದ್ರೆ, ತರಕಾರಿ ಕಟ್ ಮಾಡ್ಬೇಕಾದ್ರೆ ಬೆರಳು ಕುಯ್ಕೊಳ್ಳೋದ್ರಿಂದ ಹಿಡಿದು ಇದೇ ಬೆರಳು ಕಟ್ ಮಾಡ್ಕೊಳ್ಳಿ, ಯಾಕೆ ಮಾಡ್ಕೊಂಡ್ರಿ ಅನ್ನೋವರೆಗೂ ಸಿಗ್ನಲ್ ಇದೆ. ಎಸ್. ಈಗ ಫಾರ್ ಎಕ್ಸಾಂಪಲ್
ತುಂಬಾ ಆಂಗರ್ ಯಾರ ಮೇಲಾದ್ರೂ ಇದ್ರೆ ನೀವು ಟೆಸ್ಟ್ ಮಾಡಿ ಸರ್ ಬೇಕಾದ್ರೆ. ಈಗ ತರಕಾರಿ ಕಟ್ ಮಾಡ್ತಾ ಎಷ್ಟೋ ವರ್ಷ ಕಟ್ ಮಾಡಿರ್ತೀವಿ, ನೀವು ಹಿಂಗ್ ಕಟ್ ಮಾಡ್ಕೊಂಡೆ ಗೊತ್ತಿಲ್ಲ. 10 ನಿಮಿಷ ಯೋಚನೆ ಮಾಡಿ, ಕಳೆದ 2 ದಿನದಲ್ಲಿ ಯಾರ ಮೇಲೂ ಸಿಕ್ಕಾಪಟ್ಟೆ ಕೋಪ ಆಗಿರುತ್ತೆ. ಯು ಜಸ್ಟ್ ಸಿ, ಕೈ ಸುಟ್ಕೊಳ್ಳೋದು, ಎಣ್ಣೆ ಸಿಡಿಯೋದು, ಇದೆಲ್ಲ ಅನ್ನಿಸ್ಬೋದು. ಏನ್ ಮೇಡಮ್ ಎಲ್ಲಾರ್ಗೂ ಎಣ್ಣೆ ಸಿಡುತ್ತೆ ಕೈ ಕಟ್ಕೊಳ್ಳೋ ಅಂತ. ಅದ್ಯಾಕೆ ಯಾವತ್ತೂ ಆಗದಿರೋದು ಅವತ್ತೇ ಯಾಕಾಯ್ತು? ನಾನು ಹೇಳೋದು ನಿಜನ ಸುಳ್ಳ, ನೀವು ಅವತ್ತು ಆದಾಗ ಯೋಚನೆ ಮಾಡಿ ನೋಡಿ, ಅಷ್ಟೇ ನಾನು ಹೇಳೋದು. ಆದಾಗ ಯೋಚನೆ ಮಾಡಿ ನೋಡಿ. ಯಾರೋ ಒಬ್ಬ ವ್ಯಕ್ತಿ ಮೇಲೆ ಒಂದು ಕೆಟ್ಟ ಕೋಪ ಇದ್ರೆ, ಫಾರ್ ಎಕ್ಸಾಂಪಲ್ ಮನೇಲಿ ಯಾರ ಮೇಲೆ ಗಂಡನ ಮೇಲೋ ಹೆಣ್ಣು ಮಕ್ಕಳ ಮೇಲೆ ಕೋಪ ಇದ್ರೆ, ಅವತ್ತಿನ ದಿನ ಕೈ ಕಟ್ ಮಾಡೋದು, ಸುಟ್ಕೊಳ್ಳೋದು, ಏನೋ ಸಡನ್ ಆಗಿ ಬಿಸಿಯಾಗಿ ಏನೋ ಬಿತ್ತು ಮೈ ಮೇಲೆ, ಇದು ಗ್ಯಾರಂಟಿ ಹೇಳ್ತಾ ಇರುತ್ತೆ ಲಾಸ್ಟ್ 24 hours ಅಲ್ಲಿ ನಿನ್ ಮೈಂಡ್ ಏನ್. ಎಕ್ಸ್ಕ್ಯೂಸ್ ಮಿ, ಯಾಕೆಂದ್ರೆ ಸರ್ ಸೆಲ್ಫ್ ಲವ್ ಅಂದ್ರೆ ಬರೀ ನನ್ ಬಗ್ಗೆ ನನ್ ಲವ್ ಅಲ್ಲ. ಆಗ್ಲೇ ಆಟೋ ಇಮ್ಯೂನ್ ಬಗ್ಗೆ ಮಾತಾಡ್ತಾ ಹೇಳಿದ್ವಲ್ಲ, A=B, B=C, therefore A=C. ಸೊ ನೀನ್ ಬೇರೆಯವ್ರ ಬಗ್ಗೆ ತುಂಬಾ ಕೋಪ ಮಾಡ್ತಾ ಇದ್ಯಾ, ನಿನ್ನ ಒಳಗಡೆ ಏನಾಗ್ತಾ ಇದೆ ಅಲ್ವಾ? ಅಡ್ರಿನಲ್ ರಶ್ ಇಂದ ನಿನ್ನ ಒಳಗಡೆ ದ್ವೇಷ, ಸೇಡು, ಸಿಟ್ಟು, ಎನರ್ಜಿ ಬ್ಲಾಕ್ ಆಗ್ತಾ ಇದೆ, ಚಕ್ರಗಳು ರಪ್ಚರ್ ಆಗ್ತಾ ಇದೆ, ಆರಾ ಡಿಪ್ಲೀಟ್ ಆಗ್ತಾ ಇದೆ. ಹೆಲೋ 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 ಅಂತ ನಿಮ್ ಒಳಗಡೆ ಹೃದಯ ಪಾಪ ಯಾವಾಗ್ಲೂ ಕೂಗತ್ತೆ. ಅದೆಲ್ಲ ಸೈಡ್ಗೆ ಇಟ್ಬಿಟ್ಟು ಕತೆ ಕಟ್ಕೊಂಡು, ಅಥವಾ ಬಿಡು ಆಗತ್ತೆ ಇದು ಅನ್ಕೊಂಡು ಒಂದ್ ಬ್ಯಾಂಡೇಜ್ ಹಾಕೊಂಡು ಹೊಟ್ಟೋಗ್ತೀವಿ. ದೀಸ್ ಆರ್ ಸಿಗ್ನಲ್ಸ್, ವೆರಿ ಮಚ್ ಸಿಗ್ನಲ್ಸ್. ಅದಕ್ಕೆ ನಾನು ಹೇಳ್ತೀನಿ, ನಾವು ಸೆನ್ಸಿಟಿವ್ ಆದಷ್ಟು ಯಾವ್ದನ್ನು ಬಿಡಬೇಡಿ. ಒಂದ್ ಕಾಯಿಲೆ ಬಂತ ಕೂತ್ಕೊಳ್ಳಿಪ್ಪ ಅದ್ರ ಕಾಯಿಲೆ ಜೊತೆ. ಯಾಕೆ ಬಂತು? ಎಲ್ಲ ಕಾಯಿಲೆ ಬಿಟ್ಟು ಮೈಗ್ರೇನೇ ಯಾಕೆ ಬಂತು? ಎಲ್ಲ ಬಿಟ್ಟು ಯೂರಿನರಿ ಇನ್ಫೆಕ್ಷನ್ನೇ ಯಾಕೆ ಬಂತು? ಎಲ್ಲ ಬಿಟ್ಟು ಮುಖದ ಮೇಲೆ ಏನೋ ಸ್ಕಾರ್ ಯಾಕೆ ಬಂತು? ಎಲ್ಲ ಬಿಟ್ಟು ಕಿವಿಲೇ ಇನ್ಫೆಕ್ಷನ್ ಯಾಕೆ ಬಂತು? ಎವ್ರಿಥಿಂಗ್ ಇಸ್ ಸ್ಪೀಕಿಂಗ್ ಟು ಯು ಬಾಯ್ಸ್, ಎವ್ರಿಥಿಂಗ್ ಇಸ್ ಟಾಕಿಂಗ್ ಟು ಯು ಸರ್. ಎವ್ರಿ ಸೆಲ್ ಇಸ್ ಕಾನ್ಶಿಯಸ್ನೆಸ್ ಸರ್. ಒಂದೊಂದು ಅಣುಲು ಒಂದು ಬ್ರಹ್ಮಾಂಡ ಇದೆ ಅಲ್ವಾ ಸರ್? ಹಾಗಿದ್ಮೇಲೆ ಸುಮ್ನೆ ನಿಮ್ಮ ಅಣು ಸುಮ್ನೆ ಏನೋ ಒಂದು ಮಾಡ್ಬಿಟ್ಟು ಹೊಟ್ಟೋಗ್ಬಿಡತ್ತಾ ಅಲ್ವಾ? ನಿಮ್ ತಾಯಿ ನಿಮ್ಮನ್ನ ಅಷ್ಟು ಪ್ರೀತಿಸ್ತಾರೆ ಅಂದ್ಮೇಲೆ ನಿಮ್ ಅಣು ನಿಮ್ಮನ್ನ ಅಷ್ಟು ಪ್ರೀತಿಸುತ್ತೆ. ಪ್ರೀತಿಸೋ ಅಣು ಸಮಸ್ಯೆ ಯಾಕೆ ಕೊಡ್ತು? ಯಾಕೆ ಯೋಚನೆ ಮಾಡೋದಿಲ್ವಾ ನೀವು? ಟೈಮ್ ಇಲ್ಲ ಅಂತ ಓಡೋಗ್ಬಿಡ್ತಾರೆ. ಆಮೇಲೆ ಅದು ಕೂಣ್ಸುತ್ತೆ, ಕೂತ್ಕೊ ಇಲ್ಲಿ ಮಾಡ್ತೀನಿ ನಿನಗೆ ಅಂತ. ಅಷ್ಟು ದೊಡ್ಡ ಕಾಯಿಲೆ ಬರೋವರೆಗೂ ಯಾಕ್ರಿ ಸುಮ್ಮನೆ ಇರ್ತೀರಾ ಅಲ್ವಾ? ಎಸ್, ದೀಸ್ ಆರ್ ಡೇಂಜರ್ ಸೈನ್ಸ್ ಅಂಡ್ ದೀಸ್ ಆರ್ ಡೇಂಜರ್ ಸಿಗ್ನಲ್ಸ್. ಅಷ್ಟೇ ಅಲ್ಲ, ಪೋರ್ಟಲ್ಸ್. ಇದು ಓಪನಿಂಗ್, ಇದು ನಾಲೆಡ್ಜ್ ಪೋರ್ಟಲ್ಸ್. ಇದು ಅದ್ರ ಜೊತೆ ಕೂತಾಗ ಸರ್, ನನಗೆ ಎಷ್ಟೋ ಜನ ಕ್ಲೈಂಟ್ಸ್ ಹೇಳ್ತಾರೆ, ನಂಗೆ ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ, ದೊಡ್ಡದಾಗ ಕಾಲ್ ಕಟ್ಟಾಗಕ್ಕಿಂತ ಮುಂಚೆ, ಅಥವಾ ದೊಡ್ಡ ಆಪರೇಷನ್ ಆಗೋಕ್ಕಿಂತ ಮುಂಚೆ 20 ಸತಿ ಮಿನಿಮಮ್ ಬಿದ್ದಿರ್ತೀನಿ ಮೇಡಮ್, ಚಿಕ್ಕದಾಗಿ ಅಂತ ಹೇಳ್ತಾರೆ. ನಾನು ಅವಾಗ ಅನ್ಕೋತೀನಿ, 20 ಸತಿ ಅದು ಬೆಲ್ ಹೊಡಿತು, ನೀನ್ ಏನಪ್ಪಾ ಮಾಡ್ತಾ ಇದ್ದೆ ಅಂತ. ಅರ್ಥ ಆಯ್ತಲ್ಲ ನಿಮ್ಗೆ? 10 ಸತಿ ನನಗೆ ಆ ಥರ ಆಗಿರುತ್ತೆ ಮೇಡಮ್. ಯಾವುದೋ ಒಂದು ಕಾಲು ಹಲೋ ಹಲೋ ಅಂದ್ರು ಯಾರು ಮಾತಾಡದೆ ಇರೋ ಥರದ್ದು. 5 ಸತಿ ಲಿಫ್ಟಲ್ಲಿ ಸ್ಟಕ್ ಆಗಿರ್ತೀನಿ ಮೇಡಮ್ ಅಂತ. ಪಾಪ ಅವ್ರಿಗೆ ಗೊತ್ತೇ ಇಲ್ಲ, ಇಟ್ ಇಸ್ ಲಿಟ್ರಲಿ ಟೆಲಿಂಗ್ ಯು ಹೆಲೋ ಪ್ಲೀಸ್ ಪಾಸ್ ವೇಟ್ ಅಂತ. ಅವ್ರು ಲಿಟ್ರಲಿ ಹೇಳ್ತಾರೆ, ಸರ್ ನನ್ಗೆ 5 ಸತಿ ಸಿಗ್ನಲ್ ಕೊಡ್ತು ಮೇಡಮ್, ಆಮೇಲೆ ಆಯ್ತು. ಬೇಕಾದ್ರೆ ನೀವೇ ನಿಮ್ ಜೀವನದ್ದು 10 ನಿಮಿಷ ಕಣ್ಣು ಮುಚ್ಕೊಂಡು ನೋಡಿ. ಸರ್, ನಾವು ಎಷ್ಟೋ ವರ್ಷದಿಂದ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಧ್ಯಾನ ಮಾಡಿಸ್ತೀವಿ ಉಚಿತವಾಗಿ. 15 ವರ್ಷದಲ್ಲಿ ಎಷ್ಟೋ ಲಕ್ಷಾಂತರ ಜನ ಹುಣ್ಣಿಮೆಯಲ್ಲಿ ಅಮಾವಾಸ್ಯೆಯಲ್ಲಿ ಧ್ಯಾನ ಮಾಡಿದ್ದಾರೆ. ಎಷ್ಟು ಜನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತಾರೆ, ಹುಣ್ಣಿಮೆಯಲ್ಲಿ ನೀವು ಹೇಳಿದ ವಿಚಾರ ನಾವು ಯೋಚನೆ ಮಾಡಿದ್ರೆ, ಅಮಾವಾಸ್ಯೆ ಟೈಮಲ್ಲಿ ಲಾಸ್ಟ್ 15 days ಯಾವ್ದು ತುಂಬಾ ಫ್ರಸ್ಟ್ರೇಟ್ ಆಗಿದ್ರೆ, ಅದು ಅಮಾವಾಸ್ಯೆ ದಿನದಲ್ಲಿ ನಿಮ್ಮನ್ನು ದೆವ್ವ ಆಡ್ದಂಗೆ ಆಡ್ಸುತ್ತೆ. ಬೇಕಾದ್ರೆ ನೆಕ್ಸ್ಟ್ ಅಮಾವಾಸ್ಯೆ ಹುಣ್ಣಿಮೆ ನೀವು ಅಬ್ಸರ್ವ್ ಮಾಡಿ ಸರ್. ಹುಣ್ಣಿಮೆಯಲ್ಲಿ ಯಾವ ತುಂಬಾ ಒಳ್ಳೆ ವಿಚಾರವನ್ನ ನಿಮ್ಮಲ್ಲಿ ಉದ್ಭವ ಮಾಡಿಸ್ಬೇಕು ಅಂತ ನಿಮ್ಮ ಮನಸ್ಸು ಆಸೆ ಪಡ್ತಾ ಇರುತ್ತೆ, ಅದು ಹುಣ್ಣಿಮೆ ದಿನ ಸಂಭ್ರಮಿಸ್ತಾ ಇರುತ್ತೆ, ಕೂಗಿ ಕೂಗಿ ಸಂಭ್ರಮಿಸ್ತಾ ಇರುತ್ತೆ. ಎರಡೂ ಬಿಡ್. ಫಸ್ಟ್ ಆಫ್ ಆಲ್, ಹುಣ್ಣಿಮೆ ಅಮಾವಾಸ್ಯೆ ಯಾವತ್ತು ಬರುತ್ತೆ ಕ್ಯಾಲೆಂಡ್ರಲ್ಲಿ ನಮಗೆ ಇಂಪಾರ್ಟೆಂಟ್ ಅಲ್ಲ. ಸಂಡೇ ಬಿಟ್ರೆ ವಿ ಆರ್ ಲೀಸ್ಟ್ ಬಾದರ್ಡ್ ಅಬೌಟ್ ಎನಿಥಿಂಗ್ ಎಲ್ಸ್. Universe is always talking to us. That's all I can say. Yes. ಈಗ ಓಕೆ, ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಸೆಲ್ಫ್ ಲವ್ ಇಲ್ಲ ಅಂದ್ರೆ ಏನಾಗತ್ತೆ ಅಂತ. ಈಗ ಸೆಲ್ಫ್ ಲವ್ ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ಅಥವಾ ಸೆಲ್ಫ್ ಲವ್ ಹೇಗೆ ವರ್ಕ್ ಮಾಡೋದು, ಇದೆಲ್ಲ ಮಾತಾಡೋ ಮುಂಚೆ ಒಬ್ಬ ವ್ಯಕ್ತಿಲಿ ಸೆಲ್ಫ್ ಲವ್ ಇದೆ ಅಂತ ಕಂಪ್ಲೀಟ್ ಪ್ಯಾಕೇಜ್ ತರ ರೆಡಿ ಆಗಿದ್ದಾರೆ ಅಂತಂದ್ರೆ ಅವನ್ ಲೈಫ್ ಹೇಗಿರುತ್ತೆ, ಏನೇನೆಲ್ಲ ಬದಲಾವಣೆಗಳಾಗಿರುತ್ತೆ? Somebody like you and me. Why not? Yes, and somebody like who's watching this video, because ಅವ್ರಲ್ಲಿ ಸೆಲ್ಫ್ ಲವ್ ಇದ್ರೆ ಮಾತ್ರ ಅವರು ವಿಡಿಯೋದು ಈ ಮಿನಿಟ್ ವರ್ಗೂ ಬರ್ತಾರೆ. ಸತ್ಯ. ಇಲ್ಲ ಅಂದ್ರೆ ಅಂತ ಅನ್ಕೊಡಲ್ವಾ? ವಿ ಆರ್ ಮೋರ್ ಬಾದರ್ಡ್ ಅಬೌಟ್ ಗಾಸಿಪ್ ನ್ಯೂಸ್ ಅಲ್ವಾ ಸರ್? ನಾನು ಮತ್ತೊಮ್ಮೆ ಪಾಡ್ಕಾಸ್ಟ್ ನೋಡ್ತಿರೋ ನನ್ನ ಎಲ್ಲಾ ಸ್ನೇಹಿತರಿಗೂ ನಿಜವಾಗ್ಲೂ ನಮ್ರತೆಯಿಂದ ಕೈ ಮುಗಿದು ಕೇಳ್ತೀನಿ, ಅಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ. ಎಷ್ಟು ಚೆನ್ನಾಗಿ ಪಾಡ್ಕಾಸ್ಟ್ ನೋಡಿದ್ಮೇಲೆ ಆ ಪಾಡ್ಕಾಸ್ಟ್ ಇಂದ ಏನ್ ಸಿಕ್ತು, ಏನ್ ಕಲ್ತು, ಟೇಕ್ ಅವೇಸ್. ಥ್ಯಾಂಕ್ ಯು ರಾಜೇಶ್ ಸರ್, ಪೂರ್ವಿ ಮೇಡಮ್ ನ ಕರ್ಸಿದ್ದಕ್ಕೆ. ಥ್ಯಾಂಕ್ ಯು ರಾಜೇಶ್ ಸರ್, ಈ ವಿಚಾರದ ಬಗ್ಗೆ ಮಾತಾಡಿದಕ್ಕೆ. ಅಂಡ್ ನನ್ಗೆಲ್ಲ ತುಂಬಾ ಹೇಳ್ತಾರೆ, ನಾವ್ ಏನ್ ನೆಕ್ಸ್ಟ್ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದ್ದೆ ನೀವು ಕೇಳ್ಬಿಟ್ರೆ. ಅದು ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್. ನೀವು ನಿಮ್ಮ ಬಿಸಿ ಸ್ಕೆಡ್ಯೂಲ್ ನಡುವೆ
ನೀವು ನನಗೋಸ್ಕರ ಟೈಮ್ ಕೊಟ್ಟು ಪಾಡ್ಕಾಸ್ಟ್ ನೋಡೋದಾಗ್ಲಿ ನಿಜವಾಗ್ಲೂ ಐ ಆಮ್ ಗ್ರೇಟ್ಫುಲ್. ಈಕ್ವಲಿ ಥ್ಯಾಂಕ್ ಯು. ಐ ಆಮ್ ಈಕ್ವಲಿ ಥ್ಯಾಂಕ್ಫುಲ್. ಅಂಡ್ ಖಂಡಿತ ಹೌದು, ಕೆಲವೆಲ್ಲ ಮೆಸೇಜಸ್ ಹೇಗಿರುತ್ತೆ ಅಂದ್ರೆ ಸಾರ್ಥಕ ಆಯ್ತಪ್ಪ ಅಂತ ಅನ್ಸುತ್ತೆ, ಅಥವಾ ಇವ್ರಿಗೋಸ್ಕರನೇ ನಾವ್ ಇದನ್ನ ಹೇಳಿದ್ವಾ, ಅವತ್ತು ಆಕ್ಚುಲಿ ಪ್ಲಾನ್ ಇರ್ಲಿಲ್ಲ ಅಲ್ವಾ, ಇವ್ರಿಗೋಸ್ಕರನೇ ಇದು ಹೇಳಿದ್ವಾ ಅಂತ ಅನ್ಸುತ್ತೆ. ಸೊ ವಿ ಆರ್ ಆಲ್ ಅ ಫ್ಯಾಮಿಲಿ ಆಕ್ಚುಲಿ ಫ್ಲೋಟಿಂಗ್ ಇನ್ ಲವ್ ಅಂತ ಹೇಳ್ಬೋದು. ಖಂಡಿತ ಎಲ್ಲ ತುಂಬಾ Yes. ಡೀಪ್ ಮೆಸೇಜಸ್ ಹೌದು. ಒಂದಿನ ಆ ಪಾಡ್ಕಾಸ್ಟ್ ಒಂದಿನ ಒಂದು ಪಾಡ್ಕಾಸ್ಟ್ ಅಲ್ಲದನ್ನ ಲೆಟ್ಸ್ ಡಿಸ್ಕಸ್. ಎಸ್ ಸರ್, ಡೆಫಿನೆಟ್ಲಿ ವಿ ಶುಡ್. ಓಕೆ, So ಈಗ coming to ಸೆಲ್ಫ್ this, ಲವ್ ಹೇಳಿ. yeah. Yes. ಸೊ ಸೆಲ್ಫ್ ಲವ್ ಇರೋರು ಹೇಗಿರ್ತಾರೆ ಅಂದ್ರೆ ತಮ್ಮ ಜೊತೆ ತಾವು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ಕೊಳ್ತಾರೆ. ಸೊ ದ ಸೆಲ್ಫ್ ಟಾಕ್ ಇಸ್ ಆಲ್ವೇಸ್ ವೆರಿ ಮೆಚ್ಯೂರ್ಡ್. ಈಗ ಯಾರೋ ಒಬ್ರು ನೀನು ಸರಿ ಇಲ್ಲ ಅಂತ ಅಂದಾಗ ಅದು ಟ್ರಾನ್ಸ್ಲೇಟ್ ಆಗಿ ಒಳಗಡೆ ಹೌದಲ್ವಾ, ನಾನು ಕಪ್ಪಗಿರೋದ್ರಿಂದ ಸಣ್ಣಗಿರೋದ್ರಿಂದ ಅಥವಾ ಇದರಿಂದ ಸರಿ ಇಲ್ಲ ಅಲ್ಲ. ದೇ ಪುಟ್ ಅ ಬಾರ್ಡರ್ ದೇರ್ ಅಂಡ್ ದೇ ಟಾಕ್ ರೆಸ್ಪೆಕ್ಟ್ಫುಲಿ ವಿತ್ ದೆಮ್ಸೆಲ್ಸ್. ಈಗೋಯಿಂದ ಅಲ್ಲ ನಾನೇ ಕರೆಕ್ಟ್ ಆ ಥರ ಅಲ್ಲ. ಇಲ್ಲ, ನಾನು ಕಲಿತಾ ಇದ್ದೀನಿ, ಐ ಆಮ್ ಬಿಕಮಿಂಗ್ ಅ ಬೆಟರ್ ಪರ್ಸನ್. ಅವ್ರು ಹೇಳೋ ತರ ನಾನು ಹಾಳಾಗಿರೋನು ಅಥವಾ ಕೆಟ್ಟವನು ಅಥವಾ ರಾಕ್ಷಸ ಅಲ್ಲ, ನಾನು ಮನುಷ್ಯ ಆಗ್ತಾ ಇದ್ದೀನಿ ಅಂತ. ಅಂದ್ರೆ ಇದು ಎಕ್ಸಾಂಪಲ್ ಅಷ್ಟೇ ನಾನು ಕೊಟ್ಟಿದ್ದು. ಅವ್ರ ಜೊತೆಯಲ್ಲಿ ಮಾತು ತುಂಬಾ ಚೆನ್ನಾಗಿರುತ್ತೆ. ಸೆಲ್ಫ್ ಲವ್ ಇರೋರು ತನ್ನಂತ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ಕೊಳ್ತಾರೆ. ಚೆನ್ನಾಗಿ ಬಟ್ಟೆ ಹಾಕೋತಾರೆ, ನೋಡಕ್ ಚೆನ್ನಾಗಿರ್ಬೇಕು ಅನ್ನೋ ತರ. ಗಂಡ ನೀನ್ ನೋಡಕ್ ರಾಕ್ಷಸಿ ತರ ಇದ್ಯಾ ಅಂತ ಅಂದ್ರೂ ಅಲಂಕಾರ ಮಾಡ್ಕೊಳ್ಳೋದು, ನನ್ ಜೊತೆ ನಾನ್ ಟ್ರೀಟ್ ಮಾಡ್ಕೊಳ್ತಾ ಇರೋ ರೀತಿ. ಅದರಿಂದ ನಾನು ಮುಖ ತೊಳ್ಕೊಂಡು ನಾನು ಚೆನ್ನಾಗಿ ರೆಡಿ ಆಗ್ತೀನಿ ಅಂತ ಟ್ರೀಟಿಂಗ್ ದೆಮ್ಸೆಲ್ಸ್, ಅದು ತುಂಬಾ ಚೆನ್ನಾಗಿ ಮಾಡ್ತಾರೆ. ಮೂರನೇದು, ಅವ್ರಿಗೆ ನೋ ಅನ್ನೋದು ಪಕ್ಕಾ ಗೊತ್ತಿರುತ್ತೆ. ಯಾಕಂದ್ರೆ ದೇ ಆರ್ ನಾಟ್ ಪೀಪಲ್ ಪ್ಲೀಸರ್ಸ್. ಎಲ್ಲರಿಗೂ ಎಸ್ 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 ಅನ್ಕೊಂಡು ಏನೇನ್ ಡೇಂಜರ್ ಅನುಭವಿಸಿರ್ತಾರೆ ಜನ ಅನ್ನೋದು ನಾವು ಅನುಭವಿಸಿದೀವಿ, ವೀಕ್ಷಕರಿಗೂ ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಸೊ ದೇ ನೋ ದೇರ್ ಬೌಂಡ್ರಿ. ಸೊ ಯಾರಾದ್ರೂ ಬಂದು ಏನಾದ್ರೂ ಹೇಳಿದ್ರೆ ನೋ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಅಯ್ಯೋ ನಿಮ್ಮ ಮಗುನ ಈ ದಿನ ಉಟ್ಬಿಟ್ಟಿದೆ ಅಂದ್ರೆ ನೋ ಅಂತ ಹೇಳ್ತಾರೆ. ಅಥವಾ ಬರ್ತ್ಯಾ, ಇದು ಹೋಗೋಣ ಅಥವಾ ಅದ್ ಮಾಡೋಣ, ಅಥವಾ ಇವ್ರಿಗೆ ಹಿಂಗ್ ಮೆಸೇಜ್ ಮಾಡ್ಬೇಡ ಅಂದ್ರೆ ನೋ ಅಂತ ಹೇಳ್ತಾರೆ. ಸೊ ದೇ ವೆರಿ ವೆಲ್ ನೋ ಹೌ ಟು ಸೇ ನೋ. ಅದು ಎಲ್ಲರೂ ಕಲಿಬೇಕು ನೋ ಅಂತ ಹೇಳೋದು. ಲರ್ನಿಂಗ್ ಟು ಸೇ ನೋ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಟ್ರಿಬ್ಯೂಟ್ಸ್ ಅಕಾರ್ಡಿಂಗ್ ಟು ಮಿ. ವಿನ್ನರ್ದು ಬೆಸ್ಟ್ ಕ್ವಾಲಿಟಿ ಅದು. ಎಸ್. ನೆಕ್ಸ್ಟ್, ರೆಸಿಲಿಯನ್ಸ್ ಸಿಕ್ಕಾಪಟ್ಟೆ ಇರುತ್ತೆ ಸರ್. ಅಂದ್ರೆ ಬಿದ್ದ ತಕ್ಷಣ ಕೊಲ್ಯಾಪ್ಸ್ ಆಗಲ್ಲ, ಮತ್ತೆ ಹೆಂಗೆ ಎದ್ದೇಳಿ ಅನ್ನೋದ್ರ ಬಗ್ಗೆ ಆಲ್ರೆಡಿ ಅವ್ರ ಬ್ರೈನ್ ಯೋಚನೆ ಮಾಡ್ತಾ ಇರುತ್ತೆ, ವಿಚ್ ಇಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್. ಓಕೆ. ನೆಕ್ಸ್ಟ್, ಅವರು ಫೇಲ್ಯೂರ್ಗೆ ಹೆದರ್ಕೊಳ್ಳೋದಿಲ್ಲ. ಫೇಲ್ಯೂರ್ ಯಾವತ್ತೂ ಹೆದರಲ್ಲ. ಅಥವಾ ಸಕ್ಸಸ್ ಇದ್ರೆ ಮಾತ್ರ ನಾನು ಖುಷಿ ಆಗೋದು. ಮುಂದೊಂದು ಡೇಟ್ ಕೊಟ್ಬಿಡ್ತಾರಲ್ಲ, ತುಂಬಾ ಜನ ಗಂಡಸರು ಹಂಗ್ ಮಾಡ್ತಾರೆ, ಇದಾದ್ಮೇಲೆ ನಾನು ಖುಷಿಯಾಗಿರ್ತೀನಿ ಅಂತ. ದಟ್ ಈಸ್ ದ ಬಿಗ್ಗೆಸ್ಟ್ ಮಿತ್. ಅವ್ರನ್ನ ಫೂಲ್ ಮಾಡ್ಕೊಳ್ತಾ ಇರೋದು. ಸೊ ಅವರು ಸಕ್ಸಸ್ಗೆ ಒಂದು ಡೇಟ್ ಕೊಟ್ಟು ಅದಾದ್ಮೇಲೆ ನಾನು ನೆಮ್ಮದಿಯಾಗಿರ್ತೀನಿ, ಇದೆಲ್ಲ ತಗೊಂಡ್ಮೇಲೆ ನಾನು ಫ್ರೀ ಬರ್ಡ್ ಆಗ್ಬಿಡ್ತೀನಿ, ಇದೆಲ್ಲ ಆದ್ಮೇಲೆ ನನ್ನ ಜವಾಬ್ದಾರಿ ಮುಗ್ದೋಗುತ್ತೆ, ಈ ತರ ಇರಲ್ಲ. ಅವರು ಫೇಲ್ಯೂರ್ ಮತ್ತು ಸಕ್ಸಸ್ಸಿನ ಪ್ರಿನ್ಸಿಪಲ್ನ ತುಂಬಾ ಮೆಚೋರ್ಡ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಫೇಲ್ ಆದ ತಕ್ಷಣ ಎಲ್ಲ ಮುಗ್ದೋಯ್ತು ಅಂತಾನೂ ಅನ್ಕೊಳ್ಳಲ್ಲ, ಸಕ್ಸಸ್ಸನ್ನ ಪೋಸ್ಟ್ಪೋನು ಮಾಡಲ್ಲ. ಇವಾಗ ಸದ್ಯಕ್ಕೆ ಮಿನಿಟ್ ಟು ಮಿನಿಟ್ ಅದನ್ನ ಅನುಭವಿಸ್ತಾ ಇರ್ತಾರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವ್ರ ಪರ್ಪಸ್ ಜೊತೆ ಅವ್ರ ಅಲೈನ್ಡ್ ಆಗಿರ್ತಾರೆ. ನಿಮ್ಗೆ ಲಾಸ್ಟ್ ಟೈಮ್ ಐ ಆಮ್ ಫ್ಲವರ್ ಮಾಡಿದ್ನಲ್ಲ ಸರ್, ತುಂಬಾ ಜನ ಮಾಡಿದ್ದಾರೆ ಅನ್ಸುತ್ತೆ ಅದನ್ನ ಅವ್ರ ಮನೇಲೂ. ಸೊ ಅವ್ರ ಪರ್ಪಸ್ ಏನು ಅನ್ನೋ ಕ್ಲಾರಿಟಿ ಇರುತ್ತೆ. ಅಂಡ್ ಇನ್ ಕನ್ಕ್ಲೂಷನ್, ಇದನ್ನೆಲ್ಲ ಕ್ಯಾರಿ ಮಾಡೋ ವೆಹಿಕಲ್ ಬಾಡಿ. ಅವ್ರ ಬಾಡಿನ ಅವರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅದಕ್ಕೆ ಬೇಕಾಗೋ ಆಹಾರ, ಬೇಕಾಗೋ ವ್ಯಾಯಾಮ, ಬೇಕಾಗೋ ತರದಲ್ಲಿ ಅದಕ್ಕೆ ಒಂದು ಲೈಫ್ ಸ್ಟೈಲ್, ರುಟೀನ್, ಒಳ್ಳೆ ಆಹಾರ ಕೊಡ್ತಾರೆ. ಎಸ್, ಡಿಸಿಪ್ಲಿನ್, ರುಟೀನ್, ಎವ್ರಿಥಿಂಗ್ ವಿಲ್ ಬಿ. ಯಾಕಂದ್ರೆ ಅಲ್ಟಿಮೇಟ್ಲಿ ಬಾಡಿ ಮೂಲಕನೇ ಇದನ್ನೆಲ್ಲ ನಾವು ಎಕ್ಸ್ಪ್ರೆಸ್ ಮಾಡೋದು, ಎಕ್ಸ್ಪೀರಿಯನ್ಸ್ ಮಾಡೋದು. ಅಂಡ್ ಇದನ್ನೆಲ್ಲದನ್ನು ಸೇರಿಸಿದ್ರೆ ಒಂದು ಪಾಯಿಂಟ್ ಹೇಳ್ಬೋದು, ಅವರಲ್ಲಿ ಯಥೇಚ್ಛವಾದ ಜಾಯ್. ಮೋಸ್ಟ್ ಆಫ್ ದ ಟೈಮ್, ನಾಟ್ 100%, ಮೇ ಬಿ 80% ಟೈಮ್ ಒಂದು ಜಾಯ್ ಒಳಗಡೆಯಿಂದ. ಆರ್ಗ್ಯಾನಿಕ್ ಆಗಿ ಅವ್ರು ಬೈದೇ ಇದ್ರು, ಕಾಂಪ್ಲಿಮೆಂಟ್ ಕೊಡದೇ ಇದ್ರು, ದುಡ್ಡು ಅವತ್ತು ಜಾಸ್ತಿ ವ್ಯಾಪಾರ ಆದ್ರೂ ಆಗದೆ ಇದ್ರು, ಚೆನ್ನಾಗಿ ಊಟ ಸಿಗದೇ ಇದ್ರು, ಯಾರೋ ಐ ಲವ್ ಯು ಅಂದ್ರು ಅಂದೇ ಇದ್ರು, ಒಳಗಡೆ ಒಂದು ಜಾಯ್ ಚಿಮ್ತಾ ಇರುತ್ತೆ, ಒಂದು ಫೌಂಟೇನ್ ತರ. ಎಸ್. ಸೊ ದೀಸ್ ಆರ್ ಸಮ್ ಆಫ್ ದ ಕ್ವಾಲಿಟಿ. ಸೊ ಇದು ರೀಕ್ಯಾಪ್ ಮಾಡ್ಲಾ? ಎಸ್. ಈಗ ಅಫ್ಕೋರ್ಸ್ ಒಳಗೆ ಸಂತೋಷ ಇರುತ್ತೆ. ಕರೆಕ್ಟ್. ಸೆಲ್ಫ್ ಲವ್ ಇರ್ತಕ್ಕಂತ ವ್ಯಕ್ತಿ ಎಸ್ ಹೇಗಿರುತ್ತೆ ಅಂದ್ರೆ ಅವ್ರ ಪರ್ಸನಾಲಿಟಿ ಒಳಗೆ ಒಂದು ಖುಷಿ, ಅವ್ರಿಗೆ ಆದಂತ ಒಂದು ಸಂತೋಷ ಇರುತ್ತೆ. ಎಸ್. ಯಾರು ಹೆಂಗ್ ಬಿಹೇವ್ ಮಾಡಿದ್ರು ತಲೆ ಕೆಡಿಸ್ಕೊಳ್ಳಲ್ಲ. ಹೌದು. ಎರಡನೇದು, ಅವರ ಬಾಡಿ, ಅವರ ದೇಹನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಎಸ್. ಅಂದ್ರೆ ಅದಕ್ಕೆ ಒಳ್ಳೆ ಆಹಾರ ಕೊಡ್ತಾರೆ, ಎಸ್. ವರ್ಕೌಟ್ ಮಾಡ್ತಾರೆ, ಜಿಮ್ಗೆ ಹೋಗೋಕ್ಕಿಂತ ಹೆಚ್ಚಾಗಿ ಮೆಡಿಟೇಷನ್ ಮಾಡ್ತಾರೆ, ಹೌದು. ತಾಳ್ಮೆಯಿಂದ ಕೇಳಿಸ್ಕೊತಾರೆ. ಇದು ಒಂದು. ಆಮೇಲೆ ಮೂರನೇದು, ನೋ ಅಂತ ಹೇಳೋದನ್ನ ಕಲ್ತಿರ್ತಾರೆ. ಸಿಕ್ಕಿದವ್ರಿಗೆಲ್ಲ ಎಸ್ 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 ಅಂತ ಕುರಿತರ ಹಿಂಗ್ ತಲೆ ತಗ್ಸೋದನ್ನ ಬಿಟ್ಟು ಹೌದು. ಮಾಡಕ್ಕಾದ್ರೆ Boundary ಆಗತ್ತೆ, ಹೌದು. ಆಗಲ್ಲ. ಬೌಂಡ್ರಿ ಒಂದು. ಎಸ್. ನಾಲ್ಕನೇದು, ಬೇರೆಯವರು ಈಸಿಯಾಗಿ ಅವ್ರನ್ನ ಕಂಟ್ರೋಲ್ ಮಾಡಿ ಬಿಡಲ್ಲ. ಹೌದು. ದೇ ನೋ ದೇರ್ ಕಂಟ್ರೋಲ್ ಅಂಡ್ ದೇ ನೋ ದೇರ್ ವರ್ತ್. ಇನ್ನ ಕೊನೆಯದು,
ಅವ್ರ ಬಗ್ಗೆ ಅವರು ಒಳ್ಳೇದೇ ಮಾತಾಡ್ತಾರೆ. ಎಸ್, ಈಗ ಯಾರು ಏನೇ ಹೇಳಿದ್ರು, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಅವನ ಸುತ್ತಮುತ್ತ ಇರ್ತಕ್ಕಂಥ ಅವನ ಫ್ಯಾಮಿಲಿ, ಕುಟುಂಬ ಸಭ್ಯಸ್ಥರು ಹೌದು. ಅಥವಾ ಸದಸ್ಯರು ಅಥವಾ ಹೊರಗಡೆ ಫ್ರೆಂಡ್ಸು ಯಾರು ಎಷ್ಟೇ ತಪ್ಪಾಗಿ ನಡ್ಕೊಂತಿದ್ರು, ಇವ್ರೊಟ್ಟಿಗೆ ಒಳ್ಳೇದಾಗ್ತದೆ, ಇವ್ರನ್ನ ಚೆನ್ನಾಗಿ ಅವ್ರು ಟ್ರೀಟ್ ಮಾಡಿರಲ್ಲ, ಕೊನೆಗೆ ಇವ್ರ ಮೇಲೆನೆ ಡೌಟ್ ಬರಂಗ್ ಕ್ರಿಯೇಟ್ ಮಾಡ್ಸಿರ್ತಾರೆ, ರೈಟ್, ಇವರೇ ಸರಿ ಇಲ್ವೇನೋ ಅಂತ ಅನ್ನಂಗೆ. ಹೌದು. ಆದ್ರೆ ಸೆಲ್ಫ್ ಲವಲ್ ಇರ್ತಕ್ಕಂಥ ವ್ಯಕ್ತಿ, ಇಲ್ಲ ಬಾಸ್ ನಮಸ್ಕಾರ, ನಾ ಚೆನ್ನಾಗಿದ್ದೀನಿ, ನಿಮ್ಮಲ್ಲೇನೋ ಸಮಸ್ಯೆಗಳಿದೆ, ನೀವು ಫಿಕ್ಸ್ ಮಾಡ್ಕೊಳ್ಳಿ ಅಂತ. ಕರೆಕ್ಟ್, ಅಬ್ಸಲ್ಯೂಟ್ಲಿ. ಅಗ್ರೆಸಿವ್ ಆಗೋ ಅವಶ್ಯಕತೆ ಇಲ್ಲ, ಬಟ್ ಈ ಕ್ಲಾರಿಟಿ ಇಲ್ಲಿದ್ರೆ ಅದು ಖಂಡಿತ ಸೇವ್ ಮಾಡುತ್ತೆ. ಈಗ ನಂತರದ್ದು ಬಹಳ 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 ಮುಖ್ಯವಾದದ್ದು, ಸರಿ, ಈಗ ಸೆಲ್ಫ್ ಲವ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಹೇಗೆ? ರೈಟ್ ಸರ್, ಇಲ್ಲಿ ಮೊದಲನೇದಾಗಿ ಆಸ್ ಅ ಡಾಕ್ಟರ್ ಆಫ್ ಇಂಟಿಗ್ರೇಟಿವ್ ಮೆಡಿಸಿನ್ ನಾನು ಹೇಳಲೇಬೇಕು, ನೀವು ಸೆಲ್ಫ್ ಲವ್ನ ಪ್ರಾಕ್ಟೀಸ್ ಮಾಡ್ತಾ 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 ನಿಮ್ಮಲ್ಲಿರೋ ಸುಮಾರು ಕಾಯಿಲೆಗಳು ವಾಸಿ ಆಗುವ ಮಾರ್ಗವನ್ನ ನೀವು ರಿಯಲ್ ಪಾತ್ ಟು ಹೀಲಿಂಗ್ನ ಕಂಡಿಡ್ಕೊಳ್ಳೋಕೆ ಶುರು ಮಾಡ್ತೀರಾ. ಎಷ್ಟೋ ಸತಿ ಈ ಥರದ್ದೆಲ್ಲ ಪಾಡ್ಕಾಸ್ಟು, ಪುಸ್ತಕಗಳು ಅಥವಾ ಇದಕ್ಕೆ ಸಂಬಂಧಪಟ್ಟಿರೋ ಸತ್ಸಂಗದಲ್ಲೆಲ್ಲ ಇದ್ದು ಅದು ಅರ್ಥ ಮಾಡ್ಕೊಳ್ತಾರೆ, ಬಟ್ ತುಂಬ ಸತಿ ಅದು ಸಾಧ್ಯ ಆಗಲ್ಲ. ಆಗ ಅದಕ್ಕೆ ಕ್ವಾಲಿಫೈಡ್ ಆಗಿರುವಂಥ ಥೆರಪಿಸ್ಟ್ಗಳ ಹತ್ರ ಹೋಗಿ ಏನೂ ತೊಂದರೆ ಇಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಒಂದು ರೇಷ್ಮೆ ಸೀರೆ ಕಮ್ಮಿ ತಗೊಳ್ಳಿ, ಪರವಾಗಿಲ್ಲ. ಅಥವಾ ಏನೋ ಒಂದು ನಿಮಗೆ ಯೂಸ್ ಇಲ್ಲ ಅನ್ನೋದು ಏನೋ ಫರ್ನಿಚರ್ ತೊಗೊಂಡು ಅಲ್ಲಿ ಬಂದು ಬಿಸಾಕೋದ್ ಬದಲು ಅಟ್ಲೀಸ್ಟ್ ಒಂದು $500 $1000 ಒಬ್ಬರ ಹತ್ರ ಕನ್ಸಲ್ಟೇಷನ್ ತಗೊಂಡು ಒಂದು ಎಕ್ಸ್ಪರ್ಟ್ ಒಪಿನಿಯನ್ ತಗೊಳ್ಳೋದು, ಇಟ್ ಈಸ್ ನೆವರ್ ರಾಂಗ್. ಸೊ ಸಿಟ್ ವಿತ್ ಯೋರ್ ಸೆಲ್ಫ್ ಅಂಡ್ ಸೀಕ್ ಅನ್ ಎಕ್ಸ್ಪರ್ಟ್ಸ್ ಒಪಿನಿಯನ್. ಯಾಕಂದ್ರೆ ಇವಾಗ ನನ್ನ ಪ್ರಪಂಚದಲ್ಲಿ ನಾನು ಬಾವಿಲಿರೋ ಕಪ್ಪೆ ತರ ನಾನೇ ತಪ್ಪು ಅಂತ ಅನ್ಸುತ್ತೆ. ಇಲ್ಲ, ಎಲ್ಲಾರ ಫ್ಯಾಮಿಲಿಲೂ ಈಗ ಆಗತ್ತೆ, ಬಟ್ ಈ ತರದೊಂದು ಪ್ಯಾಟರ್ನ್ ಇರುತ್ತೆ. ನಿಮ್ಮ ಮನೆಯವರು ಈ ತರ ಇದಾರ ಅಂತ ಕೇಳಿದ ತಕ್ಷಣ ಲೈಟ್ ಆನ್ ಆಗುತ್ತೆ. ಒಂದು. ಎರಡನೇದು ಸರ್, ಸೆಲ್ಫ್ ಲವ್ 365 ಅಂತ ನಾನೊಂದು ಪ್ರಿನ್ಸಿಪಲ್ ಯಾವಾಗ್ಲೂ ಪ್ರೊಪಗೇಟ್ ಮಾಡ್ತೀನಿ. ಇದು ತುಂಬಾ ನಾನು ಉಪಯೋಗಕ್ಕೆ ಬಂತು ಜನಕ್ಕೆ ಅಂತ ನೋಡಿದ್ದು ಕೋವಿಡ್ ಟೈಮಲ್ಲಿ. ವಿಲವಿಲಾ ಅಂತ ಜನ ಬೈದಲ್ಲಿ ಒದ್ದಾಡ್ತಾ ಇದ್ರು ಅಲ್ವಾ. ಅಂದ್ರೆ ವೈರಸ್ಸು ಜನನ ಸಾಯಿಸಕ್ಕಿಂತ ನನಗೆಲ್ಲಿ ಕೋವಿಡ್ ಬರುತ್ತೋ ಅನ್ನೋ ಭಯ ಜನನ ಸಾಯಿಸ್ತಾ ಇತ್ತು. ಅವಾಗ ನಾವು ಸೆಲ್ಫ್ ಲವ್ ಅನ್ನೋ ಕಾನ್ಸೆಪ್ಟ್ ತಗೊಂಡ್ ಬಂದ್ವಿ. ಜನಕ್ಕೆ ತನ್ನನ್ನು ತಾನು ಪ್ರೀತಿಸಿದಾಗ ಹೇಗೆ ತನ್ನ ಒಳಗಡೆ ಆ ಧೈರ್ಯ ಬಂತು ಅಂತ ತೋರಿಸಿದಾಗ ಇಮ್ಯುನಿಟಿ ಯಾವ ರೇಂಜ್ಗೆ ಬೂಸ್ಟ್ ಆಯ್ತು ಅಂದ್ರೆ ಇಲ್ಲಷ್ಟೇ ಅಲ್ಲ, ಅಮೆರಿಕದವರೆಗೂ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಒಬ್ಬ ಮನುಷ್ಯ ತನ್ನ ಹೃದಯದ ಜೊತೆಯಲ್ಲಿ ಕನೆಕ್ಟ್ ಆದಾಗ ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ಮೆಂಟಲ್ ಹೆಲ್ತ್ ಜಾಸ್ತಿ ಆಗುತ್ತೆ, ಬ್ರೇನ್ ತನ್ನ ಆರ್ಗನ್ಸ್ ಅನ್ನು ನೋಡ್ಕೊಳ್ಳೋ ರೀತಿ ಇಂಪ್ರೂವ್ ಆಗುತ್ತೆ ಅನ್ನೋದೆಲ್ಲ ಪ್ರೂವ್ ಆಗಿದೆ. ಇನ್ಫ್ಯಾಕ್ಟ್ ನಾವು 2023 ಸೆಲ್ಫ್ ಲವ್ 365 ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಸೂಪರ್ ಡೂಪರ್ ಹಿಟ್ ಪ್ರೋಗ್ರಾಮ್ ಅದು. ಅದರಲ್ಲಿ ಏನು ಅಂದ್ರೆ, ಅವ್ರಿಗೆ ದಿನನಿತ್ಯ ನಾವು ತನ್ನನ್ನು ತಾನು ಹೇಗೆ ಚೆನ್ನಾಗಿ ಟ್ರೀಟ್ ಮಾಡ್ಕೋಬೇಕು, ಮೆಂಟಲ್ ಹೆಲ್ತ್ ನೋಡ್ಕೋಬೇಕಾದ್ರೆ ಲವ್ ಎಲಿಮೆಂಟ್ ಹೇಗೆ ಬರಬೇಕು, ಇಮೋಷನಲಿ ಬಾಕ್ ಡೌನ್ ಆದಾಗ ಪ್ರೀತಿ ಎಲಿಮೆಂಟ್ನ ಯಾವ ತರ ತಗೊಂಡ್ ಬಂದು ಸೇಫ್ ಗಾರ್ಡ್ ಮಾಡ್ಕೋಬೇಕು, ಸ್ಪಿರಿಚುಲಿ ಸೆಲ್ಫ್ ಲವ್ನ ಹೇಗೆ ತಗೊಂಡ್ ಬರಬೇಕು ನಮ್ಮ ಎನರ್ಜಿ ಸಿಸ್ಟಮ್ ಅಲ್ಲಿ ಹೇಳ್ಕೊಡ್ತಾ ಹೋದ್ವಿ. ಟೆಸ್ಟಿಮೋನಿಯಲ್ಗಳ ಸುರಿಮಳೆನೇ ಸುರಿದೋಯ್ತು. ಇವತ್ತಿಗೂ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಅಲ್ಲಿ ಇದೆ, ವೇರ್ ವಿ ಡಿಂಟ್ ಪ್ರೊಪಗೇಟ್ ಟೆಲಿಂಗ್ ಈ ಕಾಯಿಲೆ ವಾಸಿ ಆಗುತ್ತೆ, ಆ ಕಾಯಿಲೆ ವಾಸಿ ಆಗುತ್ತೆ ಹೇಳಿಲ್ಲ, ಬಟ್ ದೇ ಸ್ಟಾರ್ಟೆಡ್ ಕಮಿಂಗ್ ಔಟ್ ಆಫ್ ದೇರ್ ಅವಾಗಲೇ ನಾನು ಹೇಳಿದೆ, ಸ್ಕಿನ್ ಪ್ರಾಬ್ಲಮ್, ಮೈಗ್ರೇನ್ ಹೆಡೇಕ್, ಪೀರಿಯಡ್ ಸರಿಯಾಗಿ ಆಗ್ತಾ ಇಲ್ಲ, ಮಕ್ಕಳು ನನಗೆ ಪ್ರಾಬ್ಲಮ್ ಇದೆ, ನಿದ್ರೆ ಬರ್ತಾ ಇಲ್ಲ, ಡೈಜೆಷನ್ ಇಶ್ಯೂ. ಯಾಕಂದ್ರೆ ಸೈನ್ಸ್ ಇಸ್ ಪ್ರೂವ್ಡ್ ದಟ್ ಇದೆಲ್ಲವೂ ನಿಮ್ಮ ಸೆಲ್ಫ್ ಲವ್ 365 ಸೈಕಲ್ ಅಲ್ಲಿ ಇದೆ ಅಂತ. ಸೊ ನಾನು ಏನ್ ಹೇಳ್ತೀನಿ ಅಂದ್ರೆ, ಕ್ಯಾಪ್ ಕಂಟಿನ್ಯೂಸ್ ಅವೇರ್ನೆಸ್ ಪ್ರೋಗ್ರಾಮ್ ಯಾವಾಗ್ಲೂ ಒಂದು ಕ್ಯಾಪ್ ಹಾಕೋಬೇಕು ಸರ್ ನಾವು. ಸೆಲ್ಫ್ ಲವ್ದು 365 ಡೇಸ್. ಇದು ಸೆಲ್ಫ್ ಲವ್ಗೆ ಅಲೈನ್ಮೆಂಟ್ ಅಲ್ಲಿ ಇದೆಯಾ ಇಲ್ವಾ? ಈಗ ನಮ್ಮ ಕಾನ್ವರ್ಸೇಷನ್ ನೀವು ನನ್ನ ಹತ್ರ ಮಾತಾಡ್ತೀರಾ ನೆಕ್ಸ್ಟ್ ಹಾಫ್ ಅನ್ ಅವರ್ ಅಂತ ಇಟ್ಕೊಳ್ಳಿ. ಅಟ್ ದಿ ಎಂಡ್ ಆಫ್ ದಿ ಹಾಫ್ ಅನ್ ಅವರ್ ಐ ಶುಡ್ ಹ್ಯಾವ್ ದಿ ಅವೇರ್ನೆಸ್ ಟು ಫೀಲ್, ಇಸ್ ದಿಸ್ ವಿತ್ ದಿ ಕ್ಯಾಪ್ ಆಫ್ ಸೆಲ್ಫ್ ಲವ್ ಇಲ್ವಾ? ಹಾಗಾದ್ರೆ ಅದು ಅವ್ರ ಗಾರ್ಬೇಜ್. ಅಲ್ಲಿ ಬಿಟ್ಬಿಟ್ಟು ನಾನು ಮನೆಗೆ ಹೋಗ್ಬೇಕಾದ್ರೆ ನನ್ನ ಬಗ್ಗೆ ನನಗಿರೋ ಕ್ಲಾರಿಟಿನ ಗಟ್ಟಿ ಮಾಡ್ಕೊಂಡು ಹೋಗ್ತೀನಿ. ಈಗ ಗಂಡ ಹೆಂಡತಿ ಹತ್ರ ಮಾತಾಡ್ತಾ ಮಾತಾಡ್ತಾ ಹಂದಿ ತರ ಆಗಿದೆಯಾ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಇದು ನನ್ನ ಸೆಲ್ಫ್ ಲವ್ ಕ್ಯಾಪಲ್ಲಿ ಇದೆಯಾ ಅಂದ್ರೆ ಕಂಟಿನ್ಯೂಸ್ ಅವೇರ್ನೆಸ್ ಪ್ರಾಕ್ಟೀಸ್, CAP ಇಲ್ವಾ? ಅದು ಅವ್ರ ಅಮ್ಮ ಅವ್ರಿಗೆ ಯಾವಾಗ್ಲೂ ಈ ತರ, ನೀನು ದೊಡ್ಡ ಮಗ ಚೆನ್ನಾಗಿಲ್ಲ, ನೀನು ಹುಟ್ಟಿದಾಗ ನಿಮ್ಮ ಅಪ್ಪ ಸತ್ತೋದ್ರು, ಆದ್ರೆ ನಿಮ್ಮ ಅಕ್ಕ ಹುಟ್ಬೇಕಾದ್ರೆ ನಮ್ಗೆ ಲಾಟ್ರಿ ಹೊಡಿತು, ಆ ತರ ಹೇಳ್ಕೊಂಡು ಬೆಳೆಸಿರೋದ್ರಿಂದ ಈ ಗಂಡ ನನ್ನ ಮೇಲೆ ವಾಂತಿ ಮಾಡ್ತಿದ್ದಾರೆ. ಸೊ ನಾನು ಅಲ್ಲೇ ಡ್ರಾಪ್ ಮಾಡಿ ನನ್ನ ಪ್ರೀತಿಯನ್ನ ನನ್ನ ದೇಹಕ್ಕೆ ನಾನು ಕ್ಯಾರಿ ಮಾಡಿ ನಾನು ನೆಮ್ಮದಿಯಾಗಿ ಮಲ್ಕೋತೀನಿ. ಈ ತರ ಕಂಟಿನ್ಯೂಸ್ ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ ಇರಬೇಕು. ದಟ್ ಇಸ್ ವೆನ್ ವಿ ಆರ್ ಆಲ್ವೇಸ್ ಗೋಯಿಂಗ್ ಟು ಬಿ ಇನ್ ದಟ್ ಅಬ್ಸಲ್ಯೂಟ್ ಹೆಲ್ತ್ ಸರ್. ಆಮೇಲೆ ಇದು ಹಾಲುಕ್ಕೋ ತರ ಉಕ್ಕಿ ಹರಿಯುತ್ತೆ ಸರ್. ಆ ಲವ್ ನಿಮ್ಮ ಮೇಲೆ ಹರಿಯುತ್ತೆ. ನಾವಿಬ್ರು, ಐ ಆಮ್ ಬೀಯಿಂಗ್ ವೆರಿ ಓಪನ್, ನಮ್ಮ ಲೈಫಲ್ಲಿ ಯಾವುದೋ ಒಂದು ಸ್ಟೇಜಲ್ಲಿ ಸೆಲ್ಫ್ ಲವ್ನ ಎಕ್ಸ್ಪೀರಿಯನ್ಸ್ ಮಾಡಿದೀವಿ, ಮಾಡ್ತಾ ಇದೀವಿ. ಅದಕ್ಕೆ ಇದು ಒಂದು ಇಂಟರ್ವ್ಯೂ ಆಗಿ, ಒಂದು ಇನ್ಫಾರ್ಮೇಶನ್ ಆಗಿ ಈಗ ಲಕ್ಷಾಂತರ ಜನಕ್ಕೆ ಪೋರ್ ಆಗ್ತಾ ಇದೆ. ಈಗ ಇದನ್ನು ಕೇಳೋರೆಲ್ಲ ಇನ್ನೊಬ್ಬರಷ್ಟು ಜನದ ಮೇಲೆ ಪೋರ್ ಮಾಡ್ತಾರೆ. ಸೊ ದಟ್ಸ್ ಹೌ ದ ಚೈನ್ ಹ್ಯಾಸ್ ಟು, ಅಂದ್ರೆ ಎಲ್ಲಾರು ಗಿಡ ನೆಡಿ ಅಂತ ಹೇಳೋ ತರ ಇದು ಹಾಗೆ ಸ್ಪ್ರೆಡ್ ಆಗುತ್ತೆ. ಈಗ ಕ್ಯಾಪ್ ಕಂಟಿನ್ಯೂಸ್ ಅವೇರ್ನೆಸ್ ಪ್ರೋಗ್ರಾಮ್. ಓಕೆ. ಎಸ್. ಈಗ ಉದಾಹರಣೆಗೆ ನಿಮ್ಮೊಟ್ಟಿಗೆ ಯಾರು ಹೇಗೆ
ರಿಯಾಕ್ಟ್ ಮಾಡಿದ್ರು, ಹೇಗ್ ಸ್ಪಂದಿಸಿದ್ರು, ಇದನ್ನ ತಲೆಯಲ್ಲಿ ತಗೊಂಡ್ಬಿಡಿ, ಹೌದು ಕ್ಯಾಪ್ನ. ಹೌದು ಎಸ್. ಅಂಡ್ ಸೆಲ್ಫ್ ಲವ್ 365 ಅಲ್ಲಿ ಇದೀನಿ ನಾನು ಅಂತ ಅನ್ಕೋಬೇಕು ಅಷ್ಟೇ. ಅಷ್ಟೇ. ಎಷ್ಟೋ ಕಾಯಿಲೆಗಳು, ಎಷ್ಟೋ ಖಿನ್ನತೆ, ಎಷ್ಟೋ ಜಗಳ, ಪ್ರೀತಿ ಕೊಡ್ತಾ ಇಲ್ಲ ಅಂತ ಎಂತೆಂಥ ಗಲಾಟೆಗಳಾಗತ್ತಲ್ವಾ ಸರ್. ಆಮೇಲೆ ಭಯದಲ್ಲಿ ಎಂತೆಂಥ ಕಾಯಿಲೆ ಬರುತ್ತೆ. ಅದೇ ನಾನು ಸೆಲ್ಫ್ ಲವ್ ಅಲ್ಲಿ ಇದ್ರೆ ಇದು ರಿಯಾಲಿಟಿ ಅಲ್ಲ, ಇದು ನನ್ನ ಬ್ರೈನಿಂದ ಬರ್ತಾರೋ ನೆಗೆಟಿವ್ ಥಾಟ್ ಅಷ್ಟೇ ಅಂತ ಗೊತ್ತಾದಾಗ ಭಯದಿಂದ ಬರೋ ಎಷ್ಟು ಕಾಯಿಲೆಯಿಂದ ಎಸ್ಕೇಪ್ ಆಗ್ಬಿಡ್ತಾನೆ ಮನುಷ್ಯ. ಸೊ ನಿಮ್ ಮೆಡಿಕಲ್ ಬಿಲ್ಸ್ ಎಲ್ಲ ತುಂಬಾ ಕಮ್ಮಿ ಆಗುತ್ತೆ ನೋಡಿ. ಈಗ ಉದಾಹರಣೆಗೆ ನಿಮ್ಮ ಮನೆಯವರಾಗ್ಬೋದು, ಎಸ್ ಅಥವಾ ಹೊರಗಡೆ ಫ್ರೆಂಡ್ಸ್ ಆಗ್ಬೋದು, ನಿಮ್ಮ ಲವರ್ಸ್ ಆಗ್ಬೋದು, ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋ ನಿಮ್ಮ ಕಲೀಗ್ಸ್ ಆಗ್ಬೋದು, ಯಾರೇ ಆಗ್ಲಿ ನಿಮ್ ಬಗೆಗೆ ಒಂದು ತಪ್ಪು ಅಭಿಪ್ರಾಯ ಮೂಡ್ಸೋದಾಗ್ಲಿ, ನಿಮ್ಮನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ಳೋದಾಗ್ಲಿ, ಎಸ್ ಅಥವಾ ನಿಮ್ಮನ್ನ ನೀವು ದೋಷಿಗಳು ಅಂತ ನಿಮ್ಮನ್ನ ನಿಮ್ ಹ್ಯಾಪಿನೆಸ್ ನ ಕಿತ್ಕೊಳ್ಳೋದಾಗ್ಲಿ, ಎಸ್ ನಿಮ್ಮ ವೈಯಕ್ತಿಕವಾಗಿ ಟೀಕೆ ಮಾಡೋದು, ಅಂದ್ರೆ ನೀನ್ ಸರಿ ಇಲ್ಲ, ನಿನ್ ಬಟ್ಟೆ ಸರಿ ಇಲ್ಲ, ನೀನ್ ಸಣ್ಣ ಇದೆಯಾ, ದಪ್ಪ ಇದೆಯಾ, ಹೌದು ಈ ತರ ನಿಮ್ ಬಗ್ಗೆ ಯಾರೇ ಏನೇ ಮಾತಾಡ್ತಿದ್ರು ಕರೆಕ್ಟ್. ನಿಮಗ್ ನೀವು ಹೇಳ್ಕೊಡಿ, Yes. ಗುರು ನಮಸ್ಕಾರ, ಎಸ್ ನಾನ್ ಚೆನ್ನಾಗಿದ್ದೀನಿ ಎಸ್ ಐ ಲವ್ ಮೈ ಸೆಲ್ಫ್. ಅಷ್ಟೇ, ಐ ಲವ್ Yes. ಮೈ ಸೆಲ್ಫ್, ಎಸ್ ನಿಮ್ಮಲ್ಲಿ ಒಂದು ಕಾಯಿಲೆ ಇದೆ, ವಾಸಿ ಮಾಡ್ಕೊಳ್ಳಿ. ಎಸ್ ಎಕ್ಸಾಕ್ಟ್ಲಿ, ದಟ್ಸ್ ಅಬೌಟ್ ಇಟ್. ಸೂಪರ್. ಐ ಆಮ್ ಶೋರ್ ಇದು ಒಂದು ಮದ್ದಾಗಿ, ರಿಯಲ್ ಮೆಡಿಸಿನ್ ಆಗಿ ತುಂಬಾ ಜನದ ಹೃದಯ ಮುಟ್ಟುತ್ತೆ ಅಂತ ನನಗೆ ಆಲ್ರೆಡಿ ಐ ಗೆಟ್ ಅ ವೆರಿ ಗುಡ್ ಫೀಲಿಂಗ್ ಅಬೌಟ್ ನನ್ನ ಹತ್ರ ಒಂದು ಸೂಪರ್ ಮೆಡಿಸಿನ್ ಇದೆ ಈ Yes. ತರದ ವಿಚಾರವಾಗಿ. Yes. ಯಾರಾದ್ರೂ ನಿಮ್ ಬಗೆಗೆ ನಂಗೆ ಮುಂಚೆ ಆಗ್ತಿತ್ತು, ಯಾವಾಗ ಅಂದ್ರೆ ಮುಂಚೆ ಸಾಕಷ್ಟು ಸಾರಿ ಈಗ ನನ್ನ ಕೆರಿಯರ್ ಅಲ್ಲಾಗ್ಲಿ ಹೊರಗಡೆ ಏನಾದ್ರು ನಂಗೆ ಒಳ್ಳೇದಾದ್ರೆ ಕೆಲವರು ಹತ್ತಿರದವ್ರಲ್ಲಿ ಮುಂಚೆ, ಈಗ ಅಂತವ್ರ ಹತ್ರ ಕೂಡ ನಾನು ಬಿಟ್ಕೊಳ್ಳಲ್ಲ, ಬಂದ್ಬಿಟ್ಟು ಎಲ್ಲ ಏನೋ ಇರತ್ತೆ, ಏನೋ ಒಂದು ಹುಳ ಬಿಟ್ಬಿಟ್ಟು ಹೋಗೋದು, ಅಥವಾ ಏನೋ ಒಂದು ಪಾಯಿಂಟ್ ಔಟ್ ಮಾಡೋದು, ನಿಮ್ಮನ್ನ ಡಲ್ ಮಾಡಿ, ಡಲ್ ಡಿಮ್ಮಿಂಗ್ ಯೋರ್ ಲೈಟ್. ಏನಾದ್ರೂ ಹಿಂಗ್ ಮಾಡ್ಬಿಟ್ಟು ಆಮೇಲೆ ಒಂದು ಟೈಮಲ್ಲಿ ಇವರೆಲ್ಲ ಎನರ್ಜಿ ಸಕ್ಕರ್ಸ್, ಇವರು ಎಸ್ ಬರ್ತಾರೆ ಹಿಂಗ್ ಕಿತ್ಕೊಂಡು ಹೋಗ್ತಾರೆ ಅಂತ ಅಂತವ್ರ ಬಾರ್ಡರ್. ಎನರ್ಜಿ ವ್ಯಾಂಪೈರ್ಸ್. ಬಟ್ ಈಗ ನನ್ನ ಹತ್ರ ಒಂದು ಅದ್ಭುತವಾದಂತ ಮೆಡಿಸಿನ್ ಇದೆ. ಐ Yes. ಹೋಪ್ ನನ್ನ ಸ್ನೇಹಿತರೆಲ್ಲ ಅದನ್ನೇ ಯೂಸ್ ಮಾಡ್ಲಿ ಅಂತ ನಾನು ಈಗ ಆ ಮೆಡಿಸಿನ್ ನ ಹೇಳ್ತೀನಿ. ಸಿಂಪಲ್, ಯಾರಾದ್ರೂ ನಿಮ್ಮನ್ನ ಹಂಗ್ ಫೀಲ್ ಮಾಡಿಸಿದ್ರೆ, ನಿಮ್ಮ ಸೆಲ್ಫ್ ಲವ್ ನ ಕುಗ್ಗಿಸ್ತಿದ್ರೆ, ಎಸ್ ಒಂದ್ ಮೆಡಿಸಿನ್, ಇಟ್ಸ್ ಕಾಲ್ಡ್ ಸ್ಮೈಲ್. ದಟ್ಸ್ ಆಲ್. ವಾವ್, ದಟ್ಸ್ ಬ್ಯೂಟಿಫುಲ್. ಎಸ್ ಅಲ್ವಾ? ಅಬ್ಸಲ್ಯೂಟ್ಲಿ. ಮುಖದಲ್ಲಿ Because- ಒಂದ್ ನಗು ಇಟ್ಕೊಳ್ಳಿ. ಆ ನಗು ಜ್ಞಾನದ ನಗು ಅಲ್ವಾ ಸರ್. ಈಗ ಸಾಧು ಸಂತರೆಲ್ಲ ಸ್ಮೈಲ್ ಮಾಡ್ತಾರಲ್ಲ, ಅಂದ್ರೆ ಎಲ್ಲ ತಿಳಿದಿದೆ, ತಿಳಿದು ಸ್ಮೈಲ್ ಮಾಡ್ತಿರ್ತಾರೆ. ಇನ್ಫ್ಯಾಕ್ಟ್ ನಮ್ಗೆ ಭಯ ಆಗ್ತಾ ಇರುತ್ತೆ, ಇವ್ರಿಗೇನೋ ನಂಗೆ ಸೀಕ್ರೆಟ್ ಗೊತ್ತಾಗೋಯ್ತಾ, ನಗ್ತಾ ಇದ್ದಾರೆ ಅಂತ. ಜ್ಞಾನದ ನಗು, ಗುರು ನಿನ್ ಪ್ರಾಬ್ಲಮ್ ಇದೆಯಾ, ನೀನ್ ಹಂಗ ಅಂತ ಇದೆಯಾ, ಬಟ್ ಡೋಂಟ್ ವರಿ, ನಾನ್ ಸೇಫ್ ಆಗಿದ್ದೀನಿ ಅಂತ ಆ ಜ್ಞಾನದ ಸ್ಮೈಲ್, ಆ ಬೆಳಕಿನ ಸ್ಮೈಲ್ ಆಫ್ ಲೈಟ್ ನ ತಗೊಂಡ್ ಬನ್ನಿ. ಅಬ್ಸಲ್ಯೂಟ್ಲಿ. ಎಸ್, ಫ್ಯಾಂಟಾಸ್ಟಿಕ್. ಆಸ್ ಯೂಶುವಲ್ ವಂಡರ್ಫುಲ್ ಸೆಷನ್ ಇದು. ವಾವ್, ನನಗೆ ಒಂದು ಒಳ್ಳೆ ಥೆರಪಿ ತರ ಅಂತ. ಥ್ಯಾಂಕ್ ಯು ಸರ್, ಇಟ್ಸ್ ಅ ಪ್ಲೆಜರ್. ಅಂಡ್ It's a ಥ್ಯಾಂಕ್ ಯು pleasure. ನನ್ನ ಎಲ್ಲ ಸ್ನೇಹಿತರಿಗೆ ಇಷ್ಟೊಂದು ನಮ್ಮ ಪಾಡ್ಕಾಸ್ಟ್ ನ ಹೇಳಿದ್ದಕ್ಕೆ. ಥ್ಯಾಂಕ್ ಯು ಆಸ್ ಯೂಶುವಲ್ ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು.